Audible, sir? Audible. Yeah, good morning once again. Good morning. ಇವತ್ತಿನ ಟಾಪಿಕ್ ಆಕ್ಚುಲಿ DXN ಕಂಪನಿನಲ್ಲಿ ಒಂದು ಟಾಪಿಕ್ ಅಂದ್ರೆ ಮೇನ್ ರೋಲ್ ಆಗಿರೋದನ್ನೇ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟಿಂಗ್ ಪ್ಲಾನ್. ಬಟ್ ಏನಂತಂದ್ರೆ ಪ್ರತಿಯೊಬ್ರು ಇವತ್ತು DXN ನಾವು ಜಾಯಿನ್ ಆಗ್ತಾ ಇದೀವಿ, ಮತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಪ್ರತಿಯೊಂದು ಮಾತಾಡ್ತಾ ಇದೀವಿ. ಬಟ್ ಎಲ್ಲದನ್ನು ಮಾಡಿದ ನಂತರ ನಮ್ಗೆ ಇನ್ಕಮ್ ಬರೋದು ಯಾವ್ದ್ರಿಂದ ಅಂತ ಮೇನ್ ರೋಲ್ ಆಗಿರುತ್ತೆ. ಪ್ರತಿಯೊಬ್ರು ಇಲ್ಲಿ ಬಿಕಾಸ್ ಬಂದಿರೋದೇ ಏನು ಅಂತಂದ್ರೆ ಇನ್ಕಮ್ಗೋಸ್ಕರ ಹಾಗಾಗಿರೋದ್ರಿಂದ ಅಂಡರ್ಸ್ಟ್ಯಾಂಡಿಂಗ್ ದ ಮಾರ್ಕೆಟಿಂಗ್ ಪ್ಲಾನ್ ಅಂತಂದ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟಿಂಗ್ ಪ್ಲಾನ್ ಪ್ರೆಸೆಂಟೇಶನ್ ನಾವು ಯಾವ ರೀತಿ ನಾವು ಮಾರ್ಕೆಟಿಂಗ್ ಅಲ್ಲಿ ಕೊಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾವಾಗ ಮಾರ್ಕೆಟಿಂಗ್ ಪ್ಲಾನ್ ಕೊಡೋದ್ರ ಮೂಲಕ ನಾವು ಎಷ್ಟು ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೋದು, ಯಾವ ರೀತಿ ತಗೋಬಹುದು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇವತ್ತು ನನಗೆ ಒಂದು ಚಾನ್ಸ್ ಕೊಟ್ಟಿರೋಂತ ಲೀಡರ್ಶಿಪ್ ಫೌಂಡೇಶನ್ ಇಂದ ನಾನು ಇದನ್ನ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಗುಡ್ ಮಾರ್ನಿಂಗ್. ಸೊ ಇವತ್ತು ಪ್ರತಿಯೊಬ್ರು ನಾವು ಮಾರ್ಕೆಟಿಂಗ್ ಮಾಡ್ತಾನೆ ಇದ್ದೀವಿ. ಮಾರ್ಕೆಟಿಂಗ್ ಅಂತಂದ್ರೆ ಏನು ಅಂತಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಯಾವುದೇ ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರನೂ ಸಹ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದನ್ನೇ ನಾವು ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಪ್ರತಿಯೊಂದು ಸೆಕ್ಟರ್ಗೆ ಹೋಗಿ ಯಾವುದೇ ನೀವು ರಿಯಲ್ ಎಸ್ಟೇಟ್ ಇರ್ಬೋದು, ಮತ್ತೆ ಒಂದು ಸಿಮೆಂಟ್ ಇರ್ಬೋದು, ಸ್ಟೀಲ್ ಇರ್ಬೋದು, ಪ್ರತಿಯೊಂದನ್ನು ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿದ ನಂತರ ಮಾರ್ಕೆಟಿಂಗ್ ಮಾಡೋದ್ರ ಮೂಲಕನೇ ಎಲ್ಲರೂ ಸಹ ಹಣ ಗಳಿಸ್ತಾರೆ. ಹಾಗಾಗಿ ಆ ಕನ್ಸ್ಯೂಮರ್ ಏನಿದ್ದಾರೆ ಇವತ್ತು ಕನ್ಸ್ಯೂಮ್ ಮಾಡ್ತಾರಲ್ಲ, ಉಪಯೋಗ ಮಾಡುವಂತ ವ್ಯಕ್ತಿಗಳಲ್ಲಿ ಅದು ಎಷ್ಟು ನಾವು ಬೈ ಮಾಡ್ತಾರೆ ಅದ್ರ ಮೂಲಕ ಡಿಪೆಂಡ್ಸ್ ಆಗಿರುತ್ತೆ ನಮ್ಮ ಮಾರ್ಕೆಟಿಂಗ್ ಪ್ಲಾನ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ರಿಟೇಲ್ ಆಗಿರ್ಬೋದು, ಪ್ರತಿಯೊಂದನ್ನು. ಹಾಗಾಗಿ ಇಲ್ಲಿ ಕನ್ಸ್ಯೂಮ್ ಮಾಡೋಂತ ವ್ಯಕ್ತಿಗಳಲ್ಲಿ ಕೆಲವು ಎರಡು ವಿಧ ಇರುತ್ತೆ. ಏನು ವೈಸ್ ಕನ್ಸ್ಯೂಮರ್ ಮತ್ತೆ ರೆಗ್ಯುಲರ್ ಕನ್ಸ್ಯೂಮರ್ ಅಂತ ಎರಡು ರೀತಿಯಾದಂತ ಕನ್ಸ್ಯೂಮರ್ ಇರ್ತಾರೆ ನಮ್ಮಲ್ಲಿ. ರೆಗ್ಯುಲರ್ ಕನ್ಸ್ಯೂಮರ್ ಮತ್ತೆ ವೈಸ್ ಕನ್ಸ್ಯೂಮರ್ಗೂ ಡಿಫ್ರೆನ್ಸ್ ಏನಂತ, ರೆಗ್ಯುಲರ್ ಕನ್ಸ್ಯೂಮರ್ ಏನ್ ಮಾಡ್ತಾರೆ, ಪ್ರತಿಯೊಬ್ರು ರೆಗ್ಯುಲರ್ ಕನ್ಸ್ಯೂಮರ್ ಪ್ರತಿಯೊಬ್ರು ಶಾಪ್ ಹೋಗ್ತಾರೆ. ಗ್ರೋಸರಿ ಶಾಪ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇರ್ಬೋದು, ಪ್ರತಿಯೊಬ್ರು ನಮ್ಮ ಏನು ದಿನನಿತ್ಯ ಬಳಕೆಗೆ ಬೇಕಾದಂತ ಪ್ರಾಡಕ್ಟ್ ಅನ್ನ ದಿನನಿತ್ಯ ಬಳಸುವಂತ ಉಪಕರಣಗಳನ್ನ ಅವ್ರೇನ್ ಮಾಡ್ತಾರೆ, ಡೈಲಿ ಬೈ ಮಾಡ್ತಾ ಇರ್ತಾರೆ. ಪ್ರತಿಯೊಬ್ಬರಿಗೂ ನೀಡೆಡ್ ಇದೆಲ್ಲ. ಸೊ ಹಾಗಾಗಿ ಅವ್ರೇನ್ ಮಾಡ್ತಾರೆ, ಗ್ರೋಸರಿ ಶಾಪ್ ಹೋಗ್ತಾರೆ, ಕಿರಾಣಿ ಶಾಪ್ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ಅಲ್ಲಿ ಹೋಗಿ ಬೈ ಮಾಡ್ತಾ ಇರ್ತಾರೆ ಪ್ರತಿಯೊಬ್ರು ಡೈಲಿ ಯೂಸಬಲ್ ಪ್ರಾಡಕ್ಟ್. ಸೊ ಅಲ್ಲಿ ಏನ್ ಅವ್ರು ಬೈ ಮಾಡಿದ್ರು ಸಹ ಯಾವುದೇ ಸೂಪರ್ ಮಾರ್ಕೆಟ್ ಆಗಿರ್ಬೋದು, ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು, ನೀವು ಎವ್ರಿ ಮಂತ್ ಏನ್ ಬೈ ಮಾಡ್ತೀರಾ ಅಂದ್ಬಿಟ್ಟು ಅವರು ನಮ್ಗೆ ಯಾವುದೇ ರೀತಿಯಾದಂತ ರಿಟರ್ನ್ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಅಲ್ಲಿ ನೀವು ರಿಟರ್ನ್ ಕೊಡ್ತೀವಿ ಅಂತ ಯಾರು ಸಹ ಹೇಳಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ರೆಗ್ಯುಲರ್ ಕನ್ಸ್ಯೂಮರ್ ಅವರ ಹಣವನ್ನು ಕಳ್ಕೊಳ್ತಾ ಹೋಗ್ತಾ ಇರ್ತಾರೆ. ಸೊ ಏನಕ್ಕೆ ಹಣವನ್ನು ಕಳ್ಕೊಳ್ತಾ ಇರ್ತಾರೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ನಮ್ಗೆ ರಿಬೇಟ್ ಸಿಗಲ್ಲ. ಅವರು ಸ್ವಲ್ಪ ಅದಕ್ಕೆ ಇಷ್ಟು ಕಮಿಷನ್ ಮೂಲಕ ನಮ್ಗೆ ರಿಟರ್ನ್ ಸಹ ಕೊಡ್ತಾ ಇರಲ್ಲ. ಇದೆಲ್ಲ ಏನು ಅಂದ್ರೆ ರೆಗ್ಯುಲರ್ ಸೂಪರ್ ಮಾರ್ಕೆಟ್ ಅಲ್ಲಿ ಆಗುವಂತ ಒಂದು ಸಿಸ್ಟಮ್ ಇರುತ್ತೆ. ಸೊ ಅದನ್ನ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಕನ್ಸ್ಯೂಮರ್ ಪ್ರತಿಯೊಂದು ಎವ್ರಿ ಮಂತ್ ಅವ್ರು ಏನ್ ಬೈ ಮಾಡ್ತಾ ಇರ್ತಾರಲ್ಲ ಅದನ್ನ ಲಾಸ್ ಮಾಡ್ಕೊಳ್ತಾ ಹೋಗ್ತಾರೆ, ಕಳ್ಕೊಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಏನು ಅಂತಂದ್ರೆ ಇದು ಎಕ್ಸ್ಪೆನ್ಸಸ್ ಎವ್ರಿ ಮಂತ್ ಸಹ ಇದು ನಾನು ಇದರಲ್ಲಿ ಎಕ್ಸ್ಪೆನ್ಸಸ್ ಖರ್ಚು ಆಗ್ತಾ ಇರುತ್ತೆ. ಬಟ್ ಇದು ಯಾವುದೇ ರೀತಿಯಾಗಿ ನನಗೆ ರಿಟರ್ನ್ ಬರಲ್ಲ ಅಂತ ಗೊತ್ತಿರುತ್ತೆ. ಬಟ್ ರೆಗ್ಯುಲರ್ ಕನ್ಸ್ಯೂಮರ್ ಅದನ್ನ ಬೈ ಮಾಡ್ತಲೇ ಹೋಗ್ತಾ ಇರ್ತಾನೆ. ಸೊ ಹಾಗಾಗಿ ಎವ್ರಿ ಮಂತ್ ಇದನ್ನ ಸ್ವಲ್ಪ ಕನ್ವರ್ಟ್ ಮಾಡೋದು, ಚೇಂಜ್ ಮಾಡೋದು ಏನು ಅಂತಂದ್ರೆ ಯೂಸ್ ಯುವರ್ ಮಂತ್ಲಿ ಎಕ್ಸ್ಪೆನ್ಸಸ್ ಟು ಅರ್ನ್ ಮನಿ. ಏನು ನಾವು ಮಂತ್ಲಿ ಎವ್ರಿ ಮಂತ್ ನಾವು ಖರ್ಚು ಮಾಡ್ತಾ ಇರ್ತೀವಲ್ಲ ಇದನ್ನ ಸ್ವಲ್ಪ ನಾವು ಅರ್ನ್ ಮಾಡ್ಲಿಕ್ಕೆ ಸ್ವಲ್ಪ ಚೇಂಜಸ್ ಮಾಡೋಂಥದ್ದು. ಹಾಗಾಗಿ ವೇರ್ ಇಸ್ ಯುವರ್ ಗ್ರೋಸರಿ ಮನಿ ಗೋಯಿಂಗ್? ಪ್ರತಿಯೊಂದು ದಿನಸಿ ಇರ್ಬೋದು, ಸೂಪರ್ ಮಾರ್ಕೆಟ್ ಇರ್ಬೋದು, ಪ್ರತಿಯೊಂದು ಶಾಪ್ ನಲ್ಲೂ ಸಹ ಇವತ್ತು 40% ಮ್ಯಾನುಫ್ಯಾಕ್ಚರ್ ಇದನ್ನೇನು ತಯಾರು ಮಾಡ್ತಾರಲ್ಲ ಆ ಒಂದು ತಯಾರಕರು 40% ಮ್ಯಾನುಫ್ಯಾಕ್ಚರ್ ಖರ್ಚು ಬೀಳುತ್ತೆ ಅವರಿಗೆ. ಸೊ ಇನ್ನ ನಮಗೆ ರೀಚ್ ಆಗೋಷ್ಟೊಳಗೆ 100% ಆಗುತ್ತೆ. ಇನ್ನ 60% ಎಲ್ಲಿಗೆ ಹೋಗ್ತಾ ಇದೆ ಮನಿ ಅಂತ. ಸೊ ಇವತ್ತು ಪ್ರತಿಯೊಬ್ರು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಎಲ್ಲರಿಗೂ ಗೊತ್ತಿದೆ, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಡಿಸ್ಟ್ರಿಬ್ಯೂಷನ್ಶಿಪ್ ಇರ್ಬೋದು, ಪ್ರತಿ ಒಂದು ಕಡೆನು ಮ್ಯಾನುಫ್ಯಾಕ್ಚರ್ 40% ಆದ್ರೆ 60% ಅಡ್ವರ್ಟೈಸರ್ ಇರ್ತಾರೆ. ಇವತ್ತೇನು ನಮ್ಗೆ ಟಿವಿನಲ್ಲಿ ಬರ್ತಾರೆ ಅಡ್ವರ್ಟೈಸರ್, ಮೀಡಿಯಾದಲ್ಲಿ ಬರ್ತಾರೆ, ಡಿಸ್ಟ್ರಿಬ್ಯೂಷನ್ಗೆ ಇಷ್ಟು ಪರ್ಸೆಂಟೇಜ್ ಅಂತ ಹೋಗುತ್ತೆ. 60% ಪ್ರತಿಯೊಂದು ಎಲ್ಲಿಗೆ ಹೋಗ್ತಾ ಇದೆ ಅಂತಂದ್ರೆ ಎಲ್ಲರೂ ಸಹ ಅಡ್ವರ್ಟೈಸ್ಮೆಂಟ್, ಮಾರ್ಕೆಟಿಂಗು, ಮೀಡಿಯಾ ಪ್ರತಿಯೊಂದನ್ನು ಸಹ 60% ಅಲ್ಲಿ ಹೋಗ್ತಾ ಇದೆ. ಸೊ ಅಲ್ಲಿಗೆ ಏನಂದ್ರೆ ಮ್ಯಾನುಫ್ಯಾಕ್ಚರ್ 40% ಅಂದ್ರೆ 60% ಅಡ್ವರ್ಟೈಸರ್ಗೆ ಹೋಗ್ತಾ ಇದೆ. ಇದು ಏನು ಅಂತಂದ್ರೆ ಇನ್ ರಿಯಾಲಿಟಿ 10 ರೂಪೀಸ್ ಎವ್ರಿ 10 ರೂಪೀಸ್ ನಾವು ಖರ್ಚು ಮಾಡೋದನ್ನ
ಅದರಲ್ಲಿ 6 ರೂಪೀಸ್ ನಾವು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಪ್ರತಿಯೊಬ್ರು. ಏನಕ್ಕೆ ಅಂದ್ರೆ ಅಡ್ವರ್ಟೈಸ್ಗೆ ಹೋಗ್ತಾ ಇದೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಇವತ್ತು ಟಿವಿ ಚಾನಲ್ ನೋಡ್ತಾ ಇದ್ದೀರಾ, ಮೊಬೈಲ್ಗಳು ನೋಡ್ತಾ ಇರ್ಬೋದು, ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು. ಯಾವುದೇ ಒಂದು ಅಡ್ವರ್ಟೈಸ್ ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಬಿಗ್ ಮನಿ, ಅದರಿಂದನೇ ಅವರು ಶ್ರೀಮಂತರಾಗ್ತಾ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ 40% ಮ್ಯಾನುಫ್ಯಾಕ್ಚರರ್ ಇಟ್ಕೊಂಡ್ರೆ ಇನ್ 60% ಅಡ್ವರ್ಟೈಸರ್ ಹೋಗ್ತಾ ಇದ್ದಾರೆ. ಕನ್ಸ್ಯೂಮರ್ಗೆ ಏನು ಸಿಗ್ತಾ ಇಲ್ಲ ಅಂತ ಇದರ ಅರ್ಥ. ಹಾಗಾಗಿ ಕನ್ಸ್ಯೂಮರ್ ಇದ್ರಲ್ಲಿ ಏನ್ ಮಾಡ್ತಾನೆ, 60% ಅಡ್ವರ್ಟೈಸರ್ಗೆ ಹೋಗ್ತಾರೆ, ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಗ್ರೋಸರಿ ಅಮೌಂಟ್ ನಿಮ್ದೆಲ್ಲ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ ಮೀಡಿಯಾದರಿಗೆ ಮತ್ತೆ ಅಡ್ವರ್ಟೈಸರ್, ಡಿಸ್ಟ್ರಿಬ್ಯೂಟರ್ ಈ ತರದಲ್ಲಿ ಇರ್ತಾರಲ್ಲ ಅಂತರ್ಗೆ ಹೋಗಿ ಅವರು ಶ್ರೀಮಂತರಾಗ್ತಾ ಇದ್ದಾರೆ, ರಿಚ್ ಪೀಪಲ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಮೇನ್ ಏನು ಅಂತಂದ್ರೆ ಇದರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಏನು ಒಂದು ಟ್ರೆಡಿಷನಲ್ ಇದೆ ಅಂತ. ಮಾರ್ಕೆಟಿಂಗ್ ಸಿನಾರಿಯೋದು ಇವತ್ತು ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಇವತ್ತು 4 ರೂಪೀಸ್ ಫ್ಯಾಕ್ಟ್ರಿ ನೋಡಿ, ಫ್ಯಾಕ್ಟ್ರಿಲಿ 4 ರೂಪೀಸ್ಗೆ ಒಂದು ಪ್ರಾಡಕ್ಟ್ ಅನ್ನ ತಯಾರು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ 4 ರೂಪೀಸ್ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಪ್ರಾಡಕ್ಟ್ ಸೊ ದೆನ್ ಅಲ್ಲಿಂದ ಏನ್ ಮಾಡುತ್ತೆ, ಹೌಸ್ ಹೋಲ್ಡ್ ಬರುತ್ತೆ, ವೇರ್ ಹೌಸ್ ಬರುತ್ತೆ. 4 ರೂಪೀಸ್ ಇದ್ದಿದ್ದು 5 ರೂಪೀಸ್ ಆಗುತ್ತೆ, 1 ರೂಪೀಸ್ ಇನ್ಕ್ರೀಸ್ ಆಯ್ತು. ಸೊ ಎಗೈನ್ ವೇರ್ ಹೌಸ್ ಇಂದ ಎಗೈನ್ ಹೋಲ್ಸೇಲ್ ಬರುತ್ತೆ, 6 ರೂಪೀಸ್ ಆಯ್ತು. ಸೊ ಹೋಲ್ಸೇಲ್ ಇಂದ ಮತ್ತೆ ಸೇಲ್ಸ್ ಏಜೆಂಟ್ ಬರುತ್ತೆ, 7 ರೂಪೀಸ್ ಆಯ್ತು. 7 ರೂಪೀಸ್ ಇದ್ದಿದ್ದು ಡಿಪಾರ್ಟ್ಮೆಂಟ್ ಸ್ಟೋರ್ ಬರುತ್ತೆ, 8 ರೂಪೀಸ್ ಆಯ್ತು. ಸೊ ರಿಟೈಲ್ 1 ರೂಪೀಸ್ ಎಗೈನ್ ಜಾಸ್ತಿ ಆಯ್ತು, 9 ರೂಪೀಸ್ ಆಯ್ತು. ಕನ್ಸ್ಯೂಮರ್ ಬರೋಗಳಿಗೆ 10 ರೂಪೀಸ್ ಆಗಿರುತ್ತೆ. ಎಕ್ಸಾಂಪಲ್ ಒಂದು ಸೋಪ್ ಅಂತ ಇಟ್ಕೊಳ್ಳೋಣ, 40 ರೂಪೀಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಮ ಕೈಗೆ, ಗ್ರಾಹಕರ ಕೈಗೆ, ಕನ್ಸ್ಯೂಮರ್ ಕೈಗೆ ಏನು ಉಪಯೋಗ ಮಾಡುವಂತ ಕೈಗೆ ಬರೋದಕ್ಕೆ 10 ರೂಪೀಸ್ ಆಗಿರುತ್ತೆ. ಸೊ 4 ರೂಪೀಸ್ ಆಗಿದ್ದು 6 ರೂಪೀಸ್. ಅದನ್ನೇ ಹೇಳಿದ್ದು ಲಾಸ್ಟ್ ಸ್ಲೈಡ್ಸ್ ಅಲ್ಲಿ 60% ಇನ್ಕ್ರೀಸ್ ಆಗ್ತಾ ಇದೆ. ಅದೆಲ್ಲ ಯಾರಿಗ ಹೋಗ್ತಾ ಇದೆ, ಮಿಡಲ್ ಮ್ಯಾನ್. ಮಿಡಲ್ ಮ್ಯಾನ್ ಅಂತಂದ್ರೆ ಯಾರು, ಅಡ್ವರ್ಟೈಸರ್, ಹೋಲ್ಸೇಲರ್, ಡೀಲರ್, ಈ ತರದರ ಮಿಡಲ್ ಮ್ಯಾನ್ ಗಳು. ಏನು ಅಂತಂದ್ರೆ ಇವತ್ತು ನೋಡಿ ಎಕ್ಸಾಂಪಲ್ 130 crore ಇವತ್ತು ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಇರೋದ್ರಿಂದ 1 ರೂಪಿ ಒಬ್ಬರಿಂದ ಅಂದ್ರೆ 130 crore ಆಯ್ತು. ಸೊ ಇದೇ ರೀತಿಯಾಗಿ ಎಕ್ಸಾಂಪಲ್ ಆಗಿ 60% ಇವತ್ತು ಮಿಡಲ್ ಮ್ಯಾನ್ ಗಳು ಯೂಸ್ ಮಾಡ್ತಾ ಇದಾರೆ, ಅವರು ರಿಚೆಸ್ಟ್ ಪೀಪಲ್ ಆಗ್ತಾ ಇದೆ ಇನ್ನು ವರ್ಲ್ಡ್ ಅಲ್ಲಿ. ಸೊ ಹಾಗಾಗಿ ಈಗ ನೋಡಿ ನಿಮ್ಗೆ ಎಕ್ಸಾಂಪಲ್ ಗೊತ್ತಿರ್ಬೋದು, ಸಚಿನ್ ತೆಂಡೂಲ್ಕರ್ ಇರ್ಬೋದು, ಧೋನಿ ಇರ್ಬೋದು, ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ ಇರ್ಬೋದು, ಮತ್ತೆ ಫಿಲಂ ಲ್ಯಾಂಡ್ ಅಲ್ಲಿ ಇರ್ಬೋದು. ಇವ್ರುಗಳೆಲ್ಲ ಏನು ಅಂತಂದ್ರೆ ಅವರು ಮಾಡುವಂತ ಕೆಲಸದಿಂದ 50% ಇನ್ಕಮ್ ಇದ್ರೆ ಇನ್ನು 50% ಇನ್ಕಮ್ ಈ ತರದ್ದು ಜಾಹೀರಾತು ಅಂತ ನಾವ್ ಏನ್ ಹೇಳ್ತೀವಿ ಅಡ್ವರ್ಟೈಸ್ಮೆಂಟ್, ಆ ಅಡ್ವರ್ಟೈಸ್ಮೆಂಟ್ ಇಂದ ಅವರು ಇವತ್ತು ರಿಚೆಸ್ಟ್ ಪೀಪಲ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಟ್ರೆಡಿಷನಲ್ ಮಾರ್ಕೆಟ್ ಅಂದ್ರೆ ಇವತ್ತು ರೆಗ್ಯುಲರ್ ಕನ್ಸ್ಯೂಮರ್ ಏನಿದಾರಲ್ಲ ಆ ಒಂದು ಕೆಟಗರಿಗೆ ಬರುತ್ತೆ ಇದು. ಸೊ ಹಾಗಾಗಿ ಮೇನ್ ಇಲ್ಲಿ ಏನ್ ಮಾಡಿದ್ದಾರೆ, ಡಾಕ್ಟರ್ ಲಿಮ್ ಅವರು ಇದನ್ನ ಕೂಲಂಕುಷವಾಗಿ ಎಲ್ಲ ನೋಡಿ ಡಿಸ್ಟ್ರಿಬ್ಯೂಟರ್ ಯಾವ ತರ ಇದನ್ನ ನಮ್ಮ ರಿಚೆಸ್ಟ್ ಪೀಪಲ್ ಹೇಗ್ ಆಗ್ಬಹುದು ನಮ್ಮ DXN ಕಂಪನಿಯಿಂದ ಅವ್ರೇನ್ ಮಾಡಿದ್ರು, ಕನ್ಸ್ಯೂಮರ್ಗುನು ಮತ್ತೆ ಫ್ಯಾಕ್ಟ್ರಿಗೂ ರಿಲೇಷನ್ ಥಿಂಕ್ ಮಾಡಿದ್ರು ಅವರು. ಇವತ್ತೇನು ಅಂತಂದ್ರೆ ಮಾರ್ಕೆಟಿನಲ್ಲಿ ಯಾವ ರೀತಿ ನಡೀತಾ ಇದೆ, ಮಿಡಲ್ ಮ್ಯಾನ್ ಗಳು ಶ್ರೀಮಂತರಾಗ್ತಾ ಇದಾರೆ ಅಂತ. ಸೊ ಹಾಗಾಗಿ ಮೇನ್ ಏನ್ ಮಾಡಿದ್ರು, ನಮ್ದು DXN ಕಂಪನಿ ಎಲ್ಲರಿಗೂ ಗೊತ್ತಿದೆ, ಜೋರಾಗಿ ಕ್ಲಾಪ್ಸ್ ಕೊಡಿ. DXN ಇನ್ ಗ್ಲೋಬಲ್ ಕಂಪನಿ ಇದು. ಇವತ್ತು ಎಷ್ಟು 240 ಕಂಟ್ರಿಯಲ್ಲಿ ಇರೋಂತ DXN ಕಂಪನಿ ಜೊತೆ ನಾವು ಜಾಯಿನ್ ಆಗ್ತಾ ಇದೀವಿ. ಇವತ್ ನೋಡಿ ಪ್ರತಿಯೊಂದು ನೀವು ಮಾರ್ಕೆಟ್ ಅಲ್ಲಿ ಇರ್ಬೋದು, ಒಂದು ಸ್ಟೀಲ್ ಇರ್ಬೋದು, ಐರನ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಪ್ರತಿಯೊಬ್ರು ಮಾರ್ಕೆಟಿಂಗ್ ಪ್ರತಿಯೊಂದು ನೋಡಿ ಯಾವ್ದಿರ್ಬೋದು, ಮತ್ತೆ ಫಿಲಂ ಲ್ಯಾಂಡ್ ಇರ್ಬೋದು, ಎಲ್ಲರೂ ಸಹ ಡಿಸ್ಟ್ರಿಬ್ಯೂಷನ್ ಶಿಪ್ ತಗೊಂಡು ಮಾರ್ಕೆಟಿಂಗ್ ಮಾಡೋದ್ರ ಮೂಲಕನೇ ಇವತ್ತು ಹಣವನ್ನು ಗಳಿಸ್ತಾ ಇದ್ದಾರೆ. ಹಾಗಾಗಿ ಡಾಕ್ಟರ್ ಲಿಮ್ ಏನ್ ಮಾಡಿದ್ರು, DXN ಕಂಪನಿಯಿಂದ ಡೈರೆಕ್ಷನ್ ಕಲ್ಟಿವೇಶನ್ ನಮ್ದೇ ಫ್ಯಾಕ್ಟ್ರಿ ಇರುತ್ತೆ. ಮತ್ತೆ ಇಲ್ಲಿ ಏನು ಅಂದ್ರೆ ನಮ್ದೇ ಪ್ರಾಡಕ್ಟ್ ನ ತಯಾರು ಮಾಡಿದ ನಂತರ ಟ್ರೆಡಿಷನಲ್ ಮಾರ್ಕೆಟ್ ಏನ್ ಮಾಡಿದ್ರು 60% ಜಾಹೀರಾತು ಹೋಗ್ತಾ ಇತ್ತು ಪ್ರಾಡಕ್ಟ್, ಅಲ್ಲಿಂದ ಅವರು ಶ್ರೀಮಂತರಾಗ್ತಾ ಇದ್ರು. ಡಾಕ್ಟರ್ ಲಿಮ್ ಅವರು ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಇಲ್ಲಿ ಕಲ್ಟಿವೇಶನ್ ಏನು ನಾವೇ ಪ್ರಾಡಕ್ಟ್ ಅನ್ನ ತಯಾರು ಮಾಡಿ ಡೈರೆಕ್ಟ್ ಆಗಿ ನಮ್ಮ ಏನು ಡಿಸ್ಟ್ರಿಬ್ಯೂಷನ್ ಶಿಪ್ ನಾವು ತೊಳ್ತೀವಲ್ಲ, ಕನ್ಸ್ಯೂಮರ್ ಆಗಿರ್ಬೋದು ಇಲ್ಲ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ನಾವ್ ವಿ ಆರ್ ದ ಡಿಸ್ಟ್ರಿಬ್ಯೂಟರ್. ಇವತ್ತೇನು ಅಂತಂದ್ರೆ ನಮಗೆ ಏನ್ ಮಾಡಿದ್ರು 60% ಆಪರ್ಚುನಿಟಿ ಕನ್ಸ್ಯೂಮರ್ ಆರ್ ಡಿಸ್ಟ್ರಿಬ್ಯೂಟರ್ಗೆ ಡಾಕ್ಟರ್ ಲಿಮ್ ಅವ್ರು ಕೊಟ್ಟಿದ್ದಾರೆ. ಇವತ್ತು ನಾನು ಡೈಮಂಡ್ ಆಗಿರೋದ್ರಿಂದ 71% ಇನ್ಕಮ್ ಅನ್ನ ತಗೊಳ್ಳಿಕ್ಕೆ ಇದ್ರಲ್ಲಿ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇವತ್ತು ನಾನು ಫೈನಾನ್ಷಿಯಲ್ ಫ್ರೀಡಮ್ ಆಗ್ಲಿಕ್ಕೆ ಚಾನ್ಸ್ ಆಗಿದೆ. ಏನಕ್ಕೆ ಅಂದ್ರೆ ಅಲ್ಲಿ ಮಿಡಲ್ ಮ್ಯಾನ್ ಏನು ನಾವ್ ಹೇಳ್ತಾ ಇದೀವಲ್ಲ, ಆ ಮಿಡಲ್ ಮ್ಯಾನ್ ಅನ್ನ ಇಲ್ಲಿ 60% ನಮ್ಗೆ ಕೊಟ್ಟಿರೋದ್ರಿಂದ 100% ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಮುಂದೆ ಗೊತ್ತಾಗುತ್ತೆ. ವಿ ಆರ್ ದ ಡಿಸ್ಟ್ರಿಬ್ಯೂಟರ್. 71% ಇನ್ಕಮ್ ನ ಡಾಕ್ಟರ್ ಲಿಮ್ ನಮ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ವಿ ಆರ್ ದ ಅಡ್ವರ್ಟೈಸರ್. ನಾವೇ ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, ರೋಹಿತ್ ಶರ್ಮಾ ಈ ತರದರೆಲ್ಲ ನಾವೇ ಆದಾಗ 100% ಏನು ಅಂತಂದ್ರೆ ಈಗ ಪ್ರತಿಯೊಂದು ಹಿಂಗೆ ಹೇಳ್ಕೊಂಡು ಹೋದ್ರೆ 100% ನಾವು ರಿಚೆಸ್ಟ್ ಪೀಪಲ್ ಆಗಲ್ಲ. ವಿ ಆರ್ ಡಿಸ್ಟ್ರಿಬ್ಯೂಟರ್
ಪ್ರಾಡಕ್ಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಪ್ರಾಡಕ್ಟ್ ಕೆಲವರೆಲ್ಲ ಏನು ಅಂದ್ರೆ, ಸರ್ ಈ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಾಗತ್ತಾ, ಸರ್ ಕನ್ಸ್ಯೂಮ್ ಮಾಡ್ಬೇಕಾಗತ್ತಾ, ಈ ತರದ ಪ್ರತಿ ಒಂದು ನೀವು ಎಕ್ಸಾಂಪಲ್ ನೋಡಿ. ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, 10 ಎಕರ್ ಅವ್ರು ತಗೊಂಡ್ರೆ ಅದರಲ್ಲಿ ಒಂದು 50 ಸೈಟ್ ಮಾಡಿದ್ರೆ, ಒಂದ್ ಸೈಟ್ ಮಾಡಿದ್ರೆ ಅವ್ರಿಗೆ 1 lakh ಸಿಗುತ್ತೆ ಅಂದ್ರೆ ಅಲ್ಲಿಗೆ ಇನ್ಕಮ್ ಅಲ್ಲಿಗೆ ಸ್ಟಾಪ್ ಆಗುತ್ತಲ್ಲ ಒಂದ್ ಸೇಲ್ ಮಾಡಿದ್ರೆ. ಸೊ ಅದೇ 50 ಸೇಲ್ ಮಾಡಿದ್ರೆ ಎಷ್ಟಾಗುತ್ತೆ? 50 lakh ಆಗುತ್ತೆ. ಅದೇ ರೀತಿಯಾಗಿ ನಾವು ಕನ್ಸ್ಯೂಮರ್ಗೆ ಪ್ರಾಡಕ್ಟ್ ನ ಇದೇ ವರ್ಡ್ ಅಲ್ಲಿ ಏನಂತಂದ್ರೆ ಡಿಸ್ಟ್ರಿಬ್ಯೂಷನ್ಶಿಪ್ ಇಂತ ಗ್ರೇಟೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಿಕ್ಕಿದೆ ಡಿಸ್ಟ್ರಿಬ್ಯೂಷನ್ಶಿಪ್. ಇದನ್ನ ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ 100% ಡಿಸ್ಟ್ರಿಬ್ಯೂಷನ್ಶಿಪ್ ಇಲ್ಲ ಕನ್ಸ್ಯೂಮರ್ ಮಾಡ್ತು ಅಂತಾರೆ 71% ಇನ್ಕಮ್ ತೊಗೊಳೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಸೊ ಹಾಗಾಗಿ ವೇರ್ ಇಸ್ ವಾಂಟ್ ಯು ಮನಿ ಗೋಟ್, ಎಲ್ಲಿಗೆ ಹೋಗ್ತಾ ಇದೆ ಈ ಹಣ ಎಲ್ಲ? ವೇರ್ ಇಸ್ 40% DXN ಇವತ್ತು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೆ. ಸೊ ಟ್ರೆಡಿಷನಲ್ ಏನು ಅಡ್ವರ್ಟೈಸರ್ಗೆ ಹೋಗ್ತಾ ಇತ್ತು. ಇಲ್ಲಿ ಏನ್ ಮಾಡ್ತಾ ಇದೆ, DXN ಕಂಪನಿ 40% ಮ್ಯಾನುಫ್ಯಾಕ್ಚರ್ ಇಟ್ಕೊಳ್ಳುತ್ತೆ. ಅಲ್ಲಿ ವರ್ಕರ್ ಮಾಡುವಂತ ಕೆಲಸಗಳಿಗೆ ಸ್ಯಾಲರಿ ಇರ್ಬೋದು, ಸರ್ವಿಸ್ ಇರ್ಬೋದು, ಅದಕ್ಕೆ ಅದು 40% ಇಟ್ಕೊಳ್ಳುತ್ತೆ. ಇನ್ನ 60% DXN ಅಲ್ಲಿ ಏನ್ ಮಾಡುತ್ತೆ, ರಿಟೈನ್ ಸಹ ಇದು ಡಿಸ್ಟ್ರಿಬ್ಯೂಷನ್ ನಮಗೆ ಡಿಸ್ಟ್ರಿಬ್ಯೂಟರ್ಗೆ ಸಹ ಕೊಡ್ತದೆ, ಕನ್ಸ್ಯೂಮರ್ಗೆ ಸಹ ಕೊಡ್ತಾ ಹೋಗ್ತಾರೆ. ಹಾಗಾಗಿ 60% ಪೇಯ್ಡ್ ಬ್ಯಾಕ್ ಟು ಯು. ಯಾವ್ದ್ರ ಮೂಲಕ ಕೊಡುತ್ತೆ? ಇವತ್ತು ನೋಡಿ DXN ಗ್ರೋಸರಿ ನಿಮಗೆ ಗೊತ್ತಿರ್ಬೋದು, ಯುಟೆನ್ಷಿಯಲ್ ಕೇರ್ ಇರ್ಬೋದು, ಮತ್ತೆ ಆಯಿಲ್ ಇರ್ಬೋದು, ಶಾಂಪೂ ಇರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ನಾವು ಗ್ರೋಸರಿಗೆ ಏನು ಹೋಗಿ ಬೈ ಮಾಡ್ತೀವಿ ಅದನ್ನೇ DXN ಪ್ರಾಡಕ್ಟ್ ಅಲ್ಲಿ DXN ಕಂಪನಿನಲ್ಲಿ ನಾವು ಬೈ ಮಾಡ್ತು ಅಂದ್ರೆ 100% 60% ನಮ್ಗೆ ಯಾವ್ದ್ರ ಮೂಲಕ ಕೊಡುತ್ತೆ ಅಂತಂದ್ರೆ ನೋಡಿ, ಡಿಸ್ಕೌಂಟ್ ಮೂಲಕ ಒಂದು ಕೊಡುತ್ತೆ. ಸೊ ಎಗೈನ್ ಬೋನಸ್ ಪಾಯಿಂಟ್ ನಾಗಿ ಸಹ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಇದ್ರ ಜೊತೆಗೆ ಈಗ ಕೆಲವೊಂದೆಲ್ಲ ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಬೇರೆ ಬೇರೆ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾರೆ, ಟ್ರಾವೆಲ್ ಪಾಯಿಂಟ್ ಸಹ ನಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಎವ್ರಿ ಇಯರ್ ನಾವು ಟ್ರಾವೆಲ್ ಮಾಡ್ತಾ ಇದೀವಿ, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್. DXN ಅಲ್ಲಿ ಅಂತ ಆಪರ್ಚುನಿಟಿ ಡಾಕ್ಟರ್ ಲಿಮ್ ಅವ್ರು ಕೊಟ್ಟಿದ್ದಾರೆ. ಯಾಕೆಂದ್ರೆ 60% ಅಲ್ಲಿ ಇದನ್ನೆಲ್ಲ ಡಿವೈಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅದ್ರ ಜೊತೆಗೆ ಪ್ರಾಫಿಟ್ ಶೇರಿಂಗ್ ಪಾಯಿಂಟ್ ಸಹ ಸಿಗ್ತಾ ಹೋಗುತ್ತೆ. ಆಫ್ಟರ್ ಡೈಮಂಡ್ ಟು ಡೈಮಂಡ್ ಪ್ರಾಫಿಟ್ ಶೇರಿಂಗ್ 100% ನಮ್ಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಬೋನಸ್ ಪಾಯಿಂಟ್. ಈಗ ನೋಡಿ, ಯಾವ್ದೋ ಒಂದು ದುಬೈ, ಮಸ್ಕಟ್, ಬೇರಿನ್ ಆ ಕಡೆ ಯಾರು ಒಬ್ರು ಇದ್ರು, ನಿಮ್ಗೆ ಅಲ್ಲಿಂದ ಯಾರೋ ಪ್ರಾಡಕ್ಟ್ ಬೈ ಮಾಡಿದ್ರು ಸಹ ನಿಮ್ಗೆ ಅಲ್ಲಿ ಪಾಯಿಂಟ್ ಆಡ್ ಆಗ್ತಾ ಹೋಗುತ್ತೆ. ಅದ್ರ ಮೂಲಕ ನಿಮ್ಗೆ ಬೋನಸ್ ಸಹ ಸಿಗ್ತಾ ಹೋಗುತ್ತೆ. ಇವತ್ತು ಔಟ್ ಆಫ್ ಕಂಟ್ರಿನಲ್ಲಿ ಎಷ್ಟೋ ಜನ 5,000, 10,000 lakhs ಟುಗೆದರ್ ಸಹ ಅರ್ನ್ ಮಾಡ್ತಾರೆ. ಫಾರ್ ಎವರಿ 10 rupees ಸ್ಪೆಂಡ್ 6 rupees ಪೇಯ್ಡ್ ಬ್ಯಾಕ್ ಯು. ನಮ್ಗೆ DXN ಅಲ್ಲಿ ಎಂತ ಅವಕಾಶ ಇದೆ ಅಂತಂದ್ರೆ, ಎಂತ ಚಾನ್ಸ್ ಇದೆ ಅಂತಂದ್ರೆ ನೋಡಿ, ನಾವು 10 rupees ಗ್ರೋಸರೀಸ್ DXN ಶಾಪ್ ಹೋಗಿ ನಾವು ಬೈ ಮಾಡ್ತೀವಿ ಅಂತ ಅನ್ಕೊಡಿ, 40% ಕಂಪನಿ ಇಟ್ಕೊಂಡು ಇನ್ನ 60% ನಮ್ಗೆ ಆ ಹಣವನ್ನು ವಾಪಸ್ ಸಹ ನಮ್ಗೆ ಈ ಮೂಲಕ ನಮ್ಗೆ ರಿಟರ್ನ್ ಕೊಡ್ತಾ ಹೋಗುತ್ತೆ. ಇಂಥ ಅವಕಾಶ ಬೇರೆ ಕಂಪನಿನಲ್ಲಿ ಯಾವ್ದ್ರಲ್ಲೂ ಇಲ್ಲ. ಓನ್ಲಿ ಒನ್ ಅಂಡ್ ಓನ್ಲಿ ಕಂಪನಿ ಅಂತ ಅಂದ್ರೆ ಓನ್ಲಿ DXN. ದಿಸ್ ಇಸ್ ದ ಮಾರ್ಕೆಟಿಂಗ್ ಪ್ರೆಸೆಂಟೇಶನ್ ಪ್ಲಾನ್ ಇದೆಯಲ್ಲ, ಇದನ್ನ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕೆಲವೊಂದೆಲ್ಲ ಏನು ಅಂತಂದ್ರೆ, ಕೆಲವೊಂದು ಸ್ಲೈಡ್ಸ್ ಇನ್ನು ಮುಂದೆ ಚೇಂಜ್ ಆಗೋ ಸಾಧ್ಯತೆಗಳು ಇದೆ. ಇದು ಬಿಗಿನಿಂಗ್ ಇದ್ದಿದ್ದು. ಇದರಲ್ಲಿ ಕೆಲವೊಂದು ಏನು ಅಂದ್ರೆ ಕ್ಯಾಶ್ ಬ್ಯಾಕ್ ಇರ್ಬೋದು, ಪ್ರತಿಯೊಂದು 1% ಇನ್ಕಮ್ ನಾವು ತಗೊಂಡು ಅಂದ್ರೂ ಇದರಲ್ಲಿ ಮಿಲಿಯನೇರ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ, 100% ಆಗ್ಬಹುದು. ಸೊ ಅದ್ರ ಜೊತೆಗೆ ಏನು ಅಂತಂದ್ರೆ, ಇವಾಗ ಹೇಗೆ ನಾವು ಮಿಲಿಯನೇರ್ ಆಗ್ಲಿಕ್ಕೆ ಸಾಧ್ಯತೆಗಳಿದೆ. ಮತ್ತೆ ಏನು ಅಂದ್ರೆ ಇದರಲ್ಲಿ 2 ಕ್ಯಾಟಗರಿ ಇದೆ ಅಂತ ಬಿಗಿನಿಂಗ್ ಹೇಳಿದೆ, ರೆಗ್ಯುಲರ್ ಮತ್ತೆ ವೈಸ್ ಕನ್ಸ್ಯೂಮರ್. ರೆಗ್ಯುಲರ್ ಕನ್ಸ್ಯೂಮರ್ ಏನು ಅಂತಂದ್ರೆ, ಪ್ರತಿಯೊಂದು ಮಂತ್ಲಿ ಎಕ್ಸ್ಪೆನ್ಸಸ್ ಅವ್ರಿಗೆ ಗೊತ್ತಿರುತ್ತೆ, ಇದನ್ನ ಯಾವ ರೀತಿ ಲಾಸ್ ಮಾಡ್ಕೊಂತಾ ಇರ್ತೀವಿ ಅಂತ ಗೊತ್ತಿರುತ್ತೆ ಅವ್ರಿಗೆ, ಆದ್ರೂ ಸಹ ಚೇಂಜ್ ಆಗಿರಲ್ಲ. ಇಲ್ಲಿ ನಮ್ಮ DXN ಡಿಸ್ಟ್ರಿಬ್ಯೂಟರ್ ಆದವರು, DXN ಡಿಸ್ಟ್ರಿಬ್ಯೂಷನ್ ಆದವ್ರು ಏನ್ ಮಾಡ್ಬೇಕು ಅಂದ್ರೆ, ಕೆಲವೊಂದು ಪ್ರಾಡಕ್ಟ್ ಅನ್ನ ಎವ್ರಿ ಡೇ ಯೂಸ್ ಮಾಡ್ತಾರಲ್ಲ, ಇದನ್ನ ನಾವು ಬ್ರ್ಯಾಂಡ್ ಚೇಂಜ್ ಮಾಡ್ಬೇಕು. ಹೇಗೆ ಬ್ರ್ಯಾಂಡ್ ಚೇಂಜ್ ಮಾಡೋದು? ಕೆಲವೊಂದೆಲ್ಲ ಏನು ಅಂತಂದ್ರೆ, ಇವತ್ತು DXN ಕಂಪನಿ ವರ್ಲ್ಡ್ ಕ್ಲಾಸ್ ಗ್ಲೋಬಲ್ ಕಂಪನಿ ಇದೆ. ಇದು ಕಂಪನಿ ಇವಾಗ ಆಲ್ರೆಡಿ ಬ್ರ್ಯಾಂಡ್ ಆಗಿ ಹೋಗಿದೆ. ಸೊ ನಾವು ಬ್ರ್ಯಾಂಡ್ ಆಗ್ಬೇಕು. ಮೇನ್ ಅಂದ್ರೆ ಪ್ರಾಡಕ್ಟ್ ಬ್ರ್ಯಾಂಡ್ ಚೇಂಜ್ ಮಾಡೋದಕ್ಕಿಂತ ಮುಂಚೆ ನಾನು DXN ಅಲ್ಲಿ ಏನಾಗಿದ್ದೀನಿ, DXN ಅಲ್ಲಿ ನಾನು ಒಬ್ಬ ಬ್ರ್ಯಾಂಡ್ ಪರ್ಸನ್ ಆಗಿದ್ದೀನಿ. ಯಾಕೆಂತಂದ್ರೆ ಇವತ್ತು ವರ್ಲ್ಡ್ ಅಲ್ಲಿ ಜೆನ್ಯೂನ್ ಪ್ರಾಡಕ್ಟ್ ಇದೆ, DXN ಕಂಪನಿಯಲ್ಲಿ ಜೆನ್ಯೂನ್ ರಿಸಲ್ಟ್ ಇದೆ, ಜೆನ್ಯೂನ್ ಬಯರ್ ಇದೆ, ಜೆನ್ಯೂನ್ ಸೆಲ್ಲರ್ ಇದ್ದಾರೆ. ಸೊ ಇದ್ರಲ್ಲಿ ಏನು ಅಂತಂದ್ರೆ, ಪ್ರತಿಯೊಂದು ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಅಂದ್ರೆ, ಡೈಲಿ ಯೂಸಬಲ್ ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಇಂದ ಚೇಂಜ್ ಮಾಡಿಸಿದ್ರೆ 100% ಅದನ್ನ ಸಹ ಇಲ್ಲಿ ವೈಸ್ ಕನ್ಸ್ಯೂಮರ್ ಕ್ಯಾಟಗರಿಗೆ ಬರುತ್ತೆ. ಅದರಲ್ಲಿ ಏನು ಅಂತಂದ್ರೆ, ಡೈಲಿ ನಾವು ಟೀ ಯೂಸ್ ಮಾಡ್ತಾರೆ, ಕಾಫಿ ಯೂಸ್ ಮಾಡ್ತಾರೆ, ಹೆಲ್ತ್ ಡ್ರಿಂಕ್ ಯೂಸ್ ಮಾಡ್ತಾರೆ, ಟೂತ್ ಪೇಸ್ಟ್ ಇರ್ಬೋದು, ಶಾಂಪೂ, ಸೋಪು, ಲ್ಯಾಂಡ್ರಿ, ವಿಟಮಿನ್ಸ್, ಈ ತರದೆಲ್ಲ ಪ್ರತಿದಿನ ಪ್ರತಿಯೊಬ್ಬರಿಗೂ ಬೇಕಾಗಿದೆ. ವಿ ಆರ್
ನಾವು ಮೈಂಡ್ ಅಲ್ಲಿ ತಿಳ್ಕೊಬೇಕಾದ್ದು ಬಿಸ್ನೆಸ್ ಮೆನ್ ಅಂತ ನಾವು ಎಲ್ಲರೂ ಹೇಳ್ತಾ ಇದೀವಿ. DXN ಅಲ್ಲಿ ನಮ್ಗೆ ಆಪರ್ಚುನಿಟಿ ಕೊಟ್ಟಿದೆ, ನೀವೇ DXN ಬಿಸ್ನೆಸ್ ಮಿನಿ ಇದು ಪ್ರತಿಯೊಂದು ಎಲ್ಲ ಹೇಳ್ತಾ ಇದೀವಿ. ಬಟ್ ಯಾವಾಗ ನಾವು ಡಿಸ್ಟ್ರಿಬ್ಯೂಷನ್ಶಿಪ್ ನ, ಈಗ ನೋಡಿ, ಒಂದು ಸಪೋಸ್ ಒಂದು ಪ್ರಾಡಕ್ಟ್ ನಾವು ಸ್ಪಿರ್ಲಿನ ಪ್ರಮೋಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸ್ಪಿರ್ಲಿನ ಪ್ರಮೋಟ್ ಮಾಡಿದಾಗ ನಮ್ಗೆ ರಿಟೇಲ್ ಪ್ರಾಫಿಟ್ ಏನ್ ಸಿಗುತ್ತೆ? 300 rupees ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಒಂದ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 1 ಸಿಗುತ್ತೆ. ಸೊ ಅದನ್ನೇ 100 ಮಾಡಿದ್ರೆ 30,000 ಸಿಗುತ್ತೆ. ಇದನ್ನ ನಾವು ಏನು ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಒಂದ್ಸಲ 3000 PV ಮಾಡೋದು, ಹಾಗೆ ಇದ್ ಬಿಡ್ತು ಅಂದ್ರೆ ಎವ್ರಿ ಮಂತ್ 100% ಇನ್ಕಮ್ ಬರಲ್ಲ. ವೈಸ್ ಕನ್ಸ್ಯೂಮರ್ ಏನು ಅಂತಂದ್ರೆ ಇಂತ ಎಲ್ಲಾ ಡೈಲಿ ಯೂಸಬಲ್ ಪ್ರಾಡಕ್ಟ್ ಬ್ರ್ಯಾಂಡ್ ಅನ್ನ 100% ಚೇಂಜ್ ಮಾಡ್ಬೇಕು. ನಾವು ಸಹ 100% ಬ್ರ್ಯಾಂಡ್ ಆಗಿ ನಾವು ಮಾತಾಡ್ಬೇಕಾಗುತ್ತೆ. ಹಾಗಾಗಿ ಇದ್ರಲ್ಲಿ ಏನು ಅಂತಾರೆ, ಯಾವ ರೀತಿ ಡಿಸ್ಕೌಂಟ್ ಸಿಗುತ್ತೆ ಅಂತ, DXN ಡಿಸ್ಕೌಂಟ್ ಕ್ಲಬ್ ಇರುತ್ತೆ. ಕೆಲವರು ವೈಸ್ ಕನ್ಸ್ಯೂಮರ್ ಇರ್ತಾರೆ, ಸರ್ ನಾನು ಬಿಸ್ನೆಸ್ ಮಾಡಕ್ ಆಗಲ್ಲ, ನಾನು ಯೂಸ್ ಮಾಡ್ತಾ ಇರ್ತೀನಿ, ಅವ್ರಿಗೆ ಡಿಸ್ಕೌಂಟ್ ಕಾರ್ಡ್ ಮಾಡಿಸ್ಕೊಡಿ. ಡಿಸ್ಕೌಂಟ್ ಕಾರ್ಡ್ ಲೈಫ್ ಲಾಂಗ್ ಇರುತ್ತೆ. ಸೊ ಅದ್ರಲ್ಲಿ ಏನಂತಂದ್ರೆ ಕೆಲವರೆಲ್ಲ ಗ್ರೋಸರಿಗೆ ಹೋಗಿ ಶಾಪ್ ಇದ್ ಮಾಡೋ ಬದಲು DXN ಅಲ್ಲಿ ಇರುತ್ತೆ. ಮತ್ತೆ DXN ಸರ್ವಿಸ್ ಸೆಂಟರ್ ಸಹ ಇರುತ್ತೆ. ಈ ಸರ್ವಿಸ್ ಸೆಂಟರ್ಗೆ ಹೋದ್ರೆ ಪ್ರಾಡಕ್ಟ್ ಪ್ರತಿಯೊಬ್ರು ಸಹ ಅದ್ರಲ್ಲಿ ಬೈ ಮಾಡ್ಬೋದು, ಡಿಸ್ಕೌಂಟ್ ಸಿಗುತ್ತೆ, ಹೆಲ್ತ್ ಕಾರ್ಡ್ ಇರುತ್ತೆ, ಪ್ರತಿಯೊಂದು ಆಗುತ್ತೆ. ಸೊ ಇಲ್ಲಿ ಸರ್ವಿಸ್ ಸೆಂಟರ್ ಇದ್ದಾಗ ನಾವು ಹೋಗಿ ಪ್ರಾಡಕ್ಟ್ ನ ಬೈ ಮಾಡಿದಾಗ ಏನ್ ಮಾಡುತ್ತೆ, ಅದು ಪ್ರಾಡಕ್ಟ್ ಬೈ ಮಾಡಿದಾಗ ಪಾಯಿಂಟ್ ಲೆಕ್ಕದಲ್ಲಿ ಅದು ನಮ್ಗೆ ಆಡ್ ಆಗ್ತಾ ಹೋಗುತ್ತೆ. ಸೊ ಸಪೋಸ್ ಈಗ 1000 ಎವ್ರಿ ಮಂತ್ 1000 PV ಅಂತಂದ್ರೆ ಪಾಯಿಂಟ್ ವ್ಯಾಲ್ಯೂ ಅಂತ, ಇದನ್ನ ಮಂತ್ಲಿ 1000 ಮಾಡಿದ್ರೆ ನಮಗೆ ಅದನ್ನ ರಿಬೇಟ್ ಬ್ಯಾಕ್ ಕ್ಯಾಶ್ ಅನ್ನ ಈ 1000 ಮೂಲಕ ನಾವು 1000 PV ಮಾಡಿರ್ತೀವಲ್ಲ, ಅದನ್ನ ಏನು ಪರ್ಸೆಂಟೇಜ್ ಅಲ್ಲಿ ಇರ್ತೀವಿ ಅದನ್ನ ನಮ್ಗೆ ಕಂಪನಿ ರಿಟರ್ನ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ 1000 PV ಪರ್ ಮಂತ್ ಮಾಡಿದ್ರೆ 6% ಇಂದ 37% ವರೆಗೂ ನಮ್ಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ. 1000 PV ಇಂಟು 37% ಅಂದ್ರೆ 370 rupees 1000 PV ಗೆ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಏನ್ ಮಾಡಿದ್ದಾರೆ ಅಂದ್ರೆ ಕನ್ಸ್ಯೂಮರ್ಗೆ, ಈಗ ನೋಡಿ ಸಪೋಸ್ 1000 rupees ಖರ್ಚು ಮಾಡ್ತಾರೆ, 370 rupees ಸೇವ್ ಆಗುತ್ತೆ. ಸೊ ಇದನ್ನ ವೈಸ್ ಕನ್ಸ್ಯೂಮರ್ಗೆ ಕನ್ವರ್ಟ್ ಮಾಡಿ ಬ್ರ್ಯಾಂಡ್ ಚೇಂಜ್ ಮಾಡಿ 100% ಇದ್ರಲ್ಲಿ ಮಿಲಿಯನಿಯರ್ ಆಗ್ಬೋದು. ಒಂದೇ ಒಂದು 2 ಸ್ಪಿಲ್ಲಿನಾಗೆ 1000 PV ಆಗುತ್ತೆ. ಇವತ್ತು ನಾನು DXN ಅಲ್ಲಿ 10 years ಇಂದ ಇದ್ದೀನಿ, 12 years ಇಂದ ಇದ್ದೀನಿ. ಸೊ 2 PV ಮಾಡೋದು, 1000 PV ಮಾಡಕ್ಕೆ ಒದ್ದಾಡ್ತಾ ಇರೋದು, 3000 PV ಮಾತಾಡಕ್ಕೆ ಒದ್ದಾಡ್ತಾ ಇರೋದು ಅಂತಂದ್ರೆ ವಿ ಆರ್ ದ ನಾಟ್ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಲಿಕ್ಕೆ ಸಾಧ್ಯ ಇರಲ್ಲ. ಸೊ ಪ್ರತಿಯೊಬ್ರು ಏನು ಅಂತಂದ್ರೆ ಇವತ್ತು ನೋಡಿ 5 years ಇಂದ ಇರ್ತಾರೆ, 10 years ಇಂದ ಇರ್ತಾರೆ. ಸರ್ ಎಷ್ಟು PV ಮಾಡಿದ್ರೆ? ಸರ್ 1,500,000 ನಾನ್ ಮಾಡಿದೀನಿ, ಇನ್ನು 1,500,000 ನನ್ನ ಡೌನ್ ದಿ ಲೈನ್ ಇಂದ ತಗೊಂಡು 3000 PV ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇದೆಲ್ಲ ಏನು ಅಂದ್ರೆ ಮಾರ್ಕೆಟಿಂಗ್ ಅಲ್ಲಿ 100% ಲೀಡರ್ಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ವಿ ಆರ್ ಬ್ರ್ಯಾಂಡ್ ಅಂಬಾಸಿಡರ್, ಚೇಂಜ್ ದ ಬ್ರ್ಯಾಂಡ್. ನಾವು ಫಸ್ಟ್ ನಮ್ಮ ಮೈಂಡ್ ಅನ್ನು ಚೇಂಜ್ ಮಾಡ್ಬೇಕು, ನಾವು ಬ್ರ್ಯಾಂಡೆಡ್ ಆಗ್ಬೇಕು. ನಮ್ಮ ಪ್ರಾಡಕ್ಟ್ ಆಲ್ರೆಡಿ ಕಂಪನಿ ಮತ್ತೆ ಪ್ರಾಡಕ್ಟ್ ಬ್ರ್ಯಾಂಡ್ ಆಗಿದೆ. ನಾವು ಯಾವಾಗ ಬ್ರ್ಯಾಂಡ್ ಮೈಂಡ್ ಸೆಟ್ ಮಾಡ್ಲಿಲ್ಲ 100% ನಾವು DXN ಅಲ್ಲಿ ಇನ್ಕಮ್ ತೊಗೊಳ್ಲಿಕ್ಕೆ ಆಗಲ್ಲ. ವರ್ಕ್ ಮಾಡಬಹುದು ಸರ್, ನಾನು 10 years ಇಂದ ಇದ್ದೀನಿ, ಏನಾಗಿದ್ಯಾ? ಸ್ಟಾರ್ ಏಜೆಂಟ್ ಆಗಿದ್ದೀನಿ, ರೂಬಿ ಆಗಿದ್ದೀನಿ, ಡೈಮಂಡ್ ಆಗಿದ್ದೀನಿ. ಎಷ್ಟು ಇನ್ಕಮ್ ಬರ್ತಾ ಇದೆ ಸರ್ ಇನ್ಕಮ್? ಅದಲ್ಲ, ನೀವು 1000 PV ಇದು ಫಾರ್ ಎಕ್ಸಾಂಪಲ್ ಕೊಟ್ಟಿರೋದು. ನೀವು ನೋಡಿ ಪರ್ಸನಲ್ PV 10,000 PV ಮಾಡಿ, ನಿಮ್ ಇನ್ಕಮ್ ಎಲ್ಲಿರುತ್ತೆ ನೋಡಿ, ರಿಟೇಲ್ ಪ್ರಾಫಿಟ್ ಎಷ್ಟು ಸಿಗುತ್ತೆ ನೋಡಿ, ಬೋನಸ್ ಎಷ್ಟು ಬರುತ್ತೆ ನೋಡಿ. ಸೊ ಇಲ್ಲಿ ಏನು ಅಂತಂದ್ರೆ ಪ್ರತಿಯೊಬ್ರು ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತಾ ಇದಾರೆ, ಪ್ರತಿಯೊಂದು BOM ಮಾಡ್ತಾ ಇದಾರೆ, NDT ಮಾಡ್ತಾ ಇದಾರೆ, ಕಲ್ಚರ್ ಮಾಡ್ತಾ, ಎಲ್ಲಾನು ಮಾಡ್ತಾ ಇದೀವಿ. ಬಟ್ ಇನ್ಕಮ್ ಮಾತ್ರ ಕಡಿಮೆ ಬರ್ತಾ ಇದೆ. ನಾವು ವಿ ಆರ್ ದ ಡಿಸ್ಟ್ರಿಬ್ಯೂಟರ್. ನಾವು ಡಿಸ್ಟ್ರಿಬ್ಯೂಟರ್ ಅಂತಂದ್ರೆ ಬಿಸ್ನೆಸ್ ಮೆನ್ ಆಗಿ ಆ ರೀತಿಯಾಗಿ ಥಿಂಕ್ ಮಾಡಬೇಕು. 100% ಅವಾಗ ನಮ್ಗೆ ಇನ್ಕಮ್ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲೇನಾಗುತ್ತೆ ಅಂದ್ರೆ ಕೆಲವೊಂದೆಲ್ಲ ಪ್ರಾಡಕ್ಟ್ ತೊಗೊಳ್ಬೇಕಾದ್ರೆ ಪಾಯಿಂಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಪಾಯಿಂಟ್ ಯಾವಾಗ ಅಕ್ಯುಮುಲೇಟ್ ಆಗ್ತಾಗ 6% ಅಲ್ಲಿ ಇರ್ತಾರೆ, 25% ಬರ್ತಾರೆ, 37% ಪಾಯಿಂಟ್ ಅಕ್ಯುಮುಲೇಟ್. ಈಗ 1000 PV ಲಾಸ್ಟ್ ಮಂತ್ ಮಾಡಿರ್ತೀವಿ, ಈ ಮಂತ್ 10,000 PV ಮಾಡ್ತೀವಿ, 11,000 ಆಗ್ತಾ ಹೋಗುತ್ತೆ. ದಿಸ್ ಇಸ್ ದ ಅಕ್ಯುಮುಲೇಟೆಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಪಾಯಿಂಟ್ ಇಂದ ಏನಾಗುತ್ತೆ ಅಂದ್ರೆ ಸ್ಟಾರ್ ಏಜೆಂಟ್ ಹೋಗ್ತೀವಿ, ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡಿ 6% ಅಲ್ಲಿ ನಿಮಗೆ ಲಾಸ್ಟ್ ಪ್ರೈಸ್ ಅಲ್ಲಿ ತೋರಿಸಿದ್ರೆ 6% 60 rupees ಸಿಗುತ್ತೆ, 37% ಅಲ್ಲಿ 370 rupees ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಅಕ್ಯುಮುಲೇಟ್ ಆದಂಗೆ ನಿಮ್ಗೆ ಬ್ಯಾಂಕ್ ಏನು ಹಣ ಜಮಾ ಆಗುತ್ತೆ ಅಂತ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಬ್ಯಾಂಕ್. ಸೊ ಹಾಗಾಗಿ ಪ್ರತಿಯೊಬ್ರು 25% ಇನ್ಕಮ್ಗೆ ರೀಚ್ ಆಗ್ತಾರೆ, 31% 37% ಅಡಿಷನಲ್ ನಿಮ್ಗೆಲ್ಲಾ ಡೆವಲಪ್ಮೆಂಟ್ ಮನಸ್ಸು ಪ್ರತಿಯೊಂದು ಬ್ಯಾಂಕ್ಗೆ ಕ್ರೆಡಿಟ್ ಅಲ್ಲಿ ಏನು ಅಮೌಂಟ್ ಜಮಾ ಆಗ್ತಾ ಇರುತ್ತೆ. ಸೊ ಅದನ್ನ ಇಲ್ಲಿ ತೋರಿಸಿದ್ದಾರೆ. ಸೊ ಪಾಯಿಂಟ್ ಅಕ್ಯುಮುಲೇಟ್ ಆಗ್ತಾ ಹೋದಾಗ ಬಿಗರ್ ಕ್ಯಾಶ್ ಏನು ಅಂತಂದ್ರೆ ಜಾಸ್ತಿ ಇನ್ಕಮ್ ಸಿಗ್ತಾ ಹೋಗುತ್ತೆ. ಜಾಸ್ತಿ ಯಾವಾಗ ಇನ್ಕಮ್ ಸಿಗ್ತಾ ಹೋದಂಗೆ ಪ್ರಾಡಕ್ಟ್ ನಾವು ಫ್ರೀ ಮಾಡ್ಕೋಬಹುದು. ಈಗ ನೋಡಿ ಕೆಲವೊಂದೆಲ್ಲ ನಾವು ಸ್ಪಿಲ್ಲಿನ ತಗೋಬೇಕು, 1260 1,206 rupees ಕೊಡೋ ಬದಲು ಇಲ್ಲಿ ಬಿಗ್ ಇನ್ಕಮ್ ಬಂದಾಗ ಅದೇನಾಗುತ್ತೆ, ನಮಗೆ ಫ್ರೀ ಪ್ರಾಡಕ್ಟ್ ಆಗುತ್ತೆ. ಇದೇ ರೀತಿಯಾಗಿ ನಾವು ಏನು ಇನ್ಕಮ್ ಜಾಸ್ತಿ ಆದಂಗೆ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಅವಾಗ ಎಲ್ಲಾ ಪ್ರಾಡಕ್ಟ್ ಸಹ ನಮಗೆ
ಗ್ರೋಸರಿ ಐಟಮ್ ಏನು ಕ್ಯಾಶ್ ಕೊಟ್ಟು ತಗೋಬೇಕು ಅದು ಎಲ್ಲ ಸಹ ಪ್ರಾಡಕ್ಟ್ ಫ್ರೀ ಸಿಗ್ತಾ ಹೋಗುತ್ತೆ. ಈ ಫ್ರೀ ಸಿಗೋದನ್ನ ನಾವು ಕನ್ಸ್ಯೂಮರ್ಗೆ ಕ್ರಿಯೇಟ್ ಮಾಡಬೇಕು. ಕನ್ಸ್ಯೂಮರ್ಗೆ ಯಾವಾಗ ನಾವು ಕ್ರಿಯೇಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಅವರನ್ನು ನಾವು ಡಿಸ್ಟ್ರಿಬ್ಯೂಷನ್ ತರಬಹುದು. ಸೊ ನೋಡಿ, ಈಗ ಮೇನ್ ಇಲ್ಲಿ ಏನು ಅಂತಂದ್ರೆ, ಎ ವೈಸ್ ಕನ್ಸ್ಯೂಮರ್ ಟೀಚ್ ಅದರ್ಸ್ ಟು ಬಿ ವೈಸ್. ಈಗೇನು ಕನ್ಸ್ಯೂಮರ್ ಪ್ರತಿಯೊಬ್ಬರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರ್ತಾರೆ. ನೀವು ತಿಳ್ಕೊಂಡು ನೀವು ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರ ಜೊತೆಗೆ ನಿಮಗೆ ಕೆಲವರಿಗೆ ನೀವು ಆ ಬುದ್ಧಿವಂತ ಗ್ರಾಹಕರಿಗೆ ನೀವು ಹೇಳಿ ಅಂತ. ಸೊ ಇಲ್ಲಿ ಪ್ರತಿಯೊಬ್ರು ಏನು ಅಂತಂದ್ರೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ರಿಸಲ್ಟ್ ತಗೊಳ್ತಾರೆ. ನೀವು ಒಬ್ಬರೇ ತಗೊಂಡು ಸಾಕಾಗಲ್ಲ, ನೀವು ಕೆಲವು ನಿಮ್ಮ ನೆರೆಹೊರೆಯವರಿಗೆ, ನಿಯರೆಸ್ಟ್ ಪೀಪಲ್ಗೆ, ರಿಲೇಷನ್ಗೆ, ಇಂಥವ್ರಿಗೆ ನೀವೇನ್ ಮಾಡ್ತೀರಾ, ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲಿ ಏನು ಅಂತಂದ್ರೆ ಅವ್ರನ್ನ ಯಾವ ರೀತಿಯಾಗಿ ನೀವು ಇನ್ವಿಟೇಷನ್, ಈ ಬಿಸ್ನೆಸ್ ಆಪರ್ಚುನಿಟಿಗೆ ಹೇಗೆ ಇನ್ವಿಟೇಷನ್ ಕೊಡೋದು ಅಂತ, ಹೇಗೆ ಆಮಂತ್ರಣ ಮಾಡೋದು ಅಂತ. ಇದರಲ್ಲಿ ಅವರು ಪ್ರಾಡಕ್ಟ್ ಎಲ್ಲ ರಿಸಲ್ಟ್ ಬರ್ತಾ ಇರುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ, ಸರ್ ನಾನು ಬಿಸ್ನೆಸ್ ಮಾಡ್ಲಿಕ್ಕೂ ರೆಡಿ ಇರ್ತೀನಿ ಅಂತ ಹೇಳ್ತಾರೆ ಕೆಲವರು. ಸೊ ಅಂತರಿಗೆ ನೀವು ಇನ್ವಿಟೇಷನ್ ಮಾಡಿ, ಬೆಳಗ್ಗೆ ಹೊತ್ತು ಮೀಟಿಂಗ್ ನಡೀತಾ ಇರುತ್ತೆ, BOM ಇರುತ್ತೆ, NDT ಇರುತ್ತೆ, ಬಿಸ್ನೆಸ್ ಆಪರ್ಚುನಿಟಿ ಇರುತ್ತೆ, ಅಂತ ಒಂದು ಮೀಟಿಂಗಿಗೆ ಅವ್ರಿಗೆ ಇನ್ವಿಟೇಷನ್ ಮಾಡಿ. ಇದರಿಂದ ಏನು ಅಂತಂದ್ರೆ ಬಿಗ್ಗೆಸ್ಟ್ ಬಿಸ್ನೆಸ್, ಈಗೇನು ದ ಬಿಗ್ಗೆಸ್ಟ್ ಬಿಸ್ನೆಸ್ ಅಂದ್ರೆ ಇವತ್ತು DXN ಅಲ್ಲಿ ನಿಮ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟು ವರ್ಷದ ಕಂಪನಿ. ಇವತ್ತು ನಿಯರ್ಲಿ 40 years, 39 years ಕಂಪನಿ. ಇಂತ ಒಂದು ಕಂಪನಿಗೆ ಬಿಗ್ಗೆಸ್ಟ್ ಬಿಸ್ನೆಸ್ ಆಪರ್ಚುನಿಟಿ ಪ್ರತಿಯೊಬ್ಬರಿಗೂ ಕೊಟ್ಟಾಗ ಅವ್ರಿಗೆ ಖುಷಿ ಆಗುತ್ತೆ. ಓ, ಇವರು ಸುಮಾರು 10 years ಇಂದ ಮಾಡ್ತಾ ಇದಾರೆ, ಇವ್ರಿಗೆ ಹೇಗಾದ್ರೂ ಮಾಡಿ ನಾವು ಈ ಬಿಸ್ನೆಸ್ ನಲ್ಲಿ ಇವ್ರ ಜೊತೆ ಕೈ ಜೋಡಿಸಿದ್ರೆ ನಾವು ಸಹ ಇದ್ರಲ್ಲಿ ಬೆಳಿಬಹುದು ಅನ್ನೋದು ಒಂದು ಆಪರ್ಚುನಿಟಿ ಇರುತ್ತೆ. ಆ ಕನ್ಸ್ಯೂಮರ್ಗೂ ಸಹ ಬಿಸ್ನೆಸ್ಗೆ ನೀವು ತರಬಹುದು. ಜೊತೆಗೆ ಅವ್ರಿಗೆ ಏನು ಅಂದ್ರೆ ಲೈಫ್ ಟೈಮ್ ರಿಪೀಟಿಂಗ್ ಇನ್ಕಮ್ ಬರ್ತಾನೆ ಇರುತ್ತೆ. ಈಗ ನೋಡಿ, ನಾನು 2010 ಅಲ್ಲಿ ನಾನು ಒಂದು ಲೈಫ್ ಕನ್ಸ್ಯೂಮರ್ ಆಗಿ ಬಂದೆ. ಲೈಫ್ ಟೈಮ್ ಒಂದು ಕಾರ್ಡ್ ಮಾಡಿಸ್ಕೊಂಡೆ, ಹೆಲ್ತ್ ಕಾರ್ಡ್ ಮಾಡಿಸ್ಕೊಂಡೆ. ನನಗೆ ರಿಪೀಟ್ ಆಗಿ ಇನ್ಕಮ್ ಟಿಲ್ ಟುಡೇ ಇವತ್ತಿನವರೆಗೂ ಬರ್ತಾನೆ ಇದೆ. ನಾನು ಒಂದೇ ಸಲ ಮಾಡಿಸಿದ್ದು ಲೈಫ್ ಟೈಮ್ ಅಲ್ಲಿ. ಸೊ ಹಾಗಾಗಿ ಪ್ರತಿಯೊಬ್ರು ಕನ್ಸ್ಯೂಮರ್ ಏನಿದ್ದೀರಲ್ಲ, ಅವ್ರಿಗೆ ನೀವು ಒಂದ್ಸಲ ಹೆಲ್ತ್ ಕಾರ್ಡ್ ಮಾಡಿಸ್ಕೊಟ್ರೆ ಲೈಫ್ ಲಾಂಗ್ ಅವ್ರು ಏನ್ ಹೋಗಿ ಬೈ ಮಾಡ್ತಾರೆ ಅದನ್ನ ಅವ್ರ ಇನ್ಕಮ್ ಸಹ ರಿಪೀಟ್ ಆಗಿ ಇನ್ಕಮ್ ಬರ್ತಾನೆ ಇರುತ್ತೆ. ಸೊ ಸಪೋಸ್ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಯು ಅಂತ ಕೊಟ್ಟಿದ್ದಾರೆ ನೋಡಿ. ಇವತ್ತು ನಾನು ಕುಮಾರ್ ಇವತ್ತು DXN ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದೆ, ರಿಸಲ್ಟ್ ಬಂತು. ನಾನೇನ್ ಮಾಡಿದೆ, ಸರ್ ನಿಮ್ಗೂ ಇನ್ನೊಬ್ರು ನನ್ನ ಕೆಳಗಡೆ ಒಬ್ಬ ರಮೇಶ್ ಅನ್ನೋದು ಇದ್ದಾರೆ. ರಮೇಶ್ ಅನ್ನೋರಿಗೆ ನಿಮ್ಗೂ ರಿಸಲ್ಟ್ ಬೇಕಾ, ಗುಡ್ ಪ್ರಾಡಕ್ಟ್ ಇದೆ, ಜೆನ್ಯೂನ್ ಪ್ರಾಡಕ್ಟ್ ಇದೆ, ರಿಸಲ್ಟ್ ಬರ್ತಾ ಇದೆ, ಜಾಯಿನ್ ಮಾಡಿದೆ. ಸೊ ಅವರು ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿದ್ರು. ರಮೇಶ್ ಅನ್ನನ್ನು ಇನ್ನೊಬ್ರು ತಿಮ್ಮೇಶ್ ಅನ್ನೋರ್ಗೆ B ಅನ್ನೋರ್ಗೆ ಜಾಯಿನ್ ಮಾಡಿದ್ರು. ರಮೇಶ್ ಅನ್ನೋರ್ಗೆ ತಿಮ್ಮೇಶ್ ಅನ್ನೋರ್ಗೆ ಮಾಡಿದ್ರು. ಅವರು ಸಹ ಪ್ರಾಡಕ್ಟ್ ಯೂಸ್ ಮಾಡಕ್ ಶುರು ಮಾಡಿದ್ರು. ಸೊ ಅವರು ಕೆಳಗಡೆ ಒಬ್ರು ರಾಕೇಶ್ ಅಂತ ಬಂದ್ರು. ರಾಕೇಶ್ ಅನ್ನೋರು C. ಈಗ ನೋಡಿ, ಇವರೆಲ್ಲ ನಾನು ಮತ್ತೆ ಅವ್ರ ಕೆಳಗಡೆ A ಮತ್ತೆ B ಅನ್ನೋರು ಓನ್ಲಿ ಕನ್ಸ್ಯೂಮ್ ಪ್ರಾಡಕ್ಟ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ. ಸರ್ ನನಗೆ ಹೆಲ್ತ್ ಸಿಕ್ಕಿದ್ರೆ ಸಾಕು, ಲೈಫ್ ಟೈಮ್ ನನಗೆ ರಿಪೀಟ್ ಆಗಿ ಇನ್ಕಮ್ ಬಂದ್ರೆ ಸಾಕು, ಡಿಸ್ಕೌಂಟ್ ಅಲ್ಲಿ ಸಿಕ್ಕಿದ್ರೆ ಸಾಕು. ಸೊ ರಾಕೇಶ್ ಅನ್ನೋರು ಏನ್ ಮಾಡಿದ್ರು, ಸರ್ ಇಲ್ಲ ನನಗೆ ಕನ್ಸ್ಯೂಮ್ ಮಾಡಿ ರಿಸಲ್ಟ್ ಬರ್ತಾ ಇದೆ, ಅದ್ರ ಜೊತೆಗೆ ನನಗೆ ಇನ್ಕಮ್ ಬೇಕು ಅನ್ನೋದು ಅವ್ರು ಏನ್ ಮಾಡಿದ್ರು, ವರ್ಕ್ ಮಾಡಕ್ ಶುರು ಮಾಡಿದ್ರು. ಅವ್ರ ಕೆಳಗಡೆ ನೋಡಿ ಒಂದು 9 people ನ ಜಾಯಿನ್ ಮಾಡಿದ್ರು. ಇವತ್ತೆಲ್ಲ ನೋಡಿ, ನಮ್ಗೆ ನಮ್ಮ ಕೆಳಗಡೆ ಅಶೋಕ್ ಕಟ್ಟಿ ಅನ್ನೋರು ಇದಾರೆ. ಇದೇ ರೀತಿಯಾಗಿ ಬಂದಂತ ವ್ಯಕ್ತಿ ಅವರು ಇವತ್ತು ಅಶೋಕ್ B ಕಟ್ಟಿ ಅಂತ ಅನ್ನೋರು. ಸೊ ಅದೇ ರೀತಿಯಾಗಿ ಇವರು ಇಲ್ಲಿ ರಾಕೇಶ್ ಅನ್ನೋರು ವರ್ಕ್ ಮಾಡಿದಾಗ, ಇಲ್ಲಿ ಮೇಲ್ಗಡೆ ತಿಮ್ಮೇಶ್ ಅಂತ ಇದ್ರು, ರಮೇಶ್ ಅಂತ ಇದ್ರಲ್ಲ, ಅವ್ರಿಗೂ ಸಹ ಈ ರಾಕೇಶ್ ಮಾಡೋದ್ರಿಂದ, ಅವ್ರ ಕೆಳಗಡೆ ಕನ್ಸ್ಯೂಮ್ ಮಾಡೋದ್ರಿಂದ ಇನ್ಕಮ್ ಅವ್ರಿಗೂ ಹೋಗಿದೆ. ಇಷ್ಟು % ಅಂತ ಡಿವೈಡ್ ಆಗಿ ಸರ್ ನನಗೂ ಸಹ ಇನ್ಕಮ್ ಬರ್ತದೆ. ಪೀಪಲ್ ದಟ್ ಯು ಡೋಂಟ್ ನೋ, ಜನಕ್ಕೆ ಇದು ಗೊತ್ತಾಗ್ತಾ ಇಲ್ಲ. ಮಾರ್ಕೆಟಿಂಗ್ ಪ್ಲಾನ್ ಅಂತಂದ್ರೆ ಜಸ್ಟ್ ಮಾರ್ಕೆಟಿಂಗ್ ಪ್ಲಾನ್ ಅನ್ನೋದು ಅಷ್ಟೇ ತಿಳ್ಕೊಂಡಿದ್ದಾರೆ. ಬಟ್ ಇದರಿಂದ ಯಾವ ರೀತಿಯಾದಂತ ಇನ್ಕಮ್ ಪ್ರತಿಯೊಬ್ಬರಿಗೂ ಬರುತ್ತೆ, ಕೆಳಗಡೆ ಮಾಡೋದ್ರಿಂದ ನನಗೆ ಯಾವ ರೀತಿ ಇನ್ಕಮ್ ಬರುತ್ತೆ ಅನ್ನೋದು ಗೊತ್ತಾಗಿಲ್ಲ. ಹಾಗಾಗಿ 100% ಮಾರ್ಕೆಟಿಂಗ್ ಪ್ಲಾನ್ ನೀವು ಕಲ್ತು ಬಿಟ್ರೆ ನೀವು ಯಾವುದೇ ಕಾರಣಕ್ಕೂ ಅನ್ಸ್ಟಾಪಬಲ್. ಹಾಗಾಗಿ ಪ್ರತಿಯೊಬ್ಬರು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲೇ ನೀವು ಇರಬೇಕು. ಮಾರ್ಕೆಟಿಂಗ್ ಪ್ಲಾನ್ ಅಂತಂದ್ರೆ ಜಸ್ಟ್ ನೀವೇನು ಅಂತಂದ್ರೆ ಅಮೌಂಟ್ ಅನ್ನೇ ತೋರಿಸಬೇಕಾಗಿದೆ. ಇವತ್ತು DXN ಪ್ರಾಡಕ್ಟ್ ಎಲ್ಲ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್. ಸರ್ ನಾನು BPR ಕೊಟ್ಟೆ, ಶುಗರ್ ಕೊಟ್ಟೆ, ಥೈರಾಯ್ಡ್ ಕೊಟ್ಟೆ, ರಿಸಲ್ಟ್ ಬಂತು. ನಿಮ್ಗೇನ್ ಬಂತು ಸರ್? ನನಗ್ ಸಮ್ ಅಮೌಂಟ್ ಬಂತು. ನೋ, ಇಲ್ಲಿ ನಾವು ನೋಡಿ, ಇವತ್ತು ಬಿಹಾರಲ್ಲಿ ಪ್ರತಿಯೊಬ್ರು ಎಷ್ಟೆಷ್ಟು ಜನ ಜಾಯಿನ್ ಆಗ್ತಾ ಇದಾರೆ, ಬಿಗ್ ಇನ್ಕಮ್ ತೊಗೊಳರಿದ್ದಾರೆ. 350 ಜನ ಇವತ್ತು ಮಿಲೇನಿಯರ್ ರೂಟ್ ಅಲ್ಲಿ ಬಿಹಾರದಲ್ಲಿ ಹೋಗ್ತಾ ಇದ್ದಾರೆ. ನಾವು ಕರ್ನಾಟಕದವರಾಗಿ ಇವತ್ತು ಸ್ವಲ್ಪ ಫೈನಾನ್ಷಿಯಲಿ ಫ್ರೀಡಮ್ ತೊಗೊಳ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೀವಿ. ಸೊ ಹಾಗಾಗಿ ಜೆನ್ಯೂನ್ ಪ್ರಾಡಕ್ಟ್ ಇದೆ, ಜೆನ್ಯೂನ್ ಮಾರ್ಕೆಟ್ ಇದೆ. ಮಾರ್ಕೆಟ್ ಅಲ್ಲಿ ನಾವು ಡಿಸ್ಟ್ರಿಬ್ಯೂಷನ್ ಶಿಪ್ ನ 100% ಮಾಡಲೇಬೇಕಾಗಿದೆ. ಮಾಡಿದ್ರೆ ಮಾತ್ರ ಇನ್ಕಮ್. ಇಲ್ಲಿ ಏನ್ ಗೊತ್ತಾ, ನಾನು ಮೀಟಿಂಗ್ ಕೊಡ್ತೀನಿ ಸರ್, ನಾನು ಎಲ್ಲರಿಗೂ ಮಾಡಕ್ ಬರುತ್ತೆ ಸರ್, ನಾನು ಹೇಳ್ತೀನಿ ಸರ್, ನೋ, ಇದೆಲ್ಲ ನೀವು ಮೀಟಿಂಗ್ ಕೊಡ್ಬೋದು.
ಟ್ರೈನರ್ ಬೇರೆ, ಲೀಡರ್ ಬೇರೆ. ಲೀಡರು ಯಾವತ್ತು ಅವನು ಏನ್ ಮಾಡ್ತಾನೆ ಗೊತ್ತಾ, ಇನ್ಕಮ್ಗೆ ಗಮನ ಕೊಡ್ತಾನೆ, ಅವನು ಫೈನಾನ್ಷಿಯಲ್ ಫ್ರೀಡಮ್ಗೆ. ಎಲ್ಲರೂ ಮಾತಾಡ್ತಾ ಇದೀವಿ ಸರ್, ನಾವು ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲಿದೆ? ಫೈನಾನ್ಷಿಯಲ್ ಫ್ರೀಡಮ್ ಎಲ್ಲದು ಅದೇ ಫೈನಾನ್ಷಿಯಲ್ ಫ್ರೀಡಮ್ ಸರ್. ಈಗ 10 ವರ್ಷದ ಹಿಂದೆ ಬೈಕ್ ತಗೊಂಡು ಓಡಿಸ್ತಿದ್ದೆ, DXN ಬಂದು 10 ವರ್ಷ ಆಯ್ತು, ಅದೇ ಬೈಕೇ ಇಟ್ಕೊಂಡಿದೀನಿ. ಜನ ಏನ್ ಮಾಡ್ತಾರೆ ಗೊತ್ತಾ, ನಮ್ಮನ್ನ ನೋಡ್ತಾ ಇರ್ತಾರೆ. ಮೈ ಡಿಯರ್ ಫ್ರೆಂಡ್, ತಿಳ್ಕೊಳ್ಳಿ, ಯಾವತ್ತಾದ್ರೂ ನಮ್ಮ ಫಸ್ಟ್ ಇಂಪ್ರೆಷನ್ ಈಸ್ ಬೆಸ್ಟ್ ಇಂಪ್ರೆಷನ್ ಅಂತ ಏನ್ ಹೇಳ್ತೀವಲ್ಲ, ಪ್ರತಿಯೊಬ್ರು ನೋಡ್ತಾರೆ ಸರ್ ಇವನು 10 years ಇಂದ ಅದೇ ಬೈಕಲ್ಲಿ ಓಡಾಡ್ತಾ ಇದ್ದಾರೆ. ಮತ್ತೆ ಡ್ರೆಸ್ ಕೋಡ್ ನೋಡ್ತಾರೆ, ನಮ್ಮ ಆಟಿಟ್ಯೂಡ್ ನೋಡ್ತಾರೆ, ನಮ್ಮ ಹಾವಭಾವ ನೋಡ್ತಾರೆ. ಅಟ್ಲೀಸ್ಟ್ ಸ್ವಲ್ಪ ಚೇಂಜಸ್ ಆಗಿದ್ದೀವಿ ಅಂದ್ರೆ ಮಾತ್ರ ಜನ, ಓ ಇವರು ಸುಮ್ನೆ ಎಲ್ಲ ಹೇಳ್ಕಂತ ಹೋಗ್ತಾ ಇದಾರೆ ಸರ್. ಸೇಮ್ ಸರ್, ಅವ್ರಿಗೆ ಈ ಫೈನಾನ್ಷಿಯಲ್ ಫ್ರೀಡಮ್ ಆಗಿದ್ದೀನಿ, ನಾನು 10 ವರ್ಷದಿಂದ ಇದ್ದೀನಿ. ಅಟ್ಲೀಸ್ಟ್ ಒಂದು ಬೈಕ್ ಅನ್ನು ಚೇಂಜ್ ಮಾಡಿ ಜನಕ್ಕೆ ಒಂದು ಇಂಪ್ರೆಷನ್ ರೀತಿನಲ್ಲಿ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ನಮ್ಮ DXN ಡಿಸ್ಟ್ರಿಬ್ಯೂಟರ್ನ, DXN ಲೀಡರ್ನ ಯಾವ ರೀತಿ ಜನ ನಂಬ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಪ್ರತಿಯೊಬ್ರು ಅದಕ್ಕೆ ಮೈ ಡಿಯರ್ ಫ್ರೆಂಡ್ ನೋಡಿ, ನೆಕ್ಸ್ಟ್ ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಾನು DXN 10 ವರ್ಷದಿಂದ ಅಚೀವ್ ಮಾಡಿರೋದು, ಫೈನಾನ್ಸ್ ಇರ್ಬೋದು, ಥಿಂಗ್ಸ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನಾನು 100% ಬಂದೇ ಬರ್ತೀನಿ, ತೋರಿಸ್ತೀನಿ. ಯಾಕೆ ಗೊತ್ತಾ, ನಾನು ರೂಬಿ ಆದಾಗ 80 to 90,000 PV ಮಾಡಿದೀನಿ, 20,000 rupees ವರೆಗೂ ಇನ್ಕಮ್ ತಗೊಂಡಿದ್ದೀನಿ. ಅದು ಯಶನ್ ಶೆಟ್ಟಿ ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ನಾನು ಯಾವ ರೀತಿಯಾಗಿ DXN ಅಲ್ಲಿ ವರ್ಕ್ ಮಾಡ್ಬೋದು ಅಂತ. ಅವ್ರಿಗೆ ನಾನು ಪ್ರತಿಯೊಂದು ಇಂಚು ಸಹ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಮೇನ್ ಆಗಿ ಏನು ಅಂತಂದ್ರೆ, ಇನ್ಕಮ್ ನಮ್ಗೆ ಸರಿ DXN ಪ್ರಾಡಕ್ಟ್ ಪ್ರತಿಯೊಂದು ಎಲ್ಲ ಕೊಡ್ತಾ ಇರ್ತೀವಿ. ಸೊ ಹೇಗೆ ಕಾಂಪೊನೆಂಟ್ಸ್ ನಮ್ಗೆ ಬೋನಸ್ ಯಾವ ರೀತಿ ಮೂಲಕ ಬರುತ್ತೆ, ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಪ್ರತಿಯೊಂದು ಫಸ್ಟ್ ಏನಂತಂದ್ರೆ ರಿಟೇಲ್ ಪ್ರಾಫಿಟ್ ಅಪ್ ಟು ನಮ್ಗೆ 20% ವರೆಗೂ ಸಿಗುತ್ತೆ. ಸೊ ನೋಡಿ ಪ್ರತಿಯೊಬ್ರು ಮೈ ಡಿಯರ್ ಫ್ರೆಂಡ್, ನಾನು ವರ್ಕ್ ಮಾಡಿದಂತ ಜಾಗದಲ್ಲಿ 2013-14 ನಲ್ಲಿ 200 ಪೀಪಲ್ ಅನ್ನ ಕನ್ಸ್ಯೂಮರ್ ನಾಗಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ರಿಟೇಲ್ ಪ್ರಾಫಿಟ್ ತಿಳ್ಕೊಳ್ಳಿ. ಈಗ ನೋಡಿ, ರಿಟೇಲ್ ಪ್ರಾಫಿಟ್ ನೀವೊಂದು ಸ್ಪಿರ್ಲಿನ್ ಅಂತ ಎಕ್ಸಾಂಪಲ್ ತಿಳ್ಕೊಳ್ಳಿ, 300 rupees ರಿಟೇಲ್ ಪ್ರಾಫಿಟ್ ಸಿಗುತ್ತೆ. 200 ಪೀಪಲ್ ನಾನು ಕ್ರಿಯೇಟ್ ಮಾಡಿದೀನಿ ಅಂತಂದ್ರೆ 200 ಪೀಪಲ್ ಇಂಟು 300 ಎಷ್ಟಾಗುತ್ತೆ? ಇದೇ ರೀತಿಯಾಗಿ ನಿಮ್ಗೆ ರಿಟೇಲ್ ಪ್ರಾಫಿಟ್ 100% ಸಿಗುತ್ತೆ. ಮತ್ತೆ ಎಲ್ಲಾ ರೀತಿಯಾದಂತ ಬೋನಸ್ 71% ಕ್ಯಾಶ್ ಇನ್ಸೆಂಟಿವ್ ಆಗಿ ಸಿಗ್ತಾ ಹೋಗುತ್ತೆ. ಮತ್ತೆ ಗ್ರೂಪ್ ಬೋನಸ್ 6% ಇಂದ 21% ಸಿಗ್ತಾ ಹೋಗುತ್ತೆ. ಸ್ಟಾರ್ ಗ್ರೂಪ್ 25% ಇಂದ 37%. ಮತ್ತೆ ಡೆವಲಪ್ಮೆಂಟ್ ಬೋನಸ್ 15% ಸಿಗುತ್ತಾ ಹೋಗುತ್ತೆ. ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ 2%. ಲೀಡರ್ಶಿಪ್ ಬೋನಸ್ 15% ಸಿಗುತ್ತೆ. ಡೈಮಂಡ್ ಆದ ನಂತರನೇ ನಿಮ್ಗೆ ಇನ್ಕಮ್ದು 100% ಗೊತ್ತಾಗೋದು. ಮತ್ತೆ ಯಾರು ನೀವು ನಿಮ್ಮ ಬ್ಯಾಂಕ್ಗೆ DXN ಪ್ರಾಡಕ್ಟ್, DXN ಇನ್ಕಮ್ ಕ್ರೆಡಿಟ್ ಆಗುತ್ತೆ, ಅಲ್ಲಿವರೆಗೂ ನಿಮ್ಗೆ ಮಾರ್ಕೆಟಿಂಗ್ ಪ್ಲಾನ್ ಅಷ್ಟೊಂದು ಅರ್ಥ ಆಗಲ್ಲ. ಬಂದ ನಂತರನೇ ನಿಮ್ ಮೈಂಡ್ ಎಲ್ಲ ಓಪನ್ ಆಗುತ್ತೆ. ಹಾಗಾಗಿ ಲೀಡರ್ಶಿಪ್ ಆದವರು 100% ಇದರಲ್ಲಿ ಬೂಮ್ ಮಾಡಬಹುದು. ಸೊ ಟ್ರಾವೆಲ್ ಇನ್ಸೆಂಟಿವ್ 2%, ಒನ್ ಟೈಮ್ ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಅಂತ 12,500 ಸಿಗುತ್ತೆ. ಮತ್ತೆ ಓವರ್ಸೀಸ್ ಟ್ರಿಪ್ 1 lakh ಸಿಗ್ತಾ ಹೋಗುತ್ತೆ. ಇದು ಮುಂದಿನ ಇದರಲ್ಲಿ ಸ್ಲೈಡ್ಸ್ ಅಲ್ಲಿ ಸಿಗುತ್ತೆ. DXN ಮಾರ್ಕೆಟಿಂಗ್ ಪ್ಲಾನ್ ಫ್ಯೂಚರ್ ಹೇಗಿದೆ ಮತ್ತೆ ಬೆನಿಫಿಟ್ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ನೋಡಿ ಗ್ಲೋಬಲ್ ಪ್ಲಾನ್. ನಾವ್ ಯಾವ್ದೋ ಆರ್ಡಿನರಿ ಕರ್ನಾಟಕ ಆಗ್ಲಿ ಇಂಡಿಯಾದಲ್ಲಿ ಇಲ್ಲ, ಇದು ಗ್ಲೋಬಲ್ ಪ್ರಪಂಚದಾದ್ಯಂತ ಒಂದು ಪ್ಲಾನ್ ಇರುತ್ತೆ. ಹೇಗೆ ಅಂತಂದ್ರೆ 1 time ಮೆಂಬರ್ಶಿಪ್ ಮಾಡೋಂಥದ್ದು, ಎನಿ ಕಂಟ್ರಿ, ಮತ್ತೆ ಕ್ಯಾನ್ ಎಂಜಾಯ್ ಇಂಟರ್ನ್ಯಾಷನಲ್ ಬೋನಸ್ ಫ್ರಮ್ ದಿ ರಿಜಿಸ್ಟ್ರೇಟೆಡ್ ಕಂಟ್ರಿ. ನೋಡಿ ಇವತ್ತು ನಾನು ಇಂಡಿಯಾದಲ್ಲಿ ಆಗಿದ್ದೀನಿ, ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೀನಿ. ಆಲ್ ಓವರ್ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಸಹ ನಾನು ಬಿಸ್ನೆಸ್ ಮಾಡ್ಬೋದು. 1 time ಮೆಂಬರ್ಶಿಪ್ ಅಷ್ಟೇನೆ. ಇದು ಬೇರೆ ಬೇರೆ ಕಂಪನಿನಲ್ಲಿ ನಿಮಗೆ ಗೊತ್ತಿದೆ, ಟಾಪ್ 1 ಕಂಪನಿ ಇದಕ್ಕಿಂತ ಇದ್ದಂತ ಕಂಪನಿಗಳಲ್ಲಿ ಕಟ್ ಆಫ್ ಇರುತ್ತೆ. ಮೆಂಬರ್ಶಿಪ್ ಎಗೇನ್ ರೀಜೈನ್ ಆಗ್ಬೇಕು, ಮತ್ತೆ ಅದೇ ಕಂಟ್ರಿನಲ್ಲಿ ಜಾಯಿನ್ ಆಗ್ಬೇಕು, ಅಲ್ಲಿ ಲೈಸೆನ್ಸ್ ತಗೋಬೇಕು, ಈ ತರದ್ದೆಲ್ಲ ಇರುತ್ತೆ. ಬಟ್ DXN ಅಲ್ಲಿ ಆತರ ಇಲ್ಲ. ಓನ್ಲಿ 1 time ಮೆಂಬರ್ಶಿಪ್ ಆಗ್ಬೇಕು, ಎನಿವೇರ್ ಯಾವುದೇ ಕಂಟ್ರಿಲಿ ಆಗಿರ್ಬೋದು. ಸೊ ನೀವು ಎನಿ ಕಂಟ್ರಿನಲ್ಲಿ ಬಿಸ್ನೆಸ್ ಮಾಡಿ ಮತ್ತೆ ಎಂಜಾಯ್ ಇಂಟರ್ನ್ಯಾಷನಲ್ ಬೋನಸ್ ಅನ್ನ ಎಂಜಾಯ್ ಮಾಡ್ಬೋದು. ಸೊ ಇಂಥ ಆಪರ್ಚುನಿಟಿ DXN ಮಾರ್ಕೆಟಿಂಗ್ ಪ್ಲಾನ್ ಪ್ರೆಸೆಂಟೇಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದರಲ್ಲಿ ಯಾವ ರೀತಿ 9 types ಆಫ್ ಬೆನಿಫಿಟ್ಸ್ ಇದೆ. ಸೊ ಫಸ್ಟ್ ಪ್ರಾಫಿಟ್, ರಿಟೇಲ್ ಪ್ರಾಫಿಟ್ ಹೇಳ್ದೆ ನಿಮಗೆ ಫಸ್ಟ್. ಮತ್ತೆ 4 types ಆಫ್ ಬೋನಸ್ ಇದೆ. ಎಲ್ಲ ಏನ್ ಗೊತ್ತಾ, ಇದೆಲ್ಲ ಮೈಂಡ್ ಅಲ್ಲೇ ಟಗಡಕ ಅಂತ ಬರ್ಬೇಕು. 4 types ಆಫ್ ಅಂತಂದ್ರೆ ಗ್ರೂಪ್ ಬೋನಸ್ ಇರ್ಬೋದು, ಸ್ಟಾರ್ ಗ್ರೂಪ್ ಬೋನಸ್, ಲೀಡರ್ಶಿಪ್ ಬೋನಸ್, ಡೆವಲಪ್ಮೆಂಟ್ ಬೋನಸ್. ಇದು 4 ನಿಮ್ಗೆ ಟೈಪ್ಸ್ ಆಫ್ ಬೋನಸ್ ಬರುತ್ತೆ. ಮತ್ತೆ ಲೈಫ್ ಟೈಮ್ 2 ರಿವಾರ್ಡ್ಸ್ ಅಂಡ್ ಇದೆ, ಅದು ಗೊತ್ತಿದೆ ನಿಮ್ಗೆ. ಇನ್ಸೆಂಟಿವ್ 2 ಗೊತ್ತಿದೆ. ಸೊ ಇದ್ರ ಜೊತೆಗೆ ಏನಂತಾರೆ, ಇಂಥ ಬೆನಿಫಿಟ್ ಸಿಕ್ಕಿದಾಗ ನಿಮ್ಗೆ ಪ್ರತಿಯೊಂದು ಇನ್ಕಮ್ ಮಾಡ್ತಾ ಹೋಗ್ತೀವಿ, ಮತ್ತೆ ಸ್ಟೇಟಸ್ ಜಂಪ್ ಆಗ್ತಾ ಹೋಗ್ತೀವಿ. ಸೊ 24 ranks ಫ್ರಮ್ ದಿ ಪ್ರಮೋಷನ್. ಇದೇನು DXN ಅಪ್ ಟು ಮೆಂಬರ್ಶಿಪ್ ಇಂದ ಹಿಡಿದು ಸ್ಟಾರ್ ಏಜೆಂಟ್ ಇಂದ ಕ್ರೌನ್ ಅಂಬಾಸಿಡರ್ ವರೆಗೂ ಸಹ 24th rank ಇದೆ. ಓಲ್ಡ್ ಸೈಡ್ ಈಗ 20 ಇದೆ. ಸ್ಟಾರ್ ಏಜೆಂಟ್ ಆದಾಗ ಏನು,
25% ಅಲ್ಲಿ ಇರ್ತೀವಿ. ಸ್ಟಾರ್ ಇಂದ ರೂಬಿಗೆ ಹೋಗ್ತೀವಿ, ರೂಬಿಯಿಂದ ಡೈಮಂಡ್ ಹೋಗ್ತೀವಿ, ಡೈಮಂಡ್ ಇಂದ ಡಬಲ್ ಡೈಮಂಡ್, ಟ್ರಿಬಲ್ ಡೈಮಂಡ್, ಕ್ರೌನ್ ಅಂಬಾಸಿಡರ್. ಈ ಸ್ಟೇಟಸ್ ವರ್ಗು ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಇದೀವಿ. ನೋಡಿ, ನಾನು ಸ್ಟಾರ್ ಏಜೆಂಟ್, ರೂಬಿ, ಡೈಮಂಡ್, ಎಕ್ಸಿಕ್ಯೂಟಿವ್, ಸೀನಿಯರ್ ಸ್ಟಾರ್ ಡೈಮಂಡ್, ಈಗ ESST ನಾನು. ಸೊ ಇಲ್ಲಿವರೆಗಾಗಿ ಈಗ ಶೆಟ್ರು ಸಹ ಹೇಳಿದ್ರು, ಮತ್ತೆ ನಮ್ಗೆ ಪುತ್ರನು ಸಹ ಹೇಳಿದ್ರು. ಏನ್ ಹೇಳಿದ್ರು ಅಂತಂದ್ರೆ ಒಳ್ಳೆ ಮಾಡಿದ್ದಾರೆ ಅಂತ. ಬಟ್ ನಾನು 1 year ಇಂದ DXN ಅಲ್ಲಿ ಯಾವುದೇ ಕಾರಣಕ್ಕೂ ನಾನು ಮೀಟಿಂಗ್ ಕೊಟ್ಟಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ 1 year ಆದ ನಂತರ. ನಾನು ಏನಕ್ಕೆ ಇದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನಾನು ESST ಇದ್ರು ನೋ ಡಿಮೋಷನ್ ಇನ್ ನನ್ನ ಸ್ಟೇಟಸ್ ಯಾವುದೇ ರೀತಿಯಾದಂತ ಒಂದು ಕೆಳಗಡೆ ಬರ್ಲಿಲ್ಲ. ಸೊ ದಿಸ್ ಈಸ್ DXN ಮಾರ್ಕೆಟಿಂಗ್ ಪ್ಲಾನ್ ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಏನು ಅಂತಂದ್ರೆ, ಬೇರೆ ಬೇರೆ ಕಂಪ್ನಿನಲ್ಲಿ ನೀವು ಈ ರೀತಿಯಾಗಿ PV ಮಾಡಿಲ್ಲ, ಮತ್ತೆ ನಿಮ್ ಸ್ಟೇಟಸ್ ಡೌನ್ ಆಗ್ತಾ ಹೋಗುತ್ತೆ ಬೇರೆ ಕಡೆ. ಬಟ್ ಇಲ್ಲಿ ಯಾವುದೇ ರೀತಿಯಂತ ನೋ ಡಿಮೋಷನ್, ಯಾವುದೇ ರೀತಿಯಾದಂತ ನಾನು ಡೈಮಂಡ್ ಇದ್ದಿದ್ದ ರೂಬಿಗೆ ನನ್ನ ಸ್ಟೇಟಸ್ ಅನ್ನ ತಗೊಂಬರಲ್ಲ. ಆ ಸ್ಟೇಟಸ್ ಸ್ಟಿಲ್ ಅಲ್ಲೇ ಇರುತ್ತೆ. ಸೊ ಅಲ್ಲಿಂದ ನಾವು ಕಂಟಿನ್ಯೂ ಮಾಡಬಹುದು. ಆ ರೀತಿಯಾದಂತ ಒಂದು 20 ಸ್ಟೇಜ್ ನ ಡೈಮಂಡ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ರೆ, ಇವತ್ತು ಹೊಸಪಾಲಯ ಇರ್ಬೋದು, ಧರ್ಮಶೀಲ ಆಗಿರ್ಬೋದು, ಒಳ್ಳೊಳ್ಳೆ ಲೀಡರ್ಸ್ ಕ್ರಿಯೇಟ್ ಆಗಿರೋಂತ DXN ಕಂಪನಿನಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ 100% ವಿ ಆರ್ ಒನ್ ಫೈನ್ ಡೇ ಕ್ರೌನ್ ಅಂಬಾಸಿಡರ್ ಆಗೋದ್ರಲ್ಲಿ ನೋ ಡೌಟ್ ಅಟ್ ಆಲ್. ಸೊ ಹಾಗಾಗಿ ಇದರಲ್ಲಿ ಯಾವ ರೀತಿಯಾಗಿ ರಿವಾರ್ಡ್ಸ್ ವಿತ್ ಎವರಿ ಪ್ರಮೋಷನ್. ನೋಡಿ, ಸ್ಟಾರ್ ಏಜೆಂಟ್ ಇಂದ ಡೈಮಂಡ್ ಬರ್ತೀವಿ, ನಮಗೆ ರಿವಾರ್ಡ್ಸ್ ಕೊಡುತ್ತೆ, ಆನರ್ ಮಾಡುತ್ತೆ, ಸರ್ಟಿಫಿಕೇಟ್ ಬರುತ್ತೆ. ಇಲ್ಲಿ ಏನು ಅಂತ ಅಂದ್ರೆ 25% ಇಂದ 31% ಹೋಗ್ತೀವಿ, 37 ಇಂದ ಅಡಿಷನಲ್ ಇನ್ಕಮ್ ಹೋಗ್ತಾ ಇರ್ತೀವಿ. ಎವ್ರಿ ರ್ಯಾಂಕ್ ಅಂಡ್ ಪ್ರಮೋಷನ್ ಇಸ್ ಸಪೋರ್ಟೆಡ್ ವಿತ್ ರಿವಾರ್ಡ್ಸ್ ಅಂಡ್ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಆಫ್ ಬೋನಸ್. ಈಗ ನೋಡಿ, ಸ್ಟಾರ್ ಏಜೆಂಟ್ ಆಗಿರ್ತೀವಿ 25% ಇರ್ತೀವಿ, ಡೈಮಂಡ್ ಹೋದ್ರೆ 37% DXN ಕಂಪನಿಯಿಂದ ನಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ. ಸೊ ನೋಡಿ, 250 ಅಂತ 25% ಅಂದ್ರೆ 250 ರೂಪಾಯಿ ಅಲ್ಲಿ ಸಿಗ್ತಾ ಇರುತ್ತಾ. ಸೊ 37% ಡೈಮಂಡ್ ಆಗ್ತೀವಿ, 370 ರೂಪಾಯಿ ಸಿಗ್ತಾ ಹೋಗುತ್ತೆ. ಇದು ಪರ್ಸೆಂಟೇಜ್ ಜೊತೆಗೆ ನಮಗೆ ಬೋನಸ್ ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಪ್ರಮೋಷನ್ ಸಹ ಸಿಗ್ತಾ ಹೋಗುತ್ತೆ, ರ್ಯಾಂಕಿಂಗ್ ಸ್ಟೆಪ್ ಬೈ ನಾವು ಮೇಲೆ ಹೋಗ್ತಾ ಇರ್ತೀವಿ. ಸೊ ಇಂಥ ಒಂದು ಕಂಪನಿನಲ್ಲಿ ರಿವಾರ್ಡ್ ಸಿಗಂತದ್ದು, ಪ್ರಮೋಷನ್ ಇನ್ಕ್ರೀಸ್ ಆಗ್ತಂಥದ್ದು ಯಾವುದೇ ಬೇರೆ ಕಂಪನಿನಲ್ಲಿ ಇಲ್ಲ. ಓನ್ಲಿ ಒನ್ ಅಂಡ್ ಓನ್ಲಿ ಕಂಪನಿ, ದಟ್ ಈಸ್ DXN ಮಾರ್ಕೆಟಿಂಗ್ ಪ್ರೆಸೆಂಟೇಷನ್ ಪ್ಲಾನ್ ಅಲ್ಲಿ ಮಾತ್ರ ಸಾಧ್ಯ ಇದೆ. ಸೊ ಹಾಗಾಗಿ ನಾವು ಪ್ರೆಸೆಂಟೇಷನ್ ಪ್ಲಾನ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಹೋದ್ರೆ 100% ನಾವು ಮಿಲಿಯನಿಯರ್ ಆಗ್ಬೋದು. DXN ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಎಗೇನ್ ಫ್ಯೂಚರ್ ಮತ್ತೆ ಬೆನಿಫಿಟ್ ಹೇಗೆಂದ್ರೆ, ಬೆಟರ್ ರಿವಾರ್ಡ್ಸ್ ಫಾರ್ ವಿಡ್ತ್ ಅಂಡ್ ಡೆಪ್ತ್ ಎಕ್ಸ್ಪೆನ್ಷನ್ ಅಂತ ಇದೆ. ಏನು ಅಂತಂದ್ರೆ, ಪ್ರತಿಯೊಬ್ರು ಇವತ್ತು ನೀವು ತಿಳ್ಕೊಬೇಕಾಗಿದೆ. ಮೇನ್ ಅಂದ್ರೆ ವಿಡ್ತ್ ಅಂದ್ರೆ ಏನು ಸರ್? ನಾನು ವಿಡ್ತ್ ಅಂತಂದ್ರೆ ಏನು ಅಂದ್ರೆ, ನಮ್ಮ ಫ್ರಂಟ್ ಲೈನ್ ಅಲ್ಲಿ ಏನು ನಾನು ಜಾಯಿನ್ ಮಾಡ್ತೀನಲ್ಲ, ದಿಸ್ ಆರ್ ಆಲ್ ದ ವಿಡ್ತ್ ಅಂತ ಹೇಳ್ತಾರೆ. ಪರ್ಸನಲ್ ಸ್ಪಾನ್ಸರಿಂಗ್ ವಿಡ್ತ್ ಅಂತ ಅಂದ್ರೆ, ನೀವು ನೋಡಿ DXN ಸರ್, ನಾನು DXN ಅಲ್ಲಿ ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತಾ ಇದ್ದೀನಿ, ನನಗೆಲ್ಲ ಗೊತ್ತಿದೆ, ಕಲ್ಚರ್ ಕೊಡೋದು ಗೊತ್ತಿದೆ, DXN ಅಲ್ಲಿ ಕೊಡಿದೆ. ನೀವು ಯಾವಾಗ ವೆನ್ ಯು ಆರ್ ಪರ್ಸನಲ್ ಸ್ಪಾನ್ಸರಿಂಗ್ ಮಾಡ್ಲಿಲ್ಲ ಅಂತ ಅಂದ್ರೆ 100% ನಿಮ್ಗೆ ಇನ್ಕಮ್ ಬರಲ್ಲ. ಇಲ್ಲಿ ಅದಕ್ಕೆ ಏನ್ ಕೊಡ್ತಿದ್ದಾರೆ ಗೊತ್ತಾ, ವಿಡ್ತ್ ಅಂತ ಅಂದ್ರೆ. ಈಗ ನೋಡಿ, ನೀವು ನನ್ನನ್ನ ಜುವಾಲಜಿ ತೆಗೆದು ನೋಡಿ, ನನ್ನ ಫ್ರಂಟ್ ಲೈನ್ ಅಲ್ಲಿ 100 ಪೀಪಲ್ ಪರ್ಸನಲ್ ಸ್ಪಾನ್ಸರಿಂಗ್ ನಾನ್ ಮಾಡಿದೀನಿ 10 years ಇಂದ, 12 years ಇಂದ. ಸೊ ಇದೇನು ಅಂತ ಅಂದ್ರೆ, ವಿಡ್ತ್ ಯಾವಾಗ ಮಾಡಿದಾಗ ಹೈಲಿ ಪ್ರಾಫಿಟಬಲ್ ನಮಗೆ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ನೀವು ಟ್ರಾವೆಲ್ ಸೆಮಿನಾರ್ ಇರ್ಬೋದು, 100% ಸಿಗುತ್ತೆ ನೀವು ಪರ್ಸನಲ್ ಸ್ಪಾನ್ಸರ್ ಮಾಡೋದ್ರಿಂದ. ಹೈಲಿ ಇನ್ಕಮ್, ಹೈ ಪ್ರಾಫಿಟಬಲ್ ಸಿಗ್ತಾ ಹೋಗುತ್ತೆ. ದಿಸ್ ಇಸ್ ವಿಡ್ತ್ ಅಂತ ಹೇಳ್ತಾರೆ. ಈಗ ನೋಡಿ, ಫ್ರಂಟ್ ಲೈನ್ ಅಲ್ಲಿ ನೀವು 5% ನಿಮ್ಗೆ ಫಸ್ಟ್ ಜನರೇಷನ್ ಸಿಕ್ತು ಅಂತ ಅಂದ್ರೆ 100 ಪೀಪಲ್ಗೆ ಲೆಕ್ಕ ಹಾಕಿ, ಎಷ್ಟು? 50% ಇಂಟು 5 lakh PV ಕ್ಯಾಲ್ಕುಲೇಷನ್ ಮಾಡಿ, ಹೈಲಿ ಪ್ರಾಫಿಟಬಲ್. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ವಿಡ್ತ್ ಅಂತ ಹೇಳ್ತೀವಿ. ಇನ್ನ ಡೆಪ್ತ್ ಅಂತಂದ್ರೆ ಏನು? ಸೆಕ್ಯೂರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ನಂದು 10th ಜನರೇಷನ್ ವರೆಗೂ ನನ್ನ ಲೈನು ಕ್ರಿಯೇಟ್ ಆಗಿದೆ. ಸೊ ಡೆಪ್ತ್ ಅಂತಂದ್ರೆ ಏನು ಅಂದ್ರೆ, ಸ್ಟೆಪ್ ಬೈ ಸ್ಟೆಪ್ ನಾನು ಫಸ್ಟ್ ಜನರೇಷನ್ ಇಂದ ಸೆಕೆಂಡ್ ಜನರೇಷನ್ ಇಂದ ಥರ್ಡ್ ಜನರೇಷನ್, ಇದೆಲ್ಲದು ಏನೇನ್ ಹೇಳ್ತೀವಿ ಅಂತಂದ್ರೆ ಡೆಪ್ತ್ ಬೈ ಡೆಪ್ತ್ ಅಂತ ಹೇಳ್ತಾ ಹೋಗ್ತೀವಿ. ಇದು ಏನಾಗುತ್ತೆ ಅಂದ್ರೆ, ಸೆಕ್ಯೂರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಡೆಪ್ತು 100 ಕ್ರಿಯೇಟ್ ಮಾಡ್ಲಿಲ್ಲ, ಮತ್ತೆ ವಿಡ್ತ್ 100 ಕ್ರಿಯೇಟ್ ಮಾಡ್ಲಿಲ್ಲ, ಡೆಪ್ತ್ ಸಹ ನೀವು ಡೀಪ್ ಆಗಿ ವರ್ಕ್ ಮಾಡ್ಲಿಲ್ಲ, 100% ಇನ್ಕಮ್ ನಿಮ್ಗೆ ಸೆಕ್ಯೂರ್ ಆಗಿರಲ್ಲ. ಹೈ ಇನ್ಕಮ್ ಸಹ ಬರಲ್ಲ. ಕೆಲವರೆಲ್ಲ ಹೇಳ್ಬೋದು, ನನ್ನ ಫಸ್ಟ್ ಜನರೇಷನ್ಗೆ ನಾನು ಡೈಮಂಡ್ ನೋಡ್ತಾ ಇದ್ದೀನಿ, ಸೆಕೆಂಡ್ ಜನರೇಷನ್ ನೋಡಲ್ಲ, ಥರ್ಡ್ ಜನರೇಷನ್ ನೋಡಲ್ಲ, ನಾನು ಅವ್ರಿಗೆಲ್ಲಾನು ಕಲ್ಸ್ಬಿಟ್ಟಿದೀನಿ, ಅವ್ರು ಮಾಡ್ಕೊಂಡು ಹೋಗ್ಲಿ. 100% ನಿಮ್ಗೆ ಇನ್ಕಮ್ ಅಂತೂ ಬರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ದಿಸ್ ಇಸ್ ಮೈ 12th year ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು.
ಸೊ ಹೈ ಪ್ರಾಫಿಟಬಲ್ ಬರ್ಬೇಕು ಅಂದ್ರೆ ನೀವು ಪರ್ಸನಲ್ ಸ್ಪಾನ್ಸರಿಂಗ್, ವಿ ಆರ್ ದ ಡಿಸ್ಟ್ರಿಬ್ಯೂಟರ್, ವಿ ಆರ್ ದ ನೆಟ್ವರ್ಕರ್, ನಾನೊಬ್ಬ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇದ್ದೀನಿ ಅಂದ್ರೆ ನೀವು ಪರ್ಸನಲ್ ಸ್ಪಾನ್ಸರಿಂಗ್ ಅಂತ ಏನ್ ಹೇಳ್ತೀವಿ, ರಿಕ್ರೂಟ್ಮೆಂಟ್ ಅಂತ ಏನ್ ಹೇಳ್ತೀವಿ, 100% ಎವ್ರಿ ಮಂತ್ 1 or 2 ರಿಕ್ರೂಟ್ಮೆಂಟ್ ನೀವು ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಡೆಪ್ತ್ ಅಲ್ಲಿ ಇನ್ಕಮ್ ಬರಲ್ಲ, ಸೊ ವಿಡ್ತಲ್ಲೂ ಸಹ ಇನ್ಕಮ್ ಬರಲ್ಲ. ಸೊ ಹಾಗಾಗಿ ಇದರಲ್ಲಿ ಏನೊಂದು ರಿವಾರ್ಡ್ಸ್ ಬರ್ಬೇಕು ಅಂದ್ರೆ ಹೈಲಿ ನೀವು ರಿಕ್ರೂಟ್ಮೆಂಟ್ ಮಾಡಿ, ನೀವು ಡೆಪ್ತ್ ಬೈ ಡೆಪ್ತ್ ಹೋಗಿ ವರ್ಕ್ ಮಾಡಿ, ಸೆಕ್ಯೂರಿಟಿ ಮಾಡಿ, ಹಾಗಾಗಿ 100% ಇನ್ಕಮ್ ಬರುತ್ತೆ. ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್, ಈಗ ನೋಡಿ ಇಂಟರ್ನ್ಯಾಷನಲ್ ಪ್ರಾಫಿಟ್ ಶೇರಿಂಗ್ ಅಂತಂದ್ರೆ ಡೈಮಂಡ್ ಟು ಡೈಮಂಡ್. ಇವತ್ತು ನೋಡಿ ಆಪರ್ಚುನಿಟಿ ಅರ್ನ್ ಫ್ರಮ್ ಅದರ್ ಕಂಟ್ರೀಸ್ ವಿತೌಟ್ ಯುವರ್ ನೆಟ್ವರ್ಕ್ ಪ್ರೆಸೆನ್ಸ್. ನಾನು ಬೇರೆ ಕಂಟ್ರಿಗೆ ಹೋಗಿ ನನ್ನ ನೆಟ್ವರ್ಕ್ ಅಲ್ಲಿ ನಾನು ಚಾಲೂನೆ ಮಾಡಲ್ಲ, ವರ್ಕ್ ಮಾಡ್ತಾ ಇರಲ್ಲ. ಸೊ ಅದರ್ ಕಂಟ್ರಿಯಿಂದ ನನಗೆ ಪ್ರಾಫಿಟ್ ಶೇರಿಂಗ್ 2% ಬರುತ್ತೆ. ಸೊ ಅದೇ ರೀತಿಯಾಗಿ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್, ಟ್ರಾವೆಲ್ ಇನ್ಸೆಂಟಿವ್ ಅಂತ ಸಿಗ್ತಾ ಹೋಗುತ್ತೆ. ಹೇಗೆ 2 ಟೈಪ್ಸ್ ಸಿಗುತ್ತೆ, ಒಂದು ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್. ಇವತ್ತು ಟ್ರಾವೆಲ್ ಇನ್ಸೆಂಟಿವ್ ಎವ್ರಿ ಇಯರ್ ಎನ್ಶ್ಯೂರ್ ರೀಕ್ರಿಯೇಷನ್ ವಿತ್ ಬೋನಸ್. ಏನಂತಂದ್ರೆ ಬಿಸ್ನೆಸ್ ಅಲ್ಲಿ ನಮಗೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಸಿಗ್ತಾ ಹೋಗುತ್ತೆ. ಡೈನಮಿಕ್ ಕಂಪ್ರೆಷನ್, ಈಗ ತಿಳ್ಕೊಳ್ಳಿ, ಡೆಪ್ತ್ ಮತ್ತೆ ವಿಡ್ತ್ ಅಲ್ಲಿ ನಿಮ್ಗೆ ಡೆಪ್ತ್ ಅಲ್ಲಿ ಏನಂತ ಡೈನಮಿಕ್ ಕಂಪ್ರೆಷನ್ ಅಂತಂದ್ರೆ, ಈಗ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಅಲ್ಲಿ ನಿಮ್ಗೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕಂಪ್ರೆಷನ್ ಸಿಸ್ಟಮ್ ಅಂತಂದ್ರೆ, ಈಗ ನೋಡಿ ನನ್ನ ಕೆಳಗಡೆ ಒಬ್ರು ಅಶೋಕ್ ಕಟ್ಟಿ ಇದಾರೆ, ಅಶೋಕ್ ಕಟ್ಟಿ ಕೆಳಗಡೆ ಒಬ್ರು ಎ ಅಂತ ಇದಾರೆ, ಇನ್ನೊಬ್ರು ಬಿ ಅಂತ ಇದಾರೆ. ಸೊ ಎ ಪರ್ಸನ್ ಸಪೋಸ್ ಇನ್ ಕೇಸ್ ಅವ್ರು ವರ್ಕ್ ಮಾಡ್ಲಿಲ್ಲ ಬಿಟ್ಟು ಹೋದ್ರೆ, ಬಿ ಅಂತ ಪರ್ಸನ್ ಅದೇನಾಗುತ್ತೆ ನನಗೆ ಕಂಪ್ರೆಷನ್ ಆಗುತ್ತೆ. ಇಲ್ಲಿ ಅಶೋಕ್ ಕಟ್ಟಿ ಕೆಳಗಡೆ ನನ್ನ ಒಬ್ರು ಲೈನ್ ಇದ್ದಪ್ಪ, ವರ್ಕ್ ಮಾಡ್ಲಿಲ್ಲ, ನನ್ಗೆ ಇನ್ಕಮ್ ಬರ್ತಾ ಇಲ್ಲ, ನನ್ನ ಲೈನ್ ಕಟ್ ಆಗುತ್ತೆ, ಕಟ್ ಆಫ್ ಆಗುತ್ತೆ, ಈ ತರದ್ದು ಯಾವುದೇ ರೀತಿಯಾದಂತ ಇರಲ್ಲ. ಇದು DXN ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ಕಂಪ್ರೆಷನ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಜನರೇಷನ್ ಟು ಪಾರ್ಟ್ನರ್ಸ್ ಇರೆಂಟಿವ್ ಆಫ್ ಜನರೇಷನ್. ಮತ್ತೆ ಅದ್ರ ಜೊತೆಗೆ ಏನು ಅಂತಂದ್ರೆ DXN ಅಲ್ಲಿ ವಿನ್ ಪ್ಲಾನ್. ಇವತ್ತೇನು ನಾನು ವರ್ಕ್ ಮಾಡಿ ಇನ್ಕಮ್ ತಗೊಂಡ್ರೆ ನನ್ನ ಕೆಳಗಡೆ ಏನೋ ತುಳಿದು ವರ್ಕ್ ಮಾಡಿದ್ರೆ ಇನ್ಕಮ್ ಬರುತ್ತೆ ಅನ್ನೋದು ಬೇರೆ ನೆಟ್ವರ್ಕ್ ಅಲ್ಲಿ ಇರ್ಬೋದು. DXN ಅಲ್ಲಿ ನಾನು ವರ್ಕ್ ಮಾಡ್ತೀನಿ, ನನಗೆ ಫ್ರಂಟ್ ಲೈನ್ ಅಲ್ಲಿ ಇವತ್ತು ಶಿವಮೊಗ್ಗದಿಂದ ಯೂಶ್ ಇರ್ಬೋದು, ಡೈಮಂಡ್ ಅಶೋಕ್ ಕಟ್ಟಿ ಇರ್ಬೋದು, ಮತ್ತೆ ಶಿಕಾರಿಪುರದಿಂದ ಸಂತೋಷ್ ಹಿರೇಕೆರೆ ಇರ್ಬೋದು, ಇವರೆಲ್ಲರೂ ಸಹ ವಿ ಆರ್ ದ ಡೈಮಂಡ್ಸ್. ಡೈಮಂಡ್ ಏನಂದ್ರೆ ಎವ್ರಿಬಡಿ ಅವರು ಇನ್ಕಮ್ ತಗೋಬೇಕು, ನಾವು ಅವ್ರ ಇನ್ಕಮ್ ಯಾವಾಗ ನಾವು ಕೊಡಿಸ್ತೀವಿ 100% ನನಗೂ ಸಹ ಇನ್ಕಮ್ ಬರುತ್ತೆ. ಇದನ್ನ DXN ಏನಂತಾರೆ ಅಂದ್ರೆ ವಿನ್ ಪ್ಲಾನ್ ಅಂತ ಹೇಳ್ತಾರೆ. ಅವ್ರಿಗೂ ಇನ್ಕಮ್ ಕೊಡಿಸ್ಬೇಕು, ನಾವು ಇನ್ಕಮ್ ತಗೋಬೇಕು, ಅವರು ಸ್ಟೇಟಸ್ ಹೋಗ್ತಾರೆ, ನಾವು ಸ್ಟೇಟಸ್ ಹೋಗ್ತೀವಿ. ದಿಸ್ ಇಸ್ ದ ವಿನ್ ಪ್ಲಾನ್ ಅಂತ ಹೇಳ್ತಾರೆ. ಹಾಗಾಗಿ ಇಂತ ಒಂದು ಆಪರ್ಚುನಿಟಿ DXN ಕಂಪನಿಯಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದೆಲ್ಲ ಮೆರಿಟ್ಸ್ DXN ಇರ್ಬೋದು. ಲೈಫ್ ಟೈಮ್ ಮೆಂಬರ್ಶಿಪ್, ನೀವೇನು 1 ಟೈಮ್ ಮೆಂಬರ್ಶಿಪ್ ಆದ್ರೆ 1 ಇಯರ್ ಅಲ್ಲಿ 1 ಪ್ರಾಡಕ್ಟ್. DXN ಅಲ್ಲಿ ಏನಂತಂದ್ರೆ ಸರ್ ನಾನು ಇದನ್ನ ನೋಡಿ ಎಗೇನ್ ಇದನ್ನೇ ಹೇಳ್ತಾ ಇರ್ಬೇಕಾದ್ರೆ, ಏಕೆ ಅಂತಂದ್ರೆ ಇವತ್ತು ಒಂದು ಮೀಟಿಂಗ್ ನಿಜವಾಗ್ಲೂ ನಾನು ಲಾಸ್ಟ್ ಟೈಮ್ ಮೊನ್ನೆ ನೋಡಿದೀನಿ. ಇವರು ಪ್ರವೀಣ್ ಇರ್ಬೋದು ಪುಣೆದವರು, ಅವ್ರುಗಳೆಲ್ಲ ಮೀಟಿಂಗ್ ಅಟೆಂಡ್ ಆದ್ರೆ 250 ಜನ 300 ಜನ ಕ್ರೌಡ್. ಹಂಗೆ ನಾವು ಎಷ್ಟು ಬೇಗ ಜಾಯಿನ್ ಆಗ್ಬೇಕು ಅನ್ನೋದಿರುತ್ತೆ. ಬಟ್ DXN ಅಲ್ಲಿ ಏನಂದ್ರೆ ಲೈಫ್ ಟೈಮ್ ಮೆಂಬರ್ಶಿಪ್. ಸರ್ ಒಂದ್ಸರಿ ಮೆಂಬರ್ಶಿಪ್ ಆದ್ರೆ 1 ಇಯರ್ ಒಂದು ಪ್ರಾಡಕ್ಟ್ ತಗೊಂಡ್ರೆ ನಮ್ಮ ಮೆಂಬರ್ಶಿಪ್ ಹಾಗೆ ಇರುತ್ತೆ ಸರ್, ಇರುತ್ತೆ. ಏನು ವಾಟ್ ಈಸ್ ದ ಯೂಸ್? ಹಾಗಾಗಿ ಆ ರೀತಿಯಾಗಿ ನೀವು ಥಿಂಕ್ ಮಾಡ್ಲೇಬೇಡಿ. 1 ವರ್ಡ್ 1 ಮಾರ್ಕೆಟ್ ಕಾನ್ಸೆಪ್ಟ್ ಇದು ಇಂಟರ್ನ್ಯಾಷನಲ್ ಸ್ಪಾನ್ಸರಿಂಗ್. ನಾವು ಎಲ್ಲೇ ನೀವು ಇಲ್ಲಿ ಜಾಯ್ನಿಂಗ್ ಮಾಡಿ ಆಲ್ ಓವರ್ ಗ್ಲೋಬಲ್ ಎಲ್ಲೇ ನೀವು ಜಾಯ್ನಿಂಗ್ ಮಾಡಬಹುದು ಅಂತ ಒಂದು ಕಾನ್ಸೆಪ್ಟ್ ಅನ್ನ DXN ಕೊಟ್ಟಿದೆ. ಇದು ಇಂಟರ್ನ್ಯಾಷನಲ್ ಸ್ಪಾನ್ಸರಿಂಗ್ ಸಹ ಮಾಡಬಹುದು. ನಾವು ಬೇರೆ ಕಂಟ್ರಿಗಳು ಸಹ ನಾವು DXN ಡೈರೆಕ್ಟ್ ಆಗಿ ನಾವು ಸ್ಪಾನ್ಸರಿಂಗ್ ಮಾಡಬಹುದು. ಇದನ್ನು ಮಾಡೋದ್ರಿಂದ ಏನು ಅಂದ್ರೆ ಅಕ್ಯುಮುಲೇಟೆಡ್ ಪಾಯಿಂಟ್ ಸಿಸ್ಟಮ್ ಆಡ್ ಆಗ್ತಾ ಹೋಗುತ್ತೆ. ಇದರಲ್ಲಿ ಯಾವ ರೀತಿಯಾದಂತ ನೋ ಡಿಮೋಷನ್ ಆಫ್ ಸ್ಟೇಟಸ್. ನಿಮ್ಗೆ ಅವಾಗಲೇ ಹೇಳಿದೀನಿ, ಸ್ಟೇಟಸ್ ಅಲ್ಲಿ ಯಾವುದೇ ರೀತಿಯಾದಂತ ಡೌನ್ ಬರಲ್ಲ. ನೀವು ವರ್ಕ್ ಮಾಡ್ಲಿಲ್ಲ ಅಂತ ಆ ಸ್ಟೇಟಸ್ ಹಾಗೆ ಇರುತ್ತೆ. ಇನ್ಕಮ್ ಅಂತೂ ಬರಲ್ಲ, ಆ ಸ್ಟೇಟಸ್ ಆಗಿ ಇರುತ್ತೆ. ವರ್ಕ್ ಮಾಡ್ತಾ ಹೋಗಿರ್ತೀವಿ. ನಿಮ್ಗೆ ಇನ್ಕಮ್ ಬೇಕು ಅಂತ ಅಂದ್ರೆ PV ಮಾಡ್ಬೇಕು, ನೀವು ಪರ್ಸನಲ್ ಸ್ಪಾನ್ಸರಿಂಗ್ ಮಾಡ್ಬೇಕು. ಬರೀ ಸ್ಟೇಟಸ್ ಇಲ್ಲಿ ಯಾವ್ದು ಕೌಂಟ್ ಆಗಲ್ಲ ಮೈ ಡಿಯರ್ ಫ್ರೆಂಡ್, ತಿಳ್ಕೊಡಿ. ಸ್ಟೇಟಸ್ ಡೈಮಂಡ್ ಇರ್ತೀನಿ ಅಂತ ಅನ್ಕೊಳ್ಳಿ, ಡೈಮಂಡ್ ಇಟ್ಟು ನೀವು 50,000 PV ಮಾಡಿದ್ರೆ ಏನ್ ಇನ್ಕಮ್ ಬರುತ್ತೆ? ಬರಲ್ಲ. ಹಾಗಾಗಿ ಡೈಮಂಡ್ ಜೊತೆಗೆ ಅಟ್ಲೀಸ್ಟ್ 1 lakh 2 lakh PV ಮಾಡಿದ್ರೆ ನಿಮ್ಗೆ ಇನ್ಕಮ್ ಬರ್ತದೆ. ಇದಕ್ಕೆ ಯಾವುದೇ ರೀತಿಯಾದಂತ ಟೈಮ್ ಲಿಮಿಟ್ ಇರಲ್ಲ. ಈ ಟೈಮ್ ಅಲ್ಲೇ ಮಾಡ್ಬೇಕಾ, ಇಂಥ ಕಡೆನೆ ಮಾಡ್ಬೇಕಾ, ರಿಸ್ಟ್ರಿಕ್ಷನ್ ಇರುತ್ತಾ? ಆ ರೀತಿ ಯಾವ್ದು ಇರಲ್ಲ. ನಿಮ್ಗೆ ಟೈಮೇ ಲಿಮಿಟ್ ಇಲ್ಲ. ಬೆಳಗ್ಗೆ ಮಾಡ್ಬೋದು, ಮಿಡ್ ನೈಟ್. ನೋಡಿ ಇವತ್ತು ಧರ್ಮಶೀಲ ಅವರೆಲ್ಲ ಮಿಡ್ ನೈಟ್ 12 o'clock ಹೋಗಿ ಮಾರ್ಕೆಟಿಂಗ್ ಪ್ಲಾನ್ ಕೊಡ್ತಾರೆ. ಯಾವ ಟೈಮ್ ಇಲ್ಲ. ಬೆಳಗ್ಗೆ ಮಾಡ್ಬೋದು, ನೈಟ್ ಮಾಡ್ಬೋದು, ಆಲ್ ಓವರ್ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇದರಲ್ಲಿ ಯಾವುದೇ ರೀತಿಯಾದಂತ ರಿಸ್ಕ್ ಇರಲ್ಲ. 100% ಪ್ರೆಷರ್ ಫ್ರೀ. ಇವಾಗ DXN ಅಲ್ಲಿ ನೋಡಿ, ನಾನು 12 ಇಂದ ವರ್ಕ್ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯಾದಂತ ಪ್ರೆಷರ್ ಇಲ್ಲ.
ನನಗೆ ಎಷ್ಟು ಇನ್ಕಮ್ ಬೇಕು ಅದನ್ನ ನಾನು ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಮೈನ್ ಆಗಿ ಏನು ಅಂತಂದ್ರೆ ನಿಮ್ಗೆ ಅಲ್ಲಿ 10 ಕಾಂಪೊನೆಂಟ್ಸ್ ಅಂತ ಹೇಳಿದ್ದೆ. ಅದರಲ್ಲಿ ಫಸ್ಟ್ನೇದಾಗಿ ರಿಟೇಲ್ ಪ್ರಾಫಿಟ್. ಪ್ರತಿಯೊಬ್ರು ಇವತ್ತು ಗೊತ್ತಿದೆ, ರಿಟೇಲ್ ಪ್ರಾಫಿಟ್ ಇಂದಲೇ ರಿಟೇಲ್ ಪ್ರಾಫಿಟ್ ಶಾರ್ಟ್ ಟರ್ಮ್ ಇನ್ಕಮ್ ಆಪ್ಷನ್ ಇದು ಫಸ್ಟ್ ಬಿಗಿನಿಂಗ್. DXN ಜಾಯ್ನ್ ಆಗ್ತೀವಿ. DXN ಜಾಯ್ನ್ ಆಗ್ತದೆ ಸರ್ ಈ ಮಂತ್ ನನಗೆ ಇನ್ಕಮ್ ಎಷ್ಟು ಸಿಗ್ಬಹುದು ಏನು ಅಂತ ಕೆಲವರು ಕೇಳ್ತಾರೆ. ಅವ್ರಿಗೆ ಹೇಳಿ, ನೀವು 5 ಸ್ಪಿರ್ಲಿನಾ ಮಾಡಿದ್ರೆ ಇಷ್ಟು ಇನ್ಕಮ್ ಬರುತ್ತೆ, 10 ಮಾಡಿದ್ರೆ ಇಷ್ಟು ಬರುತ್ತೆ, ಟೀ ಪೇಸ್ಟ್ ಸೋಪ್ ಇದನ್ನ ನಾವು ಡಿಸ್ಟ್ರಿಬ್ಯೂಷನ್ ಇಷ್ಟು ಮಾಡ್ತು ಅಂತಂದ್ರೆ ನೀವು ಪ್ರಾಡಕ್ಟ್ ಪೊಸಿಷನಿಂಗ್ ಯಾವ ರೀತಿ ಮಾಡ್ತೀರಾ ಮತ್ತೆ ಅವ್ರಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ಟ್ರೈನಿಂಗ್ ಪ್ರತಿಯೊಬ್ರು ಕೊಡ್ತಾರೆ, ಬಟ್ ನೀವು ಯಾರು ಹೇಳ್ತಾರೆ 100% ನಿಮ್ಮ ಟೀಮ್ ಇಂದ ಮಾಡ್ತಾ ಇರಲ್ಲ. ನೀವ್ ಏನ್ ಮಾಡ್ತೀರಾ ಅದನ್ನ ಲೀಡರ್ ನಿಮ್ಮನ್ನ ಫಾಲೋ ಮಾಡ್ತಾ ಇರ್ತಾರೆ. ನೀವು ರಿಟೇಲ್ ಪ್ರಾಫಿಟ್ ಆಗಿರೋದು, ಪರ್ಸನಲ್ ಸ್ಪಾನ್ಸರ್ ಆಗಿರ್ಬೋದು, ನೀವ್ ಏನ್ ಮಾಡ್ತೀರಾ ಅದನ್ನ ನೋಡ್ತಾ ಇರ್ತಾರೆ. ಇವರು ರಿಟೇಲ್ ಪ್ರಾಫಿಟ್ ಎಲ್ಲಿಂದ ಬರುತ್ತೆ? ನೀವು ಯಾವ ಕನ್ಸ್ಯೂಮರ್ ನ ಕ್ರಿಯೇಟ್ ಮಾಡ್ತೀರಾ 100% ರಿಟೇಲ್ ಪ್ರಾಫಿಟ್ ಅಲ್ಲಿಂದ ಬರುತ್ತೆ. ಇದು ಬಿಗಿನಿಂಗ್ ಜಾಯಿನ್ ಆದವ್ರಿಗೆ ಇನಿಷಿಯಲ್ ಇನ್ಕಮ್. ಎಕ್ಸಾಂಪಲ್ ನೋಡಿ, ಈಗ ನಿಮ್ಗೆ ಎಲ್ಲ ಗೊತ್ತಿದೆ, ದೊಡ್ಡಬಳ್ಳಾಪುರದಿಂದ ಡಾಕ್ಟರ್ ಅವರು ಇದ್ದಾರೆ, 70,000 rupees ಅವರು ರಿಟೇಲ್ ಪ್ರಾಫಿಟ್ ಅಂತ ತಗೊಂತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಏನು ಅಂದ್ರೆ 20% ಏನಿದೆ, ಒಂದು ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಸ್ಪಿರ್ಲಿನಾ ಕೊಟ್ಟಿದ್ದಾರೆ, ಓಟ್ಸ್ ಲೈಟ್ ಇದು 1595 ಏನಿದೆಯಲ್ಲ 1570 ಇವತ್ತು ರಿಟೇಲ್ ಸ್ಪಿರ್ಲಿನಾ MRP ಇದೆ. ಅದರಲ್ಲಿ ನಿಮ್ಗೆ 1260 ಮಾಡಿದ್ರು 300 rupees ರಿಟೇಲ್ ಪ್ರಾಫಿಟ್ ಸಿಗುತ್ತೆ. ಸಪೋಸ್ ಅದನ್ನೇ ನಾನು ನಿಮ್ಗೆ ಹೇಳಿದೆ, ರಿಟೇಲ್ ಪ್ರಾಫಿಟ್ ಒಂದು ಲ್ಯಾಪ್ಟಾಪ್ ಇವತ್ತು ನಾನು ನೋಡಿ, ಇವಾಗ ಲ್ಯಾಪ್ಟಾಪ್ ಅಲ್ಲಿ ಡೆಲ್ ಲ್ಯಾಪ್ಟಾಪ್ ಅಲ್ಲಿ ನಾನು ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ. ಇದನ್ನ ಡೆಲ್ ನಾನು ಯಾವಾಗ ಬೈ ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ ಅಂದ್ರೆ, ಡೆಲ್ ಒಂದು ಸೇಲ್ ಮಾಡೋದ್ರಿಂದ 1000 rupees ಸಿಗುತ್ತೆ. ಅದೇ 100 ಮಾಡಿದ್ರೆ 1 lakh ಸಿಗುತ್ತೆ. ಇದೇ ರೀತಿಯಾಗಿ ನೀವು ರಿಟೇಲ್ ಪ್ರಾಫಿಟ್ ಇನಿಷಿಯಲ್ ಇನ್ಕಮ್ ಆಗಿರುತ್ತೆ. ಇದನ್ನ ಫಸ್ಟ್ DXN ಡಿಸ್ಟ್ರಿಬ್ಯೂಟರ್ ಯಾರು ಬರ್ತಾರೆ ಅವ್ರಿಗೆ ಫಸ್ಟ್ ಟೇಕ್ ಆಫ್, ನೀವು ಯಾವ ರೀತಿ DXN ಅಲ್ಲಿ ಟೇಕ್ ಆಫ್ ತೊಳ್ತೀರಾ, ಅವ್ರಿಗೆ ಏನು ನೆಗೆಟಿವ್ ಫೀಡ್ ಮಾಡ್ತೀರಾ ನೆಗೆಟಿವ್ ಹೋಗುತ್ತೆ. ರಿಟೇಲ್ ಪ್ರಾಫಿಟ್ ಮಾಡೋದ್ರಿಂದ ಕನ್ಸ್ಯೂಮರ್ ಹೇಗೆ ಕ್ರಿಯೇಟ್ ಮಾಡಬಹುದು, ಕನ್ಸ್ಯೂಮರ್ ಕ್ರಿಯೇಟ್ ಮಾಡೋದ್ರಿಂದ ಹೇಗೆ ಡಿಸ್ಟ್ರಿಬ್ಯೂಷನ್ ಆಗಿ ನಾವು ಅವ್ರನ್ನ ಕನ್ವರ್ಟ್ ಮಾಡ್ಬೋದು, ಇದನ್ನ ನಾವು ಇನಿಷಿಯಲ್ ತೋರಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಅದನ್ನ ಏನಾಗುತ್ತೆ ಅಂದ್ರೆ ಕೆಲವೊಂದೆಲ್ಲ ಪಾಯಿಂಟ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ನೀವು 1000 PV ಮಾಡೋದು ನಿಮ್ಮ ಇದರಿಂದ 2000 PV ಬಂದಾಗ 3000 ಅಕ್ಯುಮುಲೇಟೆಡ್ PV ಆಗುತ್ತೆ. PV ಅಂತಂದ್ರೆ ಏನು? ಪಾಯಿಂಟ್ ವ್ಯಾಲ್ಯೂ ಅಂತ. ಪಾಯಿಂಟ್ ವ್ಯಾಲ್ಯೂ ಅಂತಂದ್ರೆ ನಿಮ್ಗೆ ಏನು ಬೋನಸ್ ಅದು ಇನ್ಕ್ರಿಮೆಂಟ್ ಆಗುತ್ತೆ. ಫಾರ್ ಕ್ವಾಲಿಫಿಕೇಶನ್ ಆಫ್ ಸ್ಟೇಟಸ್ಗೆ ನಿಮಗೆ ನೀವು 100% PV ನ ಮಾಡ್ಲೇಬೇಕಾಗುತ್ತೆ. ಫಸ್ಟ್ ಮೆಂಬರ್ಶಿಪ್ ಆಗಿರ್ತೀವಿ, 1000 PV ಆಗುತ್ತೆ, 6% ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ, 3000 ಆಗುತ್ತೆ, 10,000 ಆಗುತ್ತೆ, 20,000 ಆಗುತ್ತೆ, 32.5 ಆಗುತ್ತೆ, 45,000 PV ಆಗುತ್ತೆ. 6% ಇದ್ದರು 25%ಗೆ ರೀಚ್ ಆಗ್ತಾರೆ. ಅಲ್ಲಿ 60 rupees ಸಿಗ್ತಾ ಇರುತ್ತೆ, ಇಲ್ಲಿ 250 rupees ಸಿಗುತ್ತೆ. ಇದನ್ನ ಇನ್ಕ್ರೀಸ್ ಆಗ ಅಕ್ಯುಮುಲೇಟೆಡ್ ಸಿಸ್ಟಮ್ PV ಪಾಯಿಂಟ್ ಅಂದ್ರೆ ಇದನ್ನೇ. ಮೆಂಬರ್ಶಿಪ್ ಆದರೂ ಸ್ಟಾರ್ಜೆಂಟ್ ಆಗ್ತಾ ಹೋಗ್ತಾರೆ. ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ರಿಟೇಲ್ ಪ್ರಾಫಿಟ್ ಆಗಿರೋದು ಅಕ್ಯುಮುಲೇಟೆಡ್ PV ಮಾಡಿದ್ರೆ 100% ಇನ್ಕಮ್ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಏನು ಅಂತಂದ್ರೆ ಸೆಕೆಂಡ್ ಇನ್ಕಮ್ ಪಾರ್ಟ್ ಏನಂತಂದ್ರೆ, ಈಗ ನಾವು ನಾನು ಇರ್ತೀನಿ ಅಂತ ನೋಡಿ, ನನ್ನ ಕೆಳಗಡೆ ಒಂದು ಇಬ್ರು ಜಾಯಿನ್ ಆಗ್ತಾರೆ. ಇಬ್ರು ಜಾಯಿನ್ ಆದ್ರೆ ನಾನು 25% ಅಲ್ಲಿ ಇರ್ತೀನಿ. 21 ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್. ಇದು ದಿಸ್ ಇಸ್ ದ ಗ್ರೂಪ್ ಬೋನಸ್ ಅಂತ ನಾವು ಕರಿತೀವಿ. ಈಗ ನನ್ನ ಕೆಳಗಡೆ ಸುಮಾರು 1700 ಜನ ಇದ್ದಾರೆ ಆಲ್ ಓವರ್ ಕರ್ನಾಟಕದಲ್ಲಿ. ಸೊ 1700 ಜನ ಇದ್ದಾಗ ನಾನು ಇವತ್ತು 2 ಜನದ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು 21% ಅಲ್ಲಿ ಇರ್ತೀನಿ. ನನ್ನ ಕೆಳಗಡೆ ಒಬ್ರು B ಅಂತ ಇದ್ದಾರೆ, ಮತ್ತೆ A ಅಂತ ಇದ್ದಾರೆ. 21% ಅಲ್ಲಿ ನಾನು ಇರ್ತೀನಿ, B ಏನಾದ್ರು 6% ಅಲ್ಲಿ ಇರ್ತಾರೆ. ಅವಾಗ ನನಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೆ? 15% ಇನ್ಕಮ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ 15% ಇನ್ಕಮ್ ಅವ್ರ ಕಡೆಯಿಂದ ಸಿಗುತ್ತೆ ಅಂದ್ರೆ, ಸಪೋಸ್ ಒಂದು 2 lakh PVಗೆ ಕ್ಯಾಲ್ಕುಲೇಷನ್ ಮಾಡಿ, 15 30 30,000 ಇನ್ಕಮ್ ನನಗೆ ಬರುತ್ತೆ. ಸೊ ಈ ರೀತಿಯಾಗಿ ನಾವೇನು ಅಂತಂದ್ರೆ ಗ್ರೂಪ್ ಬೋನಸ್ ಅಂತ ಹೇಳ್ತೀವಿ. ಕೆಲವರೆಲ್ಲ ಸರ್ ಅವ್ರು ಮಾಡೋದ್ರಿಂದ ನನಗೆ ಇನ್ಕಮ್ ಬರುತ್ತಾ, ಅವ್ರನ್ನ ಹೇಗೆ ಬೆಳೆಸ್ಬೇಕು? 100% ವಿನ್ ವಿನ್ ಅಂತ ನಾನು ಅವಾಗ್ಲೇ ಹೇಳ್ದೆ. ನಿಮ್ಮ ಕೆಳಗಡೆ A ಇರ್ಬೋದು, B ಇರ್ಬೋದು, C ಇರ್ಬೋದು, D ಇರ್ಬೋದು, ಇವ್ರಿಗೆ ನೀವು ಇನ್ಕಮ್ ಕೊಡ್ಸಿ, PV ಮಾಡಿಸಿ, ಅಕ್ಯುಮುಲೇಟ್ ಮಾಡಿಸಿ. ಇನ್ಕಮ್ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ ನಮಗೂ ಸಹ ಇನ್ಕಮ್ ಜಾಸ್ತಿ ಆಗುತ್ತೆ. ನೋಡಿ 21% 6% A ಇಂದ ನಮ್ಗೆ 6% ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿಯಾಗಿ 21% ಇಂದ 6% ಮತ್ತೆ ಅಗೈನ್ 15% 6% ಈ ರೀತಿಯಾಗಿ ಡಿಫ್ರೆನ್ಸಸ್ ಅಲ್ಲಿ ಬೋನಸ್ ಸಿಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಇಸ್ ದ ಗ್ರೂಪ್ ಬೋನಸ್ ಅಂತ ನಾವು ಕರಿತೀವಿ. ಇದ್ರ ಜೊತೆಗೆ ಏನು ಅಂತಂದ್ರೆ ಗ್ರೂಪ್ ಬೋನಸ್, ಇದು ಸ್ಟಾರ್ ಗ್ರೂಪ್ ಬೋನಸ್ 21% ಇಂದ 37% ವರೆಗೂ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ ಕ್ವಾಲಿಫಿಕೇಶನ್ ಸ್ಟಾರ್ ಏಜೆಂಟ್ 31% ಹೇಗೆ ರೀಚ್ ಆಗೋದು ನೋಡಿ. ಅಕ್ಯುಮುಲೇಟೆಡ್ ಸಿಸ್ಟಮ್ QSA ಕ್ವಾಲಿಫೈಡ್ ಸ್ಟಾರ್ ಏಜೆಂಟ್ ಏನಿದೆಯಲ್ಲ 60,000 PV ಒಬ್ರು ಮಾಡಿದ್ದಾರೆ, ಸೆಕೆಂಡ್ 2 ಮಾಡಿದ್ದಾರೆ, ಮತ್ತೆ 3 ಮಾಡಿದ್ದಾರೆ. ನಾನು 31% ಹೋದೆ. 25% ಇಂದ 31% ರೀಚ್ ಆದೆ. ಅವಾಗ ನನ್ನ ಸ್ಟೇಟಸ್ ಏನಾಯ್ತು? ಹೈಕ್ ಆಗ್ತಾ ಹೋಗ್ತು, ಜಾಸ್ತಿ ಆಗ್ತಾ ಹೋಗ್ತು. ನಾನು ರೂಬಿ ಆದೆ.
ಈ 25% ಇಂದ 31%ಗೆ ರೀಚ್ ಆದೆ. 31% ನನಗೆ ಬೋನಸ್ ಬರುತ್ತೆ, ಇನ್ಕಮ್ ಬರುತ್ತೆ, ಪ್ರಾಫಿಟ್ ಬರುತ್ತೆ, ಹೈಲಿ ಇನ್ಕಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಸ್ಟೇಟಸ್ ಸ್ಟಾರ್ ಏಜೆಂಟ್ ಇಂದ ಸ್ಟಾರ್ ರೂಬಿಗೆ ಹೋದೆ. ಇದನ್ನ ನಾವೇನ್ ಮಾಡ್ಬೇಕು ಅಂದ್ರೆ ಡೂಪ್ಲಿಕೇಶನ್ ಅಂಡ್ ಲಿವರೇಜ್ ಅಂತ ಹೇಳ್ತಾರೆ. ಡೂಪ್ಲಿಕೇಶನ್ ಅಂತಂದ್ರೆ ಈಗೇನು ನಾನು ಸ್ಟಾರ್ ಏಜೆಂಟ್ ಆದೆ, ನನ್ನ ಕೆಳಗಡೆನ ಸ್ಟಾರ್ ಏಜೆಂಟ್ ಮಾಡ್ಬೇಕು. ದಿಸ್ ಈಸ್ ದ ಡೂಪ್ಲಿಕೇಶನ್. ನಾನು ಏನ್ ಮಾಡ್ತೀನಿ ಅದನ್ನು ಸಹ ಅವರು ಫಾಲೋ ಮಾಡ್ತಾರೆ. ದಟ್ ಈಸ್ ಡೂಪ್ಲಿಕೇಶನ್. ಯಾವಾಗ ಡೂಪ್ಲಿಕೇಶನ್ ಅಲ್ಲಿ 100% ನಾವು ತರೋ ಆದ್ರೆ ಅವ್ರಿಗೂ ಸಹ ಸೇಮ್ ಅವ್ರು ಫಾಲೋ ಮಾಡ್ಕೊಂಡು ಹೋದ್ರೆ 100% ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರ್ತೀವಿ. ಈಗ ನೋಡಿ ಲಿವರೇಜ್ ಬಿಸ್ನೆಸ್ ಅಂತ ಹೇಳ್ತೀವಿ. ಪ್ರತಿಯೊಬ್ರು ಇವತ್ತು ನೋಡಿ ಎಲ್ಲರೂ ಹೇಳ್ತಾರೆ ಐಒಸ್ ಇರ್ಬೋದು, ಮತ್ತೆ ಫೇಸ್ ಆಫ್ ಡಿಎಕ್ಸ್ ಮಾಸ್ಕ್, ಪ್ರತಿಯೊಂದು. ಈಗ ಲಿವರೇಜ್ ಅಂತಂದ್ರೆ ಏನು? 6 ಲೈನ್ ಅನ್ನ ನೀವು ಜಾಯಿನ್ ಮಾಡಿ 31%, ಒಂದು ಫ್ರಂಟ್ ಲೈನ್ ಅಲ್ಲಿ ನಿಮ್ಗೆ 5% ಇತ್ತ ಅಂತ 6ಗೆ ಎಷ್ಟಾಯ್ತು? 30% ಇನ್ಕ್ರಿಮ್ ಆಯ್ತು. ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಲಿವರೇಜ್ ಬಿಸ್ನೆಸ್ ಅಂತ ಹೇಳ್ತೀವಿ. ಡಿಎಕ್ಸ್ಎನ್ ಇಸ್ ಲಿವರೇಜ್ ಬಿಸ್ನೆಸ್. ಪ್ರತಿಯೊಬ್ರು ಈಗ ನೋಡಿ ನಾನು ಅದನ್ನೇ ಎಕ್ಸಾಂಪಲ್ ಹೇಳಿದೆ. ಲಿವರೇಜ್ ಅಂತಂದ್ರೆ ನನ್ನ ಫ್ರಂಟ್ ಲೈನ್ ಅಲ್ಲಿ ಇವತ್ತು 99, ಒಂದ್ ಕಡಿಮೆ 100 ಇದಾರೆ. ದಿಸ್ ಇಸ್ ದ ಲಿವರೇಜ್ ಬಿಸ್ನೆಸ್ ಮಾಡ್ತಾ ಹೋದೆ. ನಾನ್ ಮಾಡ್ಬೋದಿತ್ತು 2-3 ಸ್ಟಾರ್ ಏಜೆಂಟ್ ಆಗ್ತೀನಿ, ಒಂದ್ ಮಾಡಿದ್ರೆ ಸ್ಟಾರ್ ಏಜೆಂಟ್ ಆಗಿರ್ತೀನ, 3 ಮಾಡಿದ್ರೆ ಸ್ಟಾರ್ ರೂಬಿನಲ್ಲಿ ಇರ್ತೀನಿ. ಸೊ ಅದನ್ನೇ ಲಿವರೇಜ್ ಆಗಿ ನೀವು 6 ಮಾಡಿ ಡೈಮಂಡ್ ಆಗ್ತೀರಾ, 20 ಮಾಡಿ ಅಂಬಾಸಿಡರ್ ಆಗ್ತೀರಾ, ಇನ್ಕಮ್ ಸಹ ಬರ್ತಾರೆ. ದಿಸ್ ಇಸ್ ದ ಲಿವರೇಜ್ ಬಿಸ್ನೆಸ್ ಅಂತ ನಾವ್ ಹೇಳ್ತೀವಿ. ಅದ್ರ ಜೊತೆಗೆ ಏನು ಅಂತಂದ್ರೆ 3 ಇದ್ರೆ ರೂಬಿ ಆದ್ವಿ, 4 ಸ್ಟಾರ್ ಏಜೆಂಟ್, 4 QSA ಕ್ವಾಲಿಫೈ ಸ್ಟಾರ್ ಏಜೆಂಟ್ ಏನು 6 ಜನ ಆದ್ರೆ ನಾವು 37%ಗೆ ರೀಚ್ ಆಗ್ತೀವಿ. ರೂಬಿಯಿಂದ ಸ್ಟಾರ್ ಡೈಮಂಡ್ ಅವ್ರಿಗೆ ನಮ್ಮ ಸ್ಟೇಟಸ್ ಹೈಕ್ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತೀವಿ, ಸ್ಟೇಟ್ಗೆ ನಾವು ಪ್ರಮೋಷನ್ ಆಗ್ತಾ ಹೋಗ್ತಾ ಇರ್ತೀವಿ. 37% ಇನ್ಕಮ್ ಬರುತ್ತೆ. 37% ಇನ್ಕಮ್ ಬಂತು ಅಂದ್ರೆ ನಿಮ್ಮ ಕೆಳಗಡೆ 4 ಜನ ಸ್ಟಾರ್ ಏಜೆಂಟ್ 3000 PV ಮಾಡಿ 25,000 ಮಾಡಿದ್ರೆ ನಿಮ್ಗೆ 37% ಮಾರ್ಕೆಟಿಂಗ್ ಪ್ಲಾನ್ ಪ್ರಕಾರ ನಿಮ್ಗೆ ಇನ್ಕಮ್ ನಿಮ್ಮ ಅಕೌಂಟ್ಗೆ ನಿಮ್ಮ ಅಕೌಂಟ್ಗೆ ಸೇರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಮೇನ್ ಏನು ಅಂತಂದ್ರೆ ನಿಮ್ಗೆ ಅಡಿಷನಲ್ 4 ಬೋನಸ್ ಹೇಳಿದೆ. ಅದರಲ್ಲಿ ಡೆವಲಪ್ಮೆಂಟ್ ಬೋನಸ್ ಅಂತ, ರಿಯಲಿಟಿ ಆಫ್ ಡೆವಲಪ್ಮೆಂಟ್ ಸ್ಟಾರ್ ಏಜೆಂಟ್ ನಿಮ್ ಕೆಳಗಡೆ ಯಾರು ಕ್ರಿಯೇಟ್ ಆಗ್ತಾರೆ. ಸೊ ಕ್ರಿಯೇಟ್ ಆದಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್, ಈಗ ನೋಡಿ ನಂದು 10th ಜನರೇಷನ್ ಅಂತ ಹೇಳಿದೆ, ನನ್ನ ಇದರಲ್ಲಿ 5th ಜನರೇಷನ್ ಅಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ಬೋನಸ್ ಯಾವ ರೀತಿ ಸಿಗುತ್ತೆ ಅವಾಗ್ಲೇ ಹೇಳ್ದೆ. ನಿಮ್ಗೆ ಕಂಪ್ರೆಷನ್ ಸಿಸ್ಟಮ್ ಇನ್ಕ್ರೀಸ್. ಈಗ ನೋಡಿ ಫಸ್ಟ್ ಜನರೇಷನ್ ನನಗೆ 5% ನನಗೆ ಬೋನಸ್ ಸಿಗ್ತಾ ಹೋಗುತ್ತೆ. 5% ಸಪೋಸ್ ಇವತ್ತು ನೋಡಿ ನನಗೆ ಫಸ್ಟ್ ಜನರೇಷನ್ ಅಲ್ಲಿ ನನಗೆ ಅಶೋಕ್ ಬಿ ಕಟ್ಟಿದ್ದಾರೆ, ಯೂಸಿಫ್ ಅಲಿ ಖಾನ್ ಇದ್ದಾರೆ, 5%. ಇವತ್ತು ಅವ್ರಿಗೆ ನನಗೆ 1 lakh ಬೋನಸ್, 1 lakh PV ಮಾಡ್ತು ಅಂತಂದ್ರೆ 5% ಅಂದ್ರೆ ಎಷ್ಟು ಬಂತು ನನಗೆ? ಸೊ ಅದೇ ರೀತಿಯಾಗಿ ಸೆಕೆಂಡ್ ಜನರೇಷನ್ ಇಂದ ನನಗೆ 4% ಇನ್ಕಮ್ ಬರುತ್ತೆ. ಆ ವರ್ಕ್ ಮಾಡಿದ್ಯಾರು? ಯೂಸುಫ್ ಅಲಿ ಖಾನ್ ಅವ್ರ ಕೆಳಗಡೆ ಇರೋರಿಗೆ ಅವ್ರು ವರ್ಕ್ ಮಾಡಿದ್ರು, ನನಗೆ ಬಂದಿದ್ದೆಷ್ಟು? 4% ಇನ್ಕಮ್. ಇದಕ್ಕೆ ಏನಾಗುತ್ತೆ ಅಂದ್ರೆ ಸಪೋಸ್ ನಿಮ್ಗೆ 2% ಇನ್ಕಮ್ ಅಲ್ಲಿ 4th ಜನರೇಷನ್ ಅಲ್ಲಿ ಯಾರೋ ಒಬ್ರು ವರ್ಕ್ ಮಾಡಲಿಲ್ಲ ಅಂತ ಅನ್ಕೊಳ್ಳಿ, ಫಸ್ಟ್ ಇಂದ ನಿಮ್ಗೆ ಅಲ್ಲಿಗೆ ಅದು ಕಂಪ್ರೆಷನ್ ಆಗಿ ಬಂದ್ಬಿಡುತ್ತೆ. ದಿಸ್ ಇಸ್ ಡೆವಲಪ್ಮೆಂಟ್ ಬೋನಸ್ ಅಲ್ಲಿ ನಿಮ್ಗೆ ಕಂಪ್ರೆಷನ್ ಸಿಸ್ಟಮ್ ಅಂತಂದ್ರೆ ನಂಬರ್ 1. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕ್ವಾಲಿಫಿಕೇಶನ್ಗೆ ಪರ್ಸನಲ್ ಸೇಲ್ಸ್ ಏನಿದೆ 3000 PV ಮಾಡಬೇಕು. ನಿಮ್ ಕೆಳಗಡೆ ನೀವು ಸಪೋಸ್ ಇದನ್ನ ಆಕ್ಚುಲಿ ನಾನು ಹೇಳ್ತಿರೋದೇನಂದ್ರೆ ಮಾರ್ಕೆಟಿಂಗ್ ಪ್ಲಾನ್ ಪ್ರಕಾರ ಪರ್ಸನಲ್ 1000 ಮಾಡಿ, ನಿಮ್ಮ ನಾನ್ ಸ್ಟಾರ್ ಏಜೆಂಟ್ ಇಂದ 2000 ಮಾಡಿ. ಇದೆಲ್ಲೂ ನೀವು ಹೇಳಲಿಕ್ಕೆ ಹೋಗ್ಬೇಡಿ. 100% ಒಬ್ಬ DXN ಜಾಯಿನ್ ಆದ್ರೆ ಅವ್ನು ಏನಕ್ಕೆ ಬಂದಿರ್ತಾನೆ? ಬಿಸ್ನೆಸ್ ಮ್ಯಾನ್ ಆಗಿ ಬಂದಿರ್ತಾನೆ, ಬಿಸ್ನೆಸ್ ಮಾಡ್ಲಿಕ್ಕೆ ಬಂದಿರ್ತಾನೆ, ಇನ್ಕಮ್ ಗೋಸ್ಕರ ಬಂದಿರ್ತಾನೆ. ಸೊ ಹಾಗಾಗಿ ಅವ್ರಿಗೆ ಏನು ಅಂತಂದ್ರೆ 3000 PV ಮಾಡೋದನ್ನ ಪ್ರಾಕ್ಟೀಸ್ ಮಾಡಿಸಿ. 3000 PV 100 ಅವನು 10,000 rupees ಬಿಸ್ನೆಸ್ ಪರ್ ಮಂತ್ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಆ ಬಿಸ್ನೆಸ್ ಮನ್ ಹೇಗ್ ಆಗ್ತಾರೆ? ಇನ್ಕಮ್ ಹೇಗ್ ಬರುತ್ತೆ? ಸೊ ಇದ್ರಲ್ಲಿ ಏನು ಅಂದ್ರೆ ಡೆವಲಪ್ಮೆಂಟ್ ಬೋನಸ್ ಅಲ್ಲಿ ನಿಮ್ಗೆ 5, 4, 3, 2, 1 15% ಡೆವಲಪ್ಮೆಂಟ್ ಬೋನಸ್ ಪೇಯ್ಡ್ ಇನ್ ಟೋಟಲ್ ಬೈ ಕಂಪ್ರೆಷನ್ ಮೂಲಕ ನಿಮ್ಗೆ ಸಿಗ್ತಾ ಹೋಗುತ್ತೆ. ದಿಸ್ ಈಸ್ ಬಿಗ್ ಇನ್ಕಮ್. ಡೆವಲಪ್ಮೆಂಟ್ ಬೋನಸ್ ಇವತ್ತು ನನಗೆ ನೋಡಿ 20 to 30,000 ಬರೀ ಡೆವಲಪ್ಮೆಂಟ್ ಬೋನಸ್ ಅಲ್ಲಿ ಸಿಗುತ್ತೆ. ಇಂಥ ಒಂದು ಆಪರ್ಚುನಿಟಿ ನಮ್ಗೆ ಏನು ಅಂದ್ರೆ ಅಡಿಷನಲ್ ಇನ್ಕಮ್, ಇವೆಲ್ಲ ಪ್ಯಾಸಿವ್ ಇನ್ಕಮ್. ಕೆಲವೊಂದೆಲ್ಲ ಆಕ್ಟಿವ್ ಇನ್ಕಮ್ ನಿಮಗೆ ಗೊತ್ತಿದೆ, 37% ಆಕ್ಟಿವ್ ಇನ್ಕಮ್. ಇದು ಅಡಿಷನಲ್ 15%. ಇನ್ನು ಎಗೈನ್ 15% ಟು ಮತ್ತೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಏನು ಅಂತ ಅಂದ್ರೆ ಹ್ಯಾಂಡ್ ಫೋನ್ ಇನ್ಸೆಂಟಿವ್. ಈಗ ನೋಡಿ ಡೆವಲಪ್ಮೆಂಟ್ ಬೋನಸ್ ಆಯ್ತು, ಹ್ಯಾಂಡ್ ಫೋನ್ ಇನ್ಸೆಂಟಿವ್. ನೀವು ಸ್ಟಾರ್ ಏಜೆಂಟ್ ಆಗ್ತೀರಾ, 60,000 PV ಮಾಡ್ತೀರಾ, ನಿಮ್ಮ ಕೆಳಗಡೆ 3 ಫ್ರಂಟ್ ಲೈನ್, 3 ಫ್ರಂಟ್ ಲೈನ್ 60,000 ಅಕ್ಯುಮುಲೇಟೆಡ್ ಇರ್ಬೋದು, ಇಲ್ಲ ಅವ್ರು ಡೌನ್ ಇಂದ ಬಂದಿರ್ಬೋದು, ಯಾವ್ದೇ ಅದು 60,000 ಅಕ್ಯುಮುಲೇಟೆಡ್ PV ಆಗಿ 3 ಸ್ಟಾರ್ ಏಜೆಂಟ್ ಕ್ರಿಯೇಟ್ ಮಾಡಿದ್ರೆ ನಿಮ್ಗೆ 12,500 ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಅಂತ ಕೊಡ್ತಾರೆ.
ಸುಮಾರು ಜನ ಇವತ್ತು ಕರ್ನಾಟಕದಲ್ಲಿ ಆಗಿರ್ಬೋದು, ಆಲ್ ಓವರ್ ಗ್ಲೋಬಲ್ ಎಲ್ಲಾ ಕಡೆನೂ ಸಹ ಅಕ್ಯುಮುಲೇಟೆಡ್ ಅದು 12,500 ತಗೊಂಡಿರೋಂತರ ಇದಾರೆ. ಹಾಗಾಗಿ ಅವರನ್ನ ನೀವು ಕೇಳಿ ಯಾವ ರೀತಿಯಾಗಿ 12,500 ತಗೋಬೇಕು ಅನ್ನೋದನ್ನ ಕೇಳಿ 100% ನೀವು ಇದು ನೋಡಿ, ಯಾವಾಗ್ಲೇ ನಿಮ್ಗೆ ಹೇಳ್ದೆ ಒನ್ ಟೈಮ್ ಇನ್ಸೆಂಟಿವ್ ಅಂತ. ಸೊ ಇದನ್ನ ನೀವು ಯಾವಾಗ ಜಾಯಿನ್ ಆಗ್ತೀರಾ ಅವಾಗ್ಲೇ ಸಹ ಡಾಕ್ಟರ್ ಲಿಮ್ ಅವರು ಮಾರ್ಕೆಟಿಂಗ್ ಹಿಸಾಬ್ ಪ್ರಕಾರ, ಲೆಕ್ಕಾಚಾರದ ಪ್ರಕಾರ ಇದನ್ನ ಬರ್ದಿಟ್ಟಿರ್ತಾರೆ. ನೀವು ಎನಿ ಟೈಮು ಬೇಕಾದ್ರೆ ತಗೋಬಹುದು. ಸೊ ಅಂತ ಒಂದು ಆಪರ್ಚುನಿಟಿ ಕೊಡ್ತಾರೆ. ಮತ್ತೆ ಓವರ್ಸೀ ಟ್ರಿಪ್ ಅಂದ್ರೆ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅಂತ, ಇದಕ್ಕೆ 1 lakh rupees ಕೊಡ್ತಾರೆ. ನೀವು ಟ್ರಾವೆಲ್ ಮಾಡಿ ಬಿಡಿ. ಸೊ ನಿಮ್ಮ ಕೆಳಗಡೆ ನೀವ್ ಏನು ಈಗ ಮೊಬೈಲ್ ಇನ್ಸೆಂಟಿವ್ ತಗೊಂಡಿರ್ತೀರಲ್ಲ, ಅದೇ ರೀತಿಯಾಗಿ ನಿಮ್ಮ ಫ್ರಂಟ್ ಲೈನ್ ಅಲ್ಲಿ ನಿಮ್ಗೆ ಅವಾಗ್ಲೇ ಹೇಳ್ದೆ ವಿಡ್ತ್ ಅಂತ ಹೇಳ್ದಲ್ಲ, ನಿಮ್ಮ ಫ್ರಂಟ್ ಲೈನ್ ಅಲ್ಲಿ 12,500 ಹ್ಯಾಂಡ್ ಫೋನ್ ಇನ್ಸೆಂಟಿವ್ ಫ್ರಂಟ್ ಲೈನ್ ಅಲ್ಲಿ 5 ಜನ ತಗೊಂಡ್ರೆ ನಿಮ್ಮ ಅಕೌಂಟ್ಗೆ 1 lakh rupees ಇನ್ಕಮ್ 100% ನಿಮ್ಮ ಅಕೌಂಟ್ ಬಂದಿರುತ್ತೆ. ಇದನ್ನ ಏನಂತಂದ್ರೆ ಪ್ರತಿಯೊಬ್ರು ಸಹ 12,500 ಅಗೇನ್ 1 lakh ಇದನ್ನ ಬರ್ದಿಟ್ಟಿರ್ತಾರೆ. ನಾವು ಎನಿ ಟೈಮ್ ನೀವು ಇದನ್ನ ತಗೋಬಹುದಾಗಿರುತ್ತೆ. ಇದ್ರ ಜೊತೆಗೆ ಏನು ಅಂದ್ರೆ ಲೀಡರ್ಶಿಪ್ ಬೋನಸ್. ಮೇನ್ ಆಗಿ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ 70% ಇನ್ಕಮ್ ಬರೋದೇ ಲೀಡರ್ಶಿಪ್ ಬೋನಸ್ ಇಂದ. ಇಲ್ಲಿ ನೋಡಿ ಡೆವಲಪ್ಮೆಂಟ್, ಇಲ್ಲೇನು ಡೆವಲಪ್ ಡೈಮಂಡ್ ಟು ಡೈಮಂಡ್ ಏನು ಅಂತಂದ್ರೆ ಗ್ರೂಪ್ ಬೋನಸ್. ನಿಮಗೆ ಫಸ್ಟ್ ಜನರೇಷನ್ ಡೈಮಂಡ್ ಅಲ್ಲಿ 5% ಫಸ್ಟ್ ಲೆವೆಲ್ ಆಫ್ ಡೈಮಂಡ್ 5% ಸಿಗುತ್ತೆ. ಸೊ 5% ಆದ್ಮೇಲೆ ನಿಮ್ಗೆ ತಿಳ್ಕೊಂಡಿರ್ಬೋದು ನೀವು ಮಾರ್ಕೆಟಿಂಗ್ ಪ್ಲಾನ್. ನೆಕ್ಸ್ಟ್ ಏನು ಅಂತಂದ್ರೆ 4% ಸಿಗುತ್ತೆ ಅಂತ ಆತರ ತಿಳ್ಕೊಂಡಿರ್ತಾರೆ. ಇಲ್ಲ, ಟೋಟಲಿ ರಾಂಗ್. ಹೆಂಗೆ ಅಂತಂದ್ರೆ ನೋಡಿ, ಸೆಕೆಂಡ್ ಜನರೇಷನ್ ಇಂದ 10% ಫ್ರಮ್ ದಿ ಲೆವೆಲ್ ಡೈಮಂಡ್ ಟು ಟಿಲ್ ಫುಲ್ ಡೆಪ್ತ್ ಅಪ್ ಟು ಡೈಮಂಡ್ ಕ್ರೌನ್ ಅಂಬಾಸಿಡರ್ ವರ್ಗು 10% ನಮಗೆ ಇನ್ಕಮ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಐ ಇನ್ಕಮ್ ಅಂತಂದ್ರೆ ನೀವು ಏನು ಅಂದ್ರೆ ಸ್ಟಾರ್ ಏಜೆಂಟ್ ಇಂದ ಒಂದು ಡೈಮಂಡ್ ವರ್ಗು ಒಂದು ಪ್ರೊಫೆಷನಲ್ ಪೀರಿಯಡ್ ಅಂತ ವರ್ಕ್ ಮಾಡಬೇಕಾಗುತ್ತೆ. ಡೈಮಂಡ್ ನಿಮ್ ಕೆಳಗಡೆ ಯಾವಾಗ ಕ್ರಿಯೇಟ್ ಆಗ್ತಾರೆ ಅಪ್ ಟು 70% ಇನ್ಕಮ್ ನಿಮ್ಗೆ ಬರದೆ ಲೀಡರ್ಶಿಪ್ ಬೋನಸ್ ಇಂದ. ಹಾಗಾಗಿ ಇದು ಡೈಮಂಡ್ ಆಫ್ಟರ್ ಡೈಮಂಡ್ ಇದೆಯಲ್ಲ, ಇಲ್ಲಿ ನಾವು ಸೀರಿಯಸ್ ಆಗಿ ವರ್ಕ್ ಮಾಡ್ಬೇಕಾಗುತ್ತೆ. ಕಟ್ ಆಫ್ ಆಗುತ್ತೆ ಲೆವೆಲ್, ಪ್ರತಿಯೊಂದು ಕ್ವಾಲಿಫಿಕೇಶನ್ ನಾವು ನೋಡ್ಕೊಳ್ತಾ ಹೋದ್ರೆ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಡೈಮಂಡ್ ಟು ಕ್ರೌನ್ ಅಂಬಾಸಿಡರ್. ನೋಡಿ ಎಂಜಾಯ್. ಇವತ್ತು ಡೈಮಂಡ್ ಆದವರು 100% ಒಂದು 30,000 40,000 ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ತಗೊಂಡು ಕ್ರೌನ್ ಅಂಬಾಸಿಡರ್ ಲ್ಯಾಕ್ಸ್ ಟುಗೆದರ್. ಇವತ್ತು ಬುದ್ಧಿಮಾನ್ ಸಲೀಮ್ ಇರ್ಬೋದು, ಹೊಸಪಾಲಯ್ಯ ರತ್ನ ಮೇಡಮ್ ಇರ್ಬೋದು, ಧರ್ಮಶೀಲ ಇರ್ಬೋದು, ಇವತ್ತೆಲ್ಲ ಕ್ರೌನ್ ಅಂಬಾಸಿಡರ್ ಆಗಿದೆ. ಅವ್ರ ಇನ್ಕಮ್ ಕೇಳಿದ್ರೆ ನಮ್ಗೆ ಇದೇನು ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಇನ್ಕಮ್ ಬರ್ತಾ ಇರುತ್ತೆ ಕ್ರೋಸ್ ಟುಗೆದರ್. ಸೊ 9 lakh per month, 9 lakh per ಡೇಗೂ ತಗೋಬಹುದು ಅಂತ ಒಂದು ಕ್ಯಾಲ್ಕುಲೇಷನ್ ಮಾಡಿಟ್ಟಿದ್ದಾರೆ. ಸೊ ಕ್ರೌನ್ ಅಂಬಾಸಿಡರ್ ಆದಾಗ ನೀವು 20 lakhs 30 lakhs 50 lakhs ತಗೊಂಡಾದಾಗ ನಿಮ್ಮ ಲೈಫ್ ಯಾವ ತರ ಇರುತ್ತೆ. ಹಾಗಾಗಿ ಡಾಕ್ಟರ್ ಲಿಮ್ ಅವ್ರು ಏನ್ ಮಾಡಿದ್ದಾರೆ, ಕೀ ಟು ಫೈನಾನ್ಷಿಯಲ್ ಫ್ರೀಡಮ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ಏನು? ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ಲ್ಯಾಕ್ಸ್ ಟುಗೆದರ್. ನೀವು ಯಾವಾಗ ಲಕ್ಷದ ಮೇಲೆ ಇನ್ಕಮ್ ತೊಗೊಳಕ್ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ನಿಮ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ರು ಈಗ ನಿಮ್ಗೆ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ಫೈನಾನ್ಷಿಯಲ್ ಫ್ರೀಡಮ್ ನಾವು ಯಾವ ರೀತಿ ತಗೊಳ್ತೀವಿ ಡಿಪೆಂಡ್ಸ್ ಆನ್ ನಿಮ್ಮ ನೀವು ನಡವಳಿಕೆಯಲ್ಲೇ ಗೊತ್ತಾಗುತ್ತೆ. ನಡವಳಿಕೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನಾನು ಅವಾಗಲೇ ಎಕ್ಸಾಂಪಲ್ ಹೇಳ್ದೆ ನೋಡಿ. ಇವಾಗ ನಾನು ಇದು ಸೆಕೆಂಡ್ ಲ್ಯಾಪ್ಟಾಪ್ DXN ಜಾಯಿನ್ ಆದಾಗ ನಾನು 35,000-40,000 ಒಂದು ಲ್ಯಾಪ್ಟಾಪ್ ತಗೊಂಡಿದ್ದೆ. ಈಗ 75,000 ಲ್ಯಾಪ್ಟಾಪ್ ತಗೊಂಡಿದ್ದೀನಿ. ಜನ ನೋಡ್ತಾ ಇರ್ತಾರೆ, ಇವತ್ತು ಏನು ಸರ್ ಅದೇ ಯಾವ್ದೋ ಒಂದು ಪುರಾಣ ಹಳೇದು ಒಂದು ಲ್ಯಾಪ್ಟಾಪ್ ಇಟ್ಕೊಂಡಿದ್ದು, ಅದೇ ಲ್ಯಾಪ್ಟಾಪ್ ಅದೇ ಬ್ಯಾಗ್ ಅಲ್ಲಿ ಇವ್ರು ಬರ್ತಾರಲ್ಲ ಕುಮಾರ್ ಸರ್. ನಾನು ಚೇಂಜಸ್ ಆಗಿದ್ದೀನಿ. ಫೈನಾನ್ಷಿಯಲ್ ಫ್ರೀಡಮ್ಗೆ ನಾನು ಆ ದಾರಿಲಿ ಹೋಗ್ತಾ ಇದ್ದೀನಿ. 75,000 ರೂಪಾಯಿ ಲ್ಯಾಪ್ಟಾಪ್ ಅಲ್ಲಿ ನಾನು ಇವತ್ತು ಪ್ರೆಸೆಂಟೇಶನ್ ಕೊಡ್ತಾ ಇದ್ದೀನಿ. ಸೊ ನೋಡಿ, ನನ್ನ ಹಿಂದೆ ಒಂದು ಗಾಡಿ ಯಾವ್ದೋ ಒಂದು 30,000-40,000 ಬೈಕಲ್ಲಿ ಓಡಾಡ್ತಿದ್ದೆ. ಸೊ ಅದಾದ್ಮೇಲೆ R15 ಅಂತ 1,70,000 ರೂಪಾಯಿದು ಅದು R15 ಬೈಕ್ ಯಮಾ ಅದು ತಗೊಂಡೆ. ಅದಾದ ನಂತರ ಈಗ ರೀಸೆಂಟ್ ಆಗಿ 3 months ಆಯ್ತು, ಈಗ ಹೋಂಡಾ ಶೈನ್ ತಗೊಂಡಿದ್ದೀನಿ. ಹೇಗೆ ಅಂತಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ಏನಕ್ಕೆ ಅಂತಂದ್ರೆ, ಅದನ್ನ ತಗೊಂಡೋಗಿ ನಾನು ಯಾವ್ದೋ 20,000-30,000 ಡೌನ್ ಪೇಮೆಂಟ್ ಮಾಡಿ EMI ತಗೊಳ್ಳೋದು ಆ ತರದಿಲ್ಲ. ಹೋದೆ, DXN ಇನ್ಕಮ್ ಬಂತು, ಹೋದೆ, ಸರ್ ಏನ್ ಕ್ಯಾಶ್ ಅಂತ ಕೇಳಿದೆ. 1,05,000 ಅಂತ ಅಂದ್ರು. ಸರ್ ನಾನು ಕ್ಯಾಶ್ ಕೊಡ್ತೀನಿ, 2,000 rupees ಕಡಿಮೆ ಮಾಡಿದ್ರು. ದಿಸ್ ಈಸ್ ದ ಫೈನಾನ್ಷಿಯಲ್ ಫ್ರೀಡಮ್. ನೋಡಿ, ಯಾವ್ದೋ ಒಂದು ನಾನು ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ. ಎಂಚಿನ ಮನೇಲಿ ಇದ್ದೆ ಊರಲ್ಲಿ, ಇವತ್ತು ನಾನು ಸಿಟಿಲೂ ಇಲ್ಲ ಅಂತ ಮನೆ ಊರಲ್ಲಿ ಕಟ್ಟಿದೀವಿ. 35-36 lakh ಮನೆ. ಇದು ಜನರೇಷನ್ ಏನಂದ್ರೆ ಫೈನಾನ್ಷಿಯಲ್ ಫ್ರೀಡಮ್. ಈ ತರ ಜನ ನೋಡ್ತಾ ಇರ್ತಾರೆ. ನಾವು ಹೇಳೋದನ್ನ ಮಾತ್ರ ಜನ ನಂಬಲ್ಲ, ನಾವು ಏನು ಮಾಡ್ತಾ ಇರ್ತೀವಿ ಅದನ್ನ ನಂಬ್ತಾರೆ.
ಲೀಡರು ಅದೇ ರೀತಿ ಕ್ರಿಯೇಟ್ ಆಗ್ತೀನಿ. ನಾವ್ ಯಾವ ರೀತಿ ನಡ್ಕೊಂಡು ಈಗ ನೋಡಿ ಲ್ಯಾಪ್ಟಾಪ್ ಸರ್ 2ನೇ ಲ್ಯಾಪ್ಟಾಪ್ ತಗೊಂಡಿದ್ರೆ ನಾನು ಯಾಕೆ ತಗೊಂಡಿಲ್ಲ, ನಾನು ತಗೋಬೇಕು, ಇದಕ್ಕೆ ಏನ್ ಮಾಡ್ಬೇಕು, ವರ್ಕ್ ಮಾಡ್ಬೇಕು, ಟಿವಿ ಮಾಡ್ಬೇಕು, ಇನ್ಕಮ್ ತಗೋಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೇಕು. ಇಸ್ ದ ಫೈನಾನ್ಷಿಯಲ್ ಫ್ರೀಡಮ್ ಮೀಡಿಯಾ ಫ್ರೆಂಡ್. ಪ್ರತಿಯೊಬ್ರು ಸರ್ ನಾನು ಮೀಟಿಂಗ್ ಕೊಡ್ತಲೇ ಇದ್ದೀನಿ ಸರ್, ಕೊಡ್ತಲೇ ಇದ್ದೀನಿ ಸರ್, ಎಷ್ಟು ಇನ್ಕಮ್ ಬಂತು 7,000 10,000, ಏನ್ ಫೈನಾನ್ಷಿಯಲ್ ಫ್ರೀಡಮ್? ಫೈನಾನ್ಷಿಯಲ್ ಫ್ರೀಡಮ್ ಅಂತಂದ್ರೆ ನೀವು ಎಬೋ 60,000-70,000 rupees ಮೇಲೆ ಹೋಗಿ 100% ನೀವು ಅವತ್ತು ಆ ಮಾತಿನ ಜೋಶು ಇದೆಯಲ್ಲ, ಆ ಮಾತಿನ ವಾಯ್ಸ್ ಇದೆಯಲ್ಲ 100% ಅಲ್ಲಿರುತ್ತೆ. ಸುಮ್ನೆ ಹೇಳೋದೊಂದು ಮಾಡೋದೊಂದು 100% ಆಗಲ್ಲ. ಈ ಫೈನಾನ್ಷಿಯಲ್ ಫ್ರೀಡಮ್ ಆಗ್ಲಿಕ್ಕೆ ಸಾಧ್ಯ ಇರಲ್ಲ. 100% DXN ಅಲ್ಲಿ ಇವತ್ತು ನಾನು ಆಗ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬ ಲೀಡರ್ಗೂ ನಾನು ಪ್ರತಿಯೊಬ್ಬ ಫೈನಾನ್ಷಿಯಲ್ ಫ್ರೀಡಮ್ ಆಗ್ಲಿಕ್ಕೆ ಬಂದವ್ರಿಗೂ ಸಹ ನಾನು ಮಾತಾಡ್ತೀನಿ. 100% ಡೈಮಂಡ್ ವರ್ಗು ನೀವು ಸ್ಟಿಲ್ ಇನ್ಕಮ್ ನೋಡ್ದಲೆ ವರ್ಕ್ ಮಾಡ್ತಾ ಹೋಗಿ 100% ಫೈನಾನ್ಷಿಯಲ್ ಫ್ರೀಡಮ್ ಆಗ್ಬೋದು. ಸೊ ಕೆಲವೊಂದೆಲ್ಲ ಇವತ್ತು ಅದನ್ನ ಹೇಳ್ತಾ ಇದ್ದೀನಿ. ಮೋಟಿವೇಶನಲ್ ಫ್ಯಾಕ್ಟರ್ ಟು ಜಾಯಿನ್ DXN. ಸರ್ ನೀವು ಲಾಸ್ಟ್ ಇಯರ್ 2 years ಹಿಂದೆನೆ ಹೇಳಿದ್ರಿ DXN ಜಾಯಿನ್ ಆಗಿ ಅಂತ ಹೇಳಿದ್ರಿ. ನಾನು ಇವತ್ತು ಜಾಯಿನ್ ಆಗಕ್ ಬಂದಿದ್ದೀನಿ ಸರ್ ಅಂತ. ಈಗ ನೀವು DXN ಜಾಯಿನ್ ಆಗ್ಬೇಕು ಅಂತಂದ್ರೆ ಏನು ಸರ್, DXN ಅಲ್ಲಿ ಒಂದು 5,000 ರೂಪಾಯಿ ತಗೊಳುತ್ತೆ, 5,000 ರೂಪಾಯಿ ಸಿಗುತ್ತೆ, ನೀವು DXN ಜಾಯಿನ್ ಆಗಿ ಅಂತ ಈ ತರ ವಯಸ್ಸಲ್ಲಿ ಹೇಳಿದ್ರೆ ಕೇಳ್ತಾರ ಮೈ ಡಿಯರ್ ಫ್ರೆಂಡ್ಸ್? ಇಲ್ಲ. ನೀವ್ ಯಾವತ್ತು DXN ಮೋಟಿವೇಶನಲ್ ಫ್ಯಾಕ್ಟರ್ ಅಂದ್ರೆ ಮೋಟಿವೇಶನಲ್ ಆಗಿ ನೀವು ಮಾತಾಡ್ಬೇಕಾಗುತ್ತೆ, ಇನ್ಸ್ಪಿರೇಷನ್ ಆಗಿ ಮಾತಾಡ್ಬೇಕಾಗುತ್ತೆ. ಹೆಂಗೆ ಗೊತ್ತಾ, ರಿಯಲ್ ಫ್ಯಾಕ್ಟ್ ಮೋಟಿವೇಶನ್ ಏನು, DXN ಬೆಟರ್ ಕ್ವಾಲಿಟಿ ಲೈಫ್ ನೀವು ಲೀಡ್ ಮಾಡ್ಬೇಕಾ? ಹೌದಾ, ನೀವ್ ಯಾವ್ದೋ ಒಂದು ಹಳೆ ಬೈಕ್ ಇದ್ದ TVS ಇಟ್ಕೊಂಡಿದ್ರೆ, ಹಳೆ ಬೈಕ್ ಇತ್ತ, ನಿಮ್ಮ ಒಂದು ಒಳ್ಳೆ ಬೈಕ್ ಅಲ್ಲಿ ಒಂದು 2 lakh ಬೈಕ್ ಅಲ್ಲಿ ಓಡಾಡ್ಬೇಕಾ? ಬೆಟರ್ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೋದು ನೀವು DXN ಜಾಯಿನ್. ಈ ತರದ ಒಂದು ಮೋಟಿವೇಶನಲ್ ಸ್ಪೀಚ್ ಅಲ್ಲಿ ಹೇಳ್ಬೋದು. ಸೊ ಸೇಮ್ ನಾನು ಅವಾಗ್ಲೇ ಹೇಳ್ದೆ, ಆ ಬೆಟರ್ ಕ್ವಾಲಿಟಿ ಲೈಫ್ ನ ಆಮೇಲೆ ನೋಡಿ ಕೆಲವೊಂದೆಲ್ಲ ಸರ್ ನಾನು ಲೀಸ್ ಅಲ್ಲಿ ಇದ್ದೆ ಸರ್, DXN ಬಂದು 10 ವರ್ಷ ಆಯ್ತು, ಇನ್ನು ಲೀಸ್ ಅಲ್ಲೇ ಇದ್ದೀನಿ, ಬಾಡಿಗೆನೆ ಕಟ್ತಾ ಇದ್ದೀನಿ, ಮತ್ತೆ 10 ವರ್ಷದಿಂದ ನೀವು ಯಾವ ಬೆಟರ್ ಕ್ವಾಲಿಟಿ ಲೈಫ್ ಹೋಗಿದ್ದೀರಾ? ನೋ. ಸೊ ಅದಕ್ಕೆ ನೀವು ಬೆಟರ್ ಕ್ವಾಲಿಟಿ ಲೈಫ್ ಲೀಡ್ ಮಾಡ್ಬೇಕಾ? ಒಂದ್ ಸೈಟ್ ತಗೊಂಡಿರೋದು, ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಮಾಡೋದು, ಬೇರೆ ಅಪ್ಗ್ರೇಡೇಷನ್, ಒಂದು ಒಳ್ಳೆ ಮನೆಗೆ ಹೋಗೋದು, 3 BHK ಬೆಡ್ರೂಮ್ ಹೋಗೋದು. 3 BHK ಬೆಡ್ರೂಮ್ ಹೋಗ್ಬೇಕು ಅಂತ ನಿಮ್ಗೆ ಇನ್ಕಮ್ ಬರಬೇಕು. ಬೆಟರ್ ಕ್ವಾಲಿಟಿ ಲೈಫ್ ನೀವು ಮೋಟಿವೇಶನಲ್ ಸ್ಪೀಚ್ ಯಾವಾಗ ಅವ್ರಿಗೆ ಜಾಯಿನ್ ಆಗ್ಬೇಕಾದ್ರೆ ಮೋಟಿವೇಶನ್ ಅಲ್ಲಿ ಹೇಳ್ತೀರಾ 100%, ಅವಾಗ ಮಾತ್ರ ಅವ್ರು ಜಾಯಿನ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ನೋಡ್ತಾರೆ ಬೆಟರ್ ಕ್ವಾಲಿಟಿ ಲೈಫ್ ಯಾವ ತರ ಲೀಡ್ ಮಾಡ್ತೀರಾ, ಅವಾಗ ಮಾತ್ರ ಅವರು ಜಾಯಿನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಮೈ ಡಿಯರ್ ಫ್ರೆಂಡ್, ಪ್ರತಿಯೊಬ್ರು ನೀವ್ ಹೇಳೋದನ್ನ ಜೋಶಲ್ಲಿ ಹೇಳ್ಬೇಕು. ನಿಮ್ಗೆ ಒಂದು ಪದ ನಾನು ಅವಾಗ್ಲೇ ಹೇಳ್ದೆ, ನಾನು ತಿಪ್ಟೂರಲ್ಲಿ ಸಹ ಈಗಾಗಲೇ 3-4 years ಹಿಂದೆನೆ ಹೇಳಿದ್ದೆ. ಒಂದು ನಿಮ್ಗೆ ವರ್ಡ್ ಗೊತ್ತಾಗ್ಲಿಲ್ಲ, ತಪ್ಪೇ ಹೇಳಿದ್ರಿ ಅಂತಂದ್ರೆ ಅವ್ರಿಗೆ ಗೊತ್ತಿರಲ್ಲ ತಪ್ಪು ಸರಿನೋ ಅಂತ ಆ ವ್ಯಕ್ತಿ ಗೊತ್ತಿರಲ್ಲ. ನೀವು ಮೋಟಿವೇಶನ್ ಅಲ್ಲಿ ಹೇಳ್ಬೇಕಾದ್ರೆ ಜೋಶಲ್ಲಿ ಇನ್ಸ್ಪಿರೇಷನ್, ಆ ತಪ್ಪನ್ನೇ ಆಗ್ಲಿ ಕರೆಕ್ಟ್ ರೀತಿಯಲ್ಲಿ ಹೇಳಿ, ಅವಾಗ ನಿಮ್ಗೆ ಆ ಮೋಟಿವೇಶನಲ್ ಫ್ಯಾಕ್ಟರ್ DXN ಗೆ ವರ್ಕ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಪ್ರತಿಯೊಂದು ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ನಾನು ಹೇಳಿದ್ನಲ್ಲ, 1,05,000 ಈಸಿಯಾಗಿ ನಾನು ಜೇಬಲ್ಲಿ ತೆಗೆದು ಅವ್ರ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೆ, ಗಾಡಿ ಎತ್ಕೊಂಡ್ ಬರ್ತಾ ಇದೆ. ದಿಸ್ ಈಸ್ ದ ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೇಕು ನಾವು. 1 lakh ಇನ್ಕಮ್ ತಗೋಬೇಕು. ಯಾವ್ದನ್ನ ಇವತ್ತೇನು ಒಂದ್ ಸೈಟ್ ತಗೋಬೇಕಾ, ಒಂದು 20 lakh ಸೈಟ್ ಆಗುತ್ತಾ? ನೀವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ರೆ, ಫ್ರೀ ಆಗಿದ್ರೆ, ಫೈನಾನ್ಷಿಯಲ್ ಫ್ರೀಡಮ್ ಆಗಿದ್ರೆ ಅವಾಗ ಮಾತ್ರ ಸಾಧ್ಯ ಆಗುತ್ತೆ. ಸೊ DXN ಅಲ್ಲಿ ನೀವು 100% ಫೈನಾನ್ಷಿಯಲ್ ಫ್ರೀಡಮ್ ಇಂಡಿಪೆಂಡೆಂಟ್ ಆಗ್ಬೇಕು. ಇಂಡಿಪೆಂಡೆಂಟ್ ಆಗಿ ಬೆಳಿಬೇಕು ಅಂತಂದ್ರೆ ನೀವು ರಿಕ್ರೂಟ್ಮೆಂಟ್ ಜಾಸ್ತಿ ಮಾಡ್ಬೇಕಾಗತ್ತೆ. ಅವ್ರಿಗೆ ಹೇಳಿ, ನಾನು ನೋಡಿ ನಿಮ್ಮ 10 years ಆಗಿ ಆಗಿದ್ದೆ, ಇವತ್ತು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿದ್ದೀನಿ ನಾನು. ಸೊ ಅದೇ ನೀವು ಇಂಡಿಪೆಂಡೆಂಟ್ ಆಗ್ಬೇಕು ಅಂದ್ರೆ ಥ್ರೂ DXN ಅಲ್ಲಿ ಜಾಯಿನ್ ಆಗಿ ವರ್ಕ್ ಮಾಡಿ ಅಂತ ಹೇಳಿ. ಇವೆಲ್ಲ ಎಮೋಷನಲ್ ಆಗಿ ನಾವು ಹೇಳ್ಬೇಕಾಗುತ್ತೆ. ಮತ್ತೆ ಕ್ವಾಲಿಟಿ ಸ್ಪೇರ್ ಟೈಮ್, ಇದಕ್ಕೋಸ್ಕರ ತನ್ನದೇ ಆದಂತ ಏನು ಅದಕ್ಕೆ ಆದಂತ ಟೈಮ್ ಆಗ್ಬೇಕಾಗಿಲ್ಲ. ಮತ್ತೆ ಜೊತೆಗೆ ಏನ್ ಗೊತ್ತಾ, ನಾವು DXN ಜೊತೆಗೆ ಇವತ್ತು ಕ್ವಾಲಿಟಿ ಲೈಫ್ ಅನ್ನ ಎಂಜಾಯ್ ಮಾಡ್ತಾ ಇದೀವಿ. ಇವತ್ತು ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾ ಇದೀವಿ, ಟೈಮ್ ಇಲ್ಲ ಅಂತ ಹೇಳಂಗಿಲ್ಲ. ವರ್ಕ್ ಮಾಡೋದ್ರ ಜೊತೆಗೆ ಸಹ ನಾವು ಅದನ್ನ ಟೈಮ್ ನ ಅಡಾಪ್ಟ್ ಮಾಡ್ಕೊಂಡು ವರ್ಕ್ ಮಾಡ್ತಾ ಇದೀವಿ. ಕ್ವಾಲಿಟಿ ಸ್ಪೈರ್ ಟೈಮ್ ಅನ್ನ ಇದಕ್ಕೋಸ್ಕರ ನಾವು ಕೊಡೋದ್ ಬೇಕಾಗಿಲ್ಲ. ಮತ್ತೆ ಕ್ವಾಲಿಟಿ ಲೈಫ್ ನ ನಾವು ಇದರಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಈ ತರದ ಒಂದು ಮೋಟಿವೇಶನಲ್ ಫ್ಯಾಕ್ಟರ್ ನ ನಾವು ಡಿಸ್ಟ್ರಿಬ್ಯೂಟ್ ಆದವ್ರಿಗೆ, ಜಾಯಿನ್ ಆದವ್ರಿಗೆ ಇದನ್ನ ಹೇಳ್ತಾ ಹೋಗ್ಬೇಕು. ಮೊನ್ನೆ ಕೆಲವೊಂದೆಲ್ಲ ಪರ್ಸನಲ್ ಡೆವಲಪ್ಮೆಂಟ್, ಕೆಲವರೆಲ್ಲ ದುಡ್ಡು ಕೊಟ್ಟು ರೆಕಗ್ನೇಷನ್ ಮಾಡ್ತಾರೆ. ಮತ್ತೆ ಕೆಲವರೆಲ್ಲ ಇದು ರೆಕಗ್ನೇಷನ್ ಆಗ್ಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಾನು ಇಂಟರ್ನ್ಯಾಷನಲ್ ಸ್ಪೀಕರ್ ಆಗ್ಬೇಕು, DXN ಕಂಪನಿಯಿಂದ ಸ್ಪೀಕರ್ ಆಗಿ ವರ್ಕ್ ಮಾಡಬೇಕು, ಕೆಲವರು ಹೆಲ್ತ್ ಅವೇರ್ನೆಸ್ ಕೊಡಬೇಕು. ಈ ತರದ್ದೆಲ್ಲ ಡೆವಲಪ್ಮೆಂಟ್ ಥ್ರೂ DXN ಇಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಕೆಲವೊಂದು ಲೀವ್ ಎ ಲೆಗಸಿ, ಕೆಲವರಿಂದ ಲೀವ್ ಎ ಲೆಗಸಿ ಅಂತಂದ್ರೆ ಏನು, ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡ್ಬೇಕು. DXN ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ಆಗಿ ನಮ್ಮ ಮಕ್ಕಳು ಜನರೇಷನ್ಗೆ ನಾವ್ ಏನಾದ್ರು ಒಂದು ಫೈನಾನ್ಷಿಯಲಿ ಕ್ರಿಯೇಟ್ ಮಾಡಿ ಅವ್ರಿಗೆ ಬಿಟ್ರೆ ಅಂತಕ್ಕೆ ನಾವು ಲೀವ್ ಎ ಲೆಗಸಿ. ಇವತ್ತು ನೋಡಿ ಮೈಸೂರು ಅರಮನೆ ಇರ್ಬೋದು, ಜುಂಜನವಾಲ,
ನೀವು ಗೊತ್ತಿರ್ಬೋದು, ಮೊನ್ನೆ ಎಕ್ಸ್ಪರ್ಟ್ ಆದ್ರು ಜುಂಜಾನವಾಲ, ಇಂಥವ್ರೆಲ್ಲ ಏನು ಅಂತಂದ್ರೆ ನೀವೇ ಲೆಗೆಸಿ ಕ್ರಿಯೇಟ್ ಮಾಡಿದರೆ DXN ಅಲ್ಲಿ ಅಂತ ಆಪರ್ಚುನಿಟಿ ಇದೆ, ಅಂತ ಒಂದು ಅವಕಾಶ ಇದೆ, ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಹಾಗಾಗಿ DXN ಅಲ್ಲಿ ಮೋಟಿವೇಶನಲ್ ಫ್ಯಾಕ್ಟರ್ ಅಲ್ಲಿ ನೀವು ಹೇಳ್ತಾ ಹೋದ್ರೆ 100% ಆಗ್ತೀರಾ. ಕೆಲವೊಂದಲ್ಲಿ ಲೀವೇ ಲೆಗೆಸಿ ಸರ್, ಲೀವೇ ಲೆಗೆಸಿ ಕ್ರಿಯೇಟ್ ಮಾಡ್ಬೋದು. ನೀವೇನಾಗಿದ್ದೀರಾ ಸರ್? ನಾನು ರೂಬಿ ಆಗಿದ್ದೀನಿ, ಡೈಮಂಡ್ ಆಗಿದ್ದೀನಿ. ಎಷ್ಟು ವರ್ಷದಿಂದ? 10 years ಇಂದ. ಇದು ಲೀವೇ ಲೆಗೆಸಿ ಹೇಳಂತ ಮಾತಲ್ಲ ಮೈ ಡಿಯರ್ ಫ್ರೆಂಡ್. ಪ್ರತಿಯೊಬ್ರು ನೋಡಿ, ಆಫ್ಟರ್ 5 years ಆದ್ಮೇಲೆ ನೀವು ಯಾವ್ದೇ ಸ್ಟೇಟಸ್ ಅಲ್ಲಿ ಇದ್ರು ಡೆವಲಪ್ ಆಗ್ಲಿಲ್ಲ, ಇನ್ಕ್ರಿಮೆಂಟ್ ತಗೊಂತಿಲ್ಲ, ಇನ್ಕಮ್ ತಗೊಳ್ತಾ ಇಲ್ಲ, ಸ್ಟೇಟಸ್ ಜಂಪ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ದು ಯಾವ್ದೋ ಒಂದು ಪಾತ್ ಅಲ್ಲಿ ಫೇಲ್ಯೂರ್ ಆಗ್ತಾ ಇರುತ್ತೆ. ಆ ಪಾತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವೇ ಲೆಗೆಸಿ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಾವು ಮೋಟಿವೇಶನಲ್ ಫ್ಯಾಕ್ಟರ್ ಅವ್ರಿಗೆ ಹೇಳಲೇಬೇಕಾಗುತ್ತೆ. ಅವ್ರನ್ನ DXN ಗೆ ನಾವು ಜಾಯಿನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಏನು ಅಂದ್ರೆ ಹೆಲ್ತ್ ವ್ಯಾಲ್ಯೂ ಬೇಸ್ಡ್ ರಿಲೇಶನ್ಶಿಪ್. ಕೆಲವೊಂದೆಲ್ಲ ಏನು ಅಂದ್ರೆ ಓನ್ಲಿ ರಿಲೇಷನ್ ಬಿಸ್ನೆಸ್ಗೋಸ್ಕರ ಅಂತೆಲ್ಲ ಇಟ್ಟಿರ್ತಾರೆ. ಬಟ್ DXN ಅಲ್ಲಿ ನಾವು ಹೆಲ್ತ್ ಕ್ರಿಯೇಟ್ ಮಾಡೋದ್ರ ಮೂಲಕ ಅವ್ರ ವಿಶ್ವಾಸವನ್ನು ಗಳಿಸಬಹುದು. ರಿಸಲ್ಟ್ ಸಿಗುತ್ತೆ, ಹೆಲ್ತ್ ಓರಿಯೆಂಟೆಡ್ ರಿಸಲ್ಟ್ ಸಿಗುತ್ತೆ. ಅದನ್ನ ನಾವು ಅವ್ರನ್ನ ಮಾಡೋದು ಒಂದು ಸ್ನೇಹ ಮನೋಭಾವದಿಂದ ನಾವು ಅವ್ರನ್ನ ಬೇಸ್ಡ್ ಆನ್ ರಿಲೇಶನ್ಶಿಪ್. ಇವತ್ತು DXN ಅಲ್ಲಿ ನೀವು ರಿಲೇಷನ್ ಯಾವ ರೀತಿ ಇಟ್ಕೊಳ್ತೀರಾ, ನಿಮ್ಮ ರಿಲೇಷನ್ ಈಸ್ ಮಲ್ಟಿಪಲ್ ಆಫ್ ಇನ್ಕಮ್ಗೆ ಹೋಗ್ತಾ ಹೋಗುತ್ತೆ. ನೀವು ಏನು ಅಂತಂದ್ರೆ ಫ್ರಂಟ್ ಲೈನ್ ಇರ್ಬೋದು, ಡೆಪ್ತ್ ಇರ್ಬೋದು, ರಿಲೇಶನ್ಶಿಪ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರಿಲೇಶನ್ಶಿಪ್ ಯಾಕೆ ನೀವು ಯಾವ ರೀತಿ ಇಟ್ಕೊಳ್ತೀರಾ ಲೀಡರ್ನ, ಆ ರೀತಿಯಾಗಿ ನಿಮ್ಮ ಬಿಸ್ನೆಸ್ ಡೆವಲಪ್ ಆಗ್ತಾ ಹೋಗುತ್ತೆ. ಇದು ನಂದೇ ಆದಂತ ಒಂದು ಟೀಮು. ನನ್ನ ಟೀಮ್ಗೆ ನಾನು ರಿಲೇಷನ್ ಇಟ್ಕೊಂತೀನಿ, ಬೇರೆಯವ್ರನ್ನ ಇದು 100% ಇಲ್ಲಿ DXN ಅಲ್ಲಿ ನಡೆಯಲ್ಲ. ಮತ್ತೆ ರಿಲೇಶನ್ಶಿಪ್ ಯಾವಾಗ ನಿಮ್ದು ಹೆಲ್ತ್ ವ್ಯಾಲ್ಯೂಬಲ್ ಬೇಸ್ ಆಗಿ ಹೋಗುತ್ತೆ 100% ನೀವು ಮೋಟಿವೇಶನಲ್ ಫ್ಯಾಕ್ಟರ್ ಆಗಿ ಅವ್ರಿಗೆ ಹೇಳಿದಾಗ 100% ಅವರು DXN ಗೆ ಜಾಯಿನ್ ಆಗ್ತಾರೆ. ಕೆಲವೊಂದೇನು ಸಿಸ್ಟಮ್ ಡ್ರಿವನ್ ಸಕ್ಸಸ್ ಥ್ರೂ ಅಂತ ಇದೆ. ಕೆಲವೊಂದೆಲ್ಲ ಏನು ನಂದೇ ಆದಂತ ಓನ್ ವೇನಲ್ಲಿ ಹೋಗ್ತೀನಿಲ್ಲ, DXN ಅಲ್ಲಿ ಆಲ್ರೆಡಿ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಸಿಸ್ಟಮ್ ಡ್ರಿವನ್ ಸಕ್ಸಸ್ ಥ್ರೂ ನಾವ್ ಯಾವಾಗ ಸಕ್ಸಸ್ ಕಾಣಬೇಕು ಅಂತಂದ್ರೆ ಆ ಸಿಸ್ಟಮ್ ಮೂಲಕ ಹೋಗ್ಬೇಕು. ಸಿಸ್ಟಮ್ ಅಲ್ಲಿ ಏನ್ ಹೇಳಿದ್ದಾರೆ, DXN ಜಾಯಿನ್ ಆಗಿ 18 years ಆಗಿ 3000 PV ಮಾಡಿ ಸ್ಟೇಟಸ್ ಹೋಗಿ. ದಿಸ್ ಈಸ್ ಅ ಸಿಸ್ಟಮ್. ನಾವು ಲೆಫ್ಟ್ ಸೈಡ್ ಹೋಗೋದ್ ಬಿಟ್ಟು ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ, ರಾಂಗ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಟೀಮ್ ಅಲ್ಲಿ ಏನೊಂದು ಪ್ರತಿಯೊಬ್ರು ಒಂದು ಸಕ್ಸಸ್ ಆಗ್ಬೇಕು ಅಂದ್ರೆ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿ. 3000 PV ಮಾಡಬೇಕು, ಕ್ವಾಲಿಫಿಕೇಶನ್ ಆಗಬೇಕು. ದಿಸ್ ಈಸ್ ಅ ಸಿಸ್ಟಮ್. ನಿಮ್ಮ ಕೆಳಗಡೆ ಸ್ಟಾರ್ ಏಜೆಂಟ್ ಆಗ್ಬೇಕು ಸಿಸ್ಟಮ್. ಇದನ್ನ ಸಿಸ್ಟಮ್ ಅಲ್ಲಿ ಯಾವಾಗ ನೀವು ಪ್ಲೆಗ್ ಆದ್ರೆ 100% ಸಕ್ಸಸ್ ಆಗ್ಬೋದು. ಇವತ್ತು ಸಕ್ಸಸ್ ದಾರಿನಲ್ಲಿ DXN ಕುಮಾರ್ ಹೊರಟಿದ್ದಾರೆ, 100% ಸಕ್ಸಸ್ ಆಗ್ತಾರೆ. ದಿಸ್ ಇಸ್ 12th year ಎಕ್ಸ್ಪೀರಿಯನ್ಸ್. ನಾವು ಓನ್ಲಿ ಒಬ್ರೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಟೀಮ್ ವರ್ಕ್. ಇವತ್ತು ನಮ್ದು ಟೀಮ್ ವರ್ಕ್ ಆಗಿ ವರ್ಕ್ ಮಾಡಬೇಕು. ನಮ್ಮ ಟೀಮ್ ಅನ್ನ ರಿಲೇಷನ್ ಆಗಿ ಇಟ್ಕೊಂಡು ಟೀಮ್ ವರ್ಕ್ ಮಾಡಿದಾಗ ಮಾತ್ರ ನಿಮ್ಗೆ ಮೋಟಿವೇಶನಲ್ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಅವ್ರನ್ನ ಕೇರಿಂಗ್ ಮಾಡ್ಬೇಕು. PV ಮಾಡೋದು ಹೇಗ್ ಮಾಡ್ಬೇಕು, ಯಾವ ತರ ಕಲ್ಸ್ಬೇಕು, ಟ್ರೈನಿಂಗ್ ಕೊಡ್ಬೇಕು, ಅವ್ರನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಹೇಗೆ ಅಪ್ರೋಚ್ ಮಾಡ್ಬೇಕು, ಜಾಯ್ನಿಂಗ್ ಮಾಡಬೇಕು, ಸ್ಪಾನ್ಸರಿಂಗ್ ಮಾಡ್ಬೇಕು, ಇದೆಲ್ಲ ಕೇರಿಂಗ್ ಮಾಡ್ತಾ ಹೋಗ್ಬೇಕು. ಅದನ್ನ ಶೇರಿಂಗ್ ಮಾಡಿ. ಮತ್ತೆ ಇದನ್ನೆಲ್ಲ ಏನಂದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬೇಕು. ಪ್ರತಿಯೊಂದು ಸರ್ ಇದೊಂದು ಟೀ ಇದೆ, ಟೀ ಕುಡಿದ್ರೆ ಒಳ್ಳೇದಾಗುತ್ತೆ, ಹಾಲಲ್ಲಿ ಕುಡಿಬಹುದು ಸರ್, ತೊಂದರೆ ಇಲ್ಲ, ಈ ತರದ್ ಹೇಳ್ಬೋದು. ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಸರ್ DXN ಟೀ ಇದೆ, 2 ಲೀಟರ್ ನೀವು DXN ಟೀ ಕುಡಿದ್ರೆ 100% ಅಸಿಡಿಟಿ ಗ್ಯಾಸ್ಟ್ರಿಕ್ ಹೋಗುತ್ತೆ. DXN ಅಲ್ಲಿ ನೀವು ಜಾಯಿನ್ ಆಗಿ 100% 1 year ಅಲ್ಲಿ ನಾವು ಫೈನಾನ್ಷಿಯಲ್ ಫ್ರೀಡಮ್ ನಿಮ್ಗೆ ತೋರಿಸ್ತೀನಿ. ಈ ತರ ನೀವು ಎಕ್ಸೈಟ್ಮೆಂಟ್ ಅಲ್ಲಿ ಇಡಬೇಕು. ಮತ್ತೆ ಮೋಟಿವೇಶನ್ ಫ್ಯಾಕ್ಟರ್ ಹೇಳಿದ್ರೆ 100% ಸಕ್ಸಸ್ ಆಗ್ತಾರೆ. ಹಾಗಾಗಿ ಮೋಟಿವೇಶನಲ್ ಫ್ಯಾಕ್ಟರ್ ಇಲ್ಲಿ ವರ್ಕ್ ಆಗುತ್ತೆ. 100ಕ್ಕೆ 100% DXN ಇಂದ 100% ಎಲ್ಲರೂ ಸಹ ಫೈನಾನ್ಷಿಯಲ್ ಫ್ರೀಡಮ್ ಆಗಿ ಡಿಸ್ಟ್ರಿಬ್ಯೂಷನ್ ಮೋಸ್ಟ್ ಇಂಪಾರ್ಟೆಂಟ್. ಫೈನಾನ್ಷಿಯಲ್ ಫ್ರೀಡಮ್ ಇದು ಅಂಡರ್ಸ್ಟ್ಯಾಂಡಿಂಗ್ ಮಾರ್ಕೆಟ್ ಪ್ಲಾನ್ ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಇಲ್ಲಿಗೆ ಎಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.